ವಾರಣವದನ ತ್ರೈಲೋಕ್ಯ ಸುಮೋಹನ ವಾರಣವದನ ವಾರಣಾಸ್ಯವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ. ವಿ4 ಮೀಡಿಯಾದ ಮೂಲಕ ಪ್ರತಿ ಆದಿತ್ಯವಾರ ಪ್ರಸಾರಗೊಳ್ಳುವ ಬಲ್ಲಿರೇನೆಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವವರು ಕಟೀಲು ಮೇಳದ ಪ್ರಸಿದ್ಧ ವೇಷಧಾರಿಯಾಗಿರುವ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರು. ಸಾಮಾನ್ಯವಾಗಿ ಎಲ್ಲ ಯಕ್ಷಗಾನ ಪ್ರೇಮಿಗಳಿಗೆ ಶ್ರೀಯುತ ಭಟ್ರ ಪರಿಚಯ ಚೆನ್ನಾಗಿದೆ. ಶ್ರೀಯುತರು ದಿವಂಗತ ನಾರಾಯಣ್ ಭಟ್ ಮತ್ತು ದಿವಂಗತ ಶ್ರೀಮತಿ ಪರಮೇಶ್ವರಿ ಅಮ್ಮ ದಂಪತಿಗಳ ಪುತ್ರರಾಗಿ ಬಂಟ್ವಾಳದ ಸುಣ್ಣಂಬಳದಲ್ಲಿ 1964ರಲ್ಲಿ ಜನಿಸಿದರು. ಕಟೀಲು ಮೇಳದಲ್ಲಿ ಪ್ರಸ್ತುತ ಇವರು ವ್ಯವಸ್ಥಾಪಕರು ಹಾಗೂ ಎರಡನೇ ವೇಷಧಾರಿಗಳಾಗಿ ಯಕ್ಷಲೋಕದ ಬಗ್ಗೆ ತೀವ್ರತರವಾದಂಥ ಆಸಕ್ತಿಯನ್ನು ಹೊಂದಿದವರು. ತಮ್ಮ ತಂದೆಯಿಂದಲೇ ಯಕ್ಷಗಾನದ ವಿಶೇಷವಾದಂಥ ಅಭ್ಯಾಸವನ್ನು ಮಾಡಿದ ಇವರು ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ಯಕ್ಷಗಾನದ ಅಭ್ಯಾಸ ನಡೆಸಿ ಪ್ರಸಿದ್ಧ ವೇಷಧಾರಿಯಾಗಿರುವ ಶ್ರೀಯುತ ಗೋವಿಂದ ಭಟ್ರ ಸಮ್ಮುಖದಲ್ಲಿ ವಿಶೇಷವಾದಂಥ ಅಧ್ಯಯನ ನಡೆಸಿ ಆ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡಿದವರು. 1980ರಿಂದ ಧರ್ಮಸ್ಥಳದ ಮೇಳದಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಶ್ರೀಯುತ ವಿಶ್ವೇಶ್ವರ ಭಟ್ ಅವರು 1 ವರ್ಷ ಮಾತ್ರ ಅಲ್ಲಿದ್ದು ಅನಂತರ 1981ರಿಂದ ಕಟೀಲು ಮೇಳದಲ್ಲಿ ಅವರು ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಸಿದ್ಧ ಯಕ್ಷಗಾನ ವೇಷಧಾರಿ ಮಾತ್ರ ಅಲ್ಲದೆ ತಾಳಮದ್ದಲೆ ಕ್ಷೇತ್ರದಲ್ಲೂ ಸಹಿತ ಅನುಪಮವಾದಂಥ ಅನನ್ಯವಾದಂಥ ಸೇವೆ ಸಲ್ಲಿಸಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅದಲ್ಲದೆ ಇವರ ಪ್ರತಿಭೆಗೆ ಬೇಕಾದಷ್ಟು ಗೌರವಗಳ ಸಂದಿವೆ. ನಮ್ಮ ಆಹ್ವಾನದ ಮೇರೆಗೆ ವಿ4 ಮೀಡಿಯಾದ ಮೂಲಕ ಪ್ರಸಾರಗೊಳ್ಳುವ ಈ ನೇರ ಸಂವಾದ ಕಾರ್ಯಕ್ರಮಕ್ಕೆ ಶ್ರೀಯುತ ವಿಶ್ವೇಶ್ವರ ಭಟ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಮುಂದಿನ ಸಂವಾದ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡ್ಲಿಕ್ಕಿದ್ದೇವೆ. ವಿಶ್ವೇಶ್ವರ ಭಟ್ ಅವರೇ, ತಾವು ಬಯಲಾಟದಲ್ಲಿ ಕಲಾವಿದರಾಗಿ ವೃತ್ತಿ ಜೀವನ ಆರಂಭ ಮಾಡಿ ಆಮೇಲೆ ಭಾಳಷ್ಟು ದೊಡ್ಡ ಹೆಸರು ನಿಮ್ಮದು ಇವತ್ತು ತಾಳಮದ್ದಲೆಯಲ್ಲಿ ಕೇಳಿ ಬರ್ತಾ ಇದೆ. ಹೀಗೆ ನೀವು ಹೇಗೆ ಬೆಳೆದು ಬಂದಿದ್ದೀರಿ ಅನ್ನೋದಕ್ಕೆ ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿ ವಿನಂತಿ. ಎಳವೆಯಲ್ಲಿ ಬಾಲಸಹಜವಾದಂತಹ ಆಸಕ್ತಿಯೇ ನನಗೆ ಯಕ್ಷಗಾನಕ್ಕೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ನನ್ನ ತಂದೆ ತಾಳಮದ್ದಳೆಯ ಅರ್ಥಧಾರಿಗಳಾಗಿದ್ದವರು. ಹವ್ಯಾಸಿ ತಾಳಮದ್ದಲೆಯ ಹವ್ಯಾಸಿ ಹಾಗೆಲ್ಲ ತಾಳಮದ್ದಳೆಗಳು ಹಾಗೆ ನಡೀತಿದ್ದು ನನ್ನ ತಂದೆಯವರ ಕಾಲದಲ್ಲೆಲ್ಲ. ಸರಿ, ಅದನ್ನೊಂದು ಪ್ರದರ್ಶನದ ರೂಪದಿಂದ ಅಂತ ಏರ್ಪಡಿಸಿದ್ದಂಥ ಕಾಲಘಟ್ಟ ಅಲ್ಲ. ಆ ಸಮಯದಲ್ಲಿ ಅವರ ತಾಳಮದ್ದಳೆಯ ಅವರ ವ್ಯವಸಾಯವನ್ನು ನೋಡಿ ಯಕ್ಷಗಾನದ ಬಗ್ಗೆ ನಮಗೆ ಮನೆತನದಿಂದಲೇ ಬಂದದ್ದು. ಸರಿ, ಆದ್ದರಿಂದಲೇ ಯಕ್ಷಗಾನದ ಕುರಿತು ವಿಶೇಷವಾದ ಆಸಕ್ತಿ ಇತ್ತು. ವರ್ಷದಲ್ಲಿ ಯಕ್ಷಗಾನ ಪ್ರದರ್ಶನಗಳನ್ನು ನೋಡುವಲ್ಲಿ ಆಸಕ್ತಿ, ಮನೆಯವರ ವಿರೋಧವನ್ನು ಲೆಕ್ಕಿಸದೆ ಕದ್ದು ಮುಚ್ಚಿ ಹೋಗಿ ಆಟ ನೋಡೋದು, ಹೀಗೆಲ್ಲ ಇತ್ತು. ಆಮೇಲೆ ಗೋವಿಂದ ಭಟ್ರ ವೇಷ ನೋಡಿ ಅದರಿಂದ ನನಗೆ ಅವರಂತೆ ಒಬ್ಬ ವೇಷಧಾರಿ ಆಗಬೇಕು ಅನ್ನುವಂತಹ ಒಂದು ಆಸೆ ಗರಿಗೆ ದರಿತು. ನಿಮ್ಮ ಮೇಲೆ ಪ್ರಭಾವ ಬೀರಿದ ವೇಷಧಾರಿ ಸೂರಿಕುಮ್ಮೇರಿ ಗೋವಿಂದ ಭಟ್ರು.
ಮನೆಯ ಆರ್ಥಿಕ ಪರಿಸ್ಥಿತಿಯು ಅನುಕೂಲವಾಗಿ ವಿದ್ಯಾಭ್ಯಾಸ 10ನೇ ತರಗತಿಯಲ್ಲಿ ಮೊಟಕುಗೊಂಡಿತ್ತು ನನ್ನದ್ದು. ಮತ್ತು ಮುಂದುವರಿಯುವುದಕ್ಕೆ ಆರ್ಥಿಕವಾಗಿ ಪರಿಸ್ಥಿತಿ ಅನುಕೂಲ ಇರಲಿಲ್ಲ. ಆಗ ನನ್ನ ಸಹೋದರ ಈಶ್ವರ ಭಟ್ ಅಂತವರು ಅವರು ನನ್ನನ್ನು ಧರ್ಮಸ್ಥಳ ಲಲಿತಕಲಾ ಕೇಂದ್ರಕ್ಕೆ ಸೇರುವುದಕ್ಕೆ ಅವಕಾಶ ಮಾಡಿಕೊಟ್ರು. ಈಶ್ವರ ಭಟ್ರು ಯಕ್ಷಗಾನದಲ್ಲಿ ಹವ್ಯಾಸಿ ಕಲಾವಿದರಾಗಿ ಅವರು ಹವ್ಯಾಸಿ ಕಲಾವಿದರಾಗಿ ವ್ಯವಸಾಯವನ್ನು ಮಾಡುತ್ತಾ ಬಂದವರು, ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದವರು. ನನ್ನ ಆಸಕ್ತಿಗೆ ನೀರೆರೆದು ಪೋಷಿಸಿದರು, ಅವರು ಬೆಳೆಸಿದರು ಅದನ್ನು. ಆದ್ದರಿಂದ ಧರ್ಮಸ್ಥಳ ಲಲಿತಕಲಾ ಕೇಂದ್ರದಲ್ಲಿ 4-4.5 ತಿಂಗಳ ಅಧ್ಯಯನವನ್ನು ಶ್ರೀಯುತರಾದ ಸನ್ಮಾನ್ಯ ಸೂರ್ಯಕುಮಾರ್ ಗೋವಿಂದ ಭಟ್ರ ನಿರ್ದೇಶನದಲ್ಲಿ ನನಗೆ ಕೈಗೊಳ್ಳಲಿಕ್ಕೆ ಅವಕಾಶ ಆಯಿತು. ಮತ್ತೊಂದು ವಿಶೇಷವಾದ ಲಾಭ ಆಯಿತು ಆ ಸಮಯದಲ್ಲಿ. ರಾಜ್ಯ ಪ್ರಶಸ್ತಿ ವಿಜೇತ ದಿವಂಗತ ಅಳಿಕೆ ರಾಮೇರೈಗಳು ಆ 1 ವರ್ಷ ತರಬೇತಿಯ ಗುರುಗಳಾಗಿ ಧರ್ಮಸ್ಥಳ ಲಲಿತಕಲಾ ಕೇಂದ್ರದಲ್ಲಿ ಗುರುಗಳಾಗಿದ್ದೀರಿ. ಕೇಂದ್ರದಲ್ಲಿದ್ದರು. ಅದೊಂದು ಪರಮ ದೊಡ್ಡ ಅವಕಾಶ ಆಯಿತು ನನಗೆ. ಆದ್ದರಿಂದ ಅವರ ನಿರ್ದೇಶನದಲ್ಲಿ ಒಂದು ಕರೆ ಬರ್ತಾ ಇದೆ. ಸರಿ, ಕರೆಗೆ ಮನ್ನಿಸಿ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಸರಿ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಕೇಶವ ಭಟ್. ಕೇಶವ ಭಟ್ರೆ, ವಿಶ್ವೇಶ್ವರ ಭಟ್ರು ನಿಮ್ಮ ಎದುರುಗಡೆ ಇದ್ದಾರೆ, ಪ್ರಶ್ನೆ ಕೇಳಿ. ಅಲ್ಲಿ ಪ್ರಶ್ನೆ ಕೇಳಲಿಕ್ಕಿಲ್ಲ, ಅವರು ನನ್ನ ಕಳೆದ ವರ್ಷ ಒಂದು ಕಾರ್ಯಕ್ರಮದಲ್ಲಿ ಅರ್ಥ ಹೇಳಿದ್ದಾರೆ. ಅವರಲ್ಲಿ ಮಾತಾಡ್ತೇನೆ. ಮಾತಾಡಿ, ಅವ್ರು ನಿಮ್ಮ ಎದುರುಗಡೆ ಇದ್ದಾರೆ, ನೇರವಾಗಿ ಮಾತಾಡಿ. ಹೇಳಿ. ನಮಸ್ಕಾರ. ಗೊತ್ತಾಯ್ತು, ವರ್ಕ್ಶಾಪ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ. ಹೇಳಿ ಕೇಶವ ಭಟ್ರೆ. ಇನ್ನು ಈ ವರ್ಷವನ್ನು ಮಾಡ್ಲಿಕ್ಕೆ ಉಂಟು. ಸರಿ. ಹಾಗೆ ನಿಮ್ಮನ್ನು ನೋಡಿ ಒಂದು ಸಂತೋಷ ಆಯ್ತು. ನಾನು ಯಾವಾಗ 7 ಗಂಟೆ ಆಗ್ತದೆ ಅಂತ ಕಾತು ಕೂತ ಮನೆಯಲ್ಲಿದ್ದೇನೆ. ಹಾಗೆ ನಿಮ್ಮನ್ನು ನೋಡಿ ಖುಷಿ ಆಯ್ತು. ಹಾಗೆ ನಿಮಗೆ ಫೋನ್ ಮಾಡಿ ನಿಮ್ಮ ಮುಖ ನೋಡಿದ್ರೆ ನನಗೆ ಟಿವಿಯಲ್ಲಿ ಕಾಣ್ತಾ ಉಂಟು. ಒಳ್ಳೆಯದು. ನಿಮ್ಮ ಅರ್ಥ ಹೇಳೋದು ಭಾರಿ ಸಂತೋಷ ಉಂಟು. ಮತ್ತೆ ನಿಮ್ದೊಂದು ಗರುಡೋದ್ಭವ ಪ್ರಸಂಗ ಇತ್ತು. ಅಂಥದ್ದೇ ಒಂದು ಕಥೆಯನ್ನು ನೀವು ಇನ್ನೊಂದು ಯಾವ್ದಾದ್ರು ಒಂದು ಬರೆದ್ರೆ ಸಂತೋಷ. ಗರುಡೋದ್ಭವ ನಾನೊಂದು ಯಕ್ಷಗಾನ ನೋಡಿದ್ದೇನೆ. ಸರಿ. ಅದ್ರಲ್ಲಿ ನೀವು ಗರುಡೋದ್ಭವ ಲಾಸ್ಟಿಗೆ ಬರ್ತೀರಿ. ಗರುಡನ ಪಾತ್ರ. ಸರಿ. ಹೌದೌದು. ಅಂಥದ್ದು ಇನ್ನೊಂದು ಒಳ್ಳೆ ಪ್ರಸಂಗ ನಿಮ್ಮ ಸ್ವಂತದಲ್ಲಿ ಒಂದು ಮಾಡಿದ್ರೆ ನಾನು ಪ್ರಯೋಗ ಮಾಡುವ ಅಂತ. ಶ್ರೀಯುತ ಕೇಶವ ಭಟ್ರೆ, ಗರುಡೋದ್ಭವ ಪ್ರಸಂಗವು ನಾನು ಮಾಡಿದ ಪ್ರಸಂಗ ಅಲ್ಲ, ನಾನು ವೇಷ ಮಾಡಿದ ಪ್ರಸಂಗ ಮಾತ್ರ. ಅದು ಪ್ರಸಂಗ ರಚನೆ ಮಾಡಿದ್ದು ಬಲಿಪನಾರಾಯಣ ಭಾಗವತರದು. ನಮ್ಮ ಕಟೀಲು ಮೇಳದಲ್ಲಿ ಆಡ್ತಿದ್ದ ಪ್ರಸಂಗ ಅದು. ಹಿರಿಯ ಕಲಾವಿದರ ನಿರ್ದೇಶನದಿಂದ ಆ ವೇಷವನ್ನು ಮಾಡುವಾಗ ಮತ್ತೆ ನನ್ನದೇ ಆದ ಸ್ವಂತ ಕಲ್ಪನೆಯಿಂದ ಅದಕ್ಕೆ ಹಾಗೊಂದು ರೂಪ ಕೊಟ್ಟಿದ್ದೇನೆ. ನಿಮಗೂ ತುಂಬ ಖುಷಿ ಕೊಟ್ಟಿರ್ಬೋದು, ಸಂತೋಷ ಆಯಿತು. ನಿಮ್ಮ ಕರೆಗಾಗಿ ಧನ್ಯವಾದಗಳು. ಆಗಿನ ಚರ್ಚೆಯನ್ನು ಮುಂದುವರಿಸೋದಾದರೆ, ಹೀಗೆ ನಿಮಗೆ ಗೋವಿಂದ ಭಟ್ರು ನಿಮ್ಮ ಮೇಲೆ ಭಾಳ ಪ್ರಭಾವ ಬೀರಿದಂಥ ವೇಷಧಾರಿ ಅಂತ ನೀವು ಹೇಳಿದಿರಿ. ಧರ್ಮಸ್ಥಳ ನಿಮಗೆ ಯಕ್ಷಗಾನಕ್ಕೆ ವಿಶೇಷವಾದಂಥ ನಿಮಗೆ ಒಂದು ಆಸಕ್ತಿಯನ್ನು ಮೂಡಿಸುವುದಕ್ಕೆ ಕಲಾ ಕೇಂದ್ರವು ಪ್ರೋತ್ಸಾಹ ನೀಡಿತ್ತು ಅಂತ ಹೇಳಿದ್ರಿ. ಅವಕಾಶ ಕೊಟ್ಟಿತ್ತು. ಸರಿ, ನೀವೀಗ ನಾನಾಗ ನಮ್ಮ ಮೂಲಭೂತವಾದ ಪ್ರಶ್ನೆ ಏನಂತಂದರೆ, ಈ ರೀತಿಯಲ್ಲಿ ನೀವು ಬಯಲಾಟದ ಮೇಳಕ್ಕೆ ವೇಷಧಾರಿಯಾಗಿ ಸೇರಿದವರು, ಈ ತಾಳುಮದ್ದಲೆ ಕೂಟಕ್ಕೆ ನೀವು ಒಲವು ತೋರಿಸಿದ್ದು ಯಾವ ಸಂದರ್ಭದಲ್ಲಿ? ನಿಜವಾಗಿ ತಾಳಮದ್ದಲೆಗೆ ನಾನು ಯಕ್ಷಗಾನದಲ್ಲಿ ವೇಷಧಾರಿಯಾಗಿ ನಾಟ್ಯ ಕಲಿಯುವುದಕ್ಕಿಂತ ಮೊದಲೇ ತಂದೆಯವರೊಟ್ಟಿಗೆಲ್ಲ ಹೋಗ್ತಿದ್ದೆ. ಅಂದರೆ ಈ ಊರಿನಲ್ಲಿ ಆಗ್ತಿದ್ದಂತಹ ಸಾಮಾನ್ಯ ಕೂಟಗಳಿಗೆ. ಆಮೇಲೆ ತಾಳಮದ್ದಳೆಯಲ್ಲಿ ವೇಷಧಾರಿಯಾಗಿ ಮೇಳಕ್ಕೆ ಸೇರಿದ ಮೇಲೆ ಈ ಊರಿನಲ್ಲಿ ಆಗುತ್ತಿದ್ದಂತಹ ತಾಳಮದ್ದಳೆಗಳೆಲ್ಲ ಭಾಗವಹಿಸ್ತಿದ್ದೆ. ಅಂದರೆ ಕೇವಲ ಸಂಭಾವನೆ ಎಷ್ಟು, ಅಲ್ಲಿ ಏನು ಕೊಡ್ತಾರೆ ಅನ್ನೋ ನಿರೀಕ್ಷೆಯಿಂದ ಅಲ್ಲ, ಸಹಜವಾದಂತಹ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದೆ. ಆದರೆ ನಿಜವಾಗಿ ನನಗೆ ಸರಿಯಾದಂತಹ ಒಂದು ವೇದಿಕೆ ದೊರಕಿಸಿಕೊಟ್ಟವರು ಕಿನ್ನಿಗೋಳಿಯ ಯಕ್ಷಲಹರಿ ಸಂಸ್ಥೆಯವರು. ಅಲ್ಲಿ ಅಧ್ಯಕ್ಷರಾದ ಶ್ರೀನಿವಾಸ ಭಟ್ರು ನನ್ನ ವೇಷ ನೋಡಿ, ನೀವು ತಾಳಮದ್ದಳೆಯಲ್ಲಿ ಬಂದ ಅರ್ಥ ಹೇಳಲೇಬೇಕು ಅನ್ನುವಂತಹ ಉದ್ದೇಶದಿಂದ 1 ವರ್ಷ ನನ್ನನ್ನು ತಾಳಮದ್ದಲೆಗೆ ಆಹ್ವಾನಿಸಿದರು. ಸರಿ. ಅದು ನನಗೆ ಒಳ್ಳೆ ಅವಕಾಶ ಆಗಿ ಹೋಯಿತು. ಖಂಡಿತ. ಆ ವೇದಿಕೆಯಲ್ಲಿ ಅಂದರೆ ಬೇರೆ ಬೇರೆ ಊರುಗಳಿಂದ ಅಲ್ಲಿಗೆ ಶ್ರೋತೃಗಳು ಬರ್ತಾರೆ. ಸರಿ. ಅವರೆಲ್ಲ ಅಲ್ಲಿ ಕೇಳಿದರು, ಏನೋ ನಾನೊಂದು ಇದರಲ್ಲಿ ಮುಂದುವರಿಯುವುದಕ್ಕೆ ಅರ್ಹತೆ ಇದ್ದವ ಅಂತ ಅವರು ಗುರುತಿಸಿಕೊಂಡದ್ದಿರಬೇಕು. ಆದ್ದರಿಂದ ಮುಕ್ತವಾಗಿ ನಿಜವಾಗಿ ಇಲ್ಲಿ ನೀವು ಎಲ್ಲ ಪಾತ್ರಗಳನ್ನು ಮಾಡಿದಂಥ ಒಂದು ಕೀರ್ತಿ ನಿಮಗೆ. ಯಾಕಂದರೆ ಬಯಲಾಟದಲ್ಲಿ ಕೆಲವು ಪಾತ್ರಗಳನ್ನು ನಮ್ಮ ಅಂಗಸೌಷ್ಠವ ಮತ್ತೊಂದು ಕಾರಣದಿಂದಾಗಿ ಎಲ್ಲ ಪಾತ್ರವನ್ನು ಮಾಡಲಿಕ್ಕೆ ಸ್ವಲ್ಪ ಅನನುಕೂಲ ಆಗುತ್ತೆ. ಆದರೆ ಎಲ್ಲ ಪಾತ್ರವನ್ನು ಮಾಡಲಿಕ್ಕೆ ಸಾಧ್ಯತೆ ಇರುವುದು ತಾಳುಮದ್ದಲೆಯಲ್ಲಿ ಮಾತ್ರ. ಆದ್ದರಿಂದ ಎಲ್ಲ ಪಾತ್ರಗಳನ್ನು ನೀವು ಮಾಡಿದ್ದೀರಿ. ಮುಂದೆ ನಾವು ಕ್ಲಿಪ್ಪಿಂಗ್ಸಲ್ಲೂ ಸಹಿತ ನೀವು ತಾಳುಮದ್ದಲೆ ಭಾಗವಹಿಸಿದ್ರ ಬಗ್ಗೆ ನೋಡ್ಬೋದು. ಇದೊಂದು ಕರೆಯನ್ನು ಮನ್ನಿಸಿ ಆಮೇಲೆ ಒಂದು ಕ್ಲಿಪ್ಪಿಂಗ್ಸನ್ನು ಹಾಕಿಬಿಟ್ಟು ಚರ್ಚೆಯನ್ನು ಮುಂದುವರಿಸೋಣ. ಸರಿ. ಹಲೋ ಸರ್, ನಮಸ್ತೆ. ನಮಸ್ತೆ. ವಿಶ್ವೇಶ್ವರ ಭಟ್ರಿ ಕೂಡ ನಮಸ್ಕಾರ. ನಮಸ್ಕಾರ ಸರ್, ನಾನು ಕಟೀಲಿಂದ ತನುಜಾ ಶೆಟ್ಟಿ ಅಂತ ಹೇಳಿ. ವಿಶ್ವೇಶ್ವರ ಭಟ್ರ ವೇಷವನ್ನು ನಾನು ಸಣ್ಣನಿನಲ್ಲೂ ನೋಡ್ಕೊಂಡು ಬಂದವಳು ಸರ್. ಅವರ ಬಗ್ಗೆ ತುಂಬಾ ಅಭಿಮಾನ ಇದೆ ನನಗೆ.
ಅದೇ ರೀತಿ ನಮ್ಮ ಕುಟುಂಬ ವರ್ಗದವರಿಗೆ ಎಲ್ರಿಗೂ ಅವರ ಬಗ್ಗೆ ತುಂಬಾ ಅಭಿಮಾನ. ಈ 90ರ ದಶಕದಿಂದಲೂ ಸರ್ ನಾವು ಅವರ ವೇಷವನ್ನು ನೋಡ್ಕೊಂಡು ಬಂದವರು. ಹಾ 91ನೇ ಇಸವಿಯಲ್ಲಿ ನಮ್ಮ ಮನೆಯಲ್ಲಿ ಆಟ ಆದಾಗ ವಿಶ್ವೇಶ್ವರ ಭಟ್ರು ಜಾಬಾಲಿ ಪಾತ್ರವನ್ನು, ನಮ್ದು ಮರೆಯಲಾರದ ಪಾತ್ರ ಅವರದ್ದು, ಕಟೀಲು ಕ್ಷೇತ್ರ ಮಹಾತ್ಮೆದು ಜಾಬಾಲಿ ಪಾತ್ರ. ಅದೇ ಇತ್ತೀಚಿನ ದಿನಗಳಲ್ಲಿ ಅವರು ಖಳನಾಯಕನ ಪಾತ್ರಕ್ಕೆ ಹೆಚ್ಚು ಹೋಗ್ತಾ ಇದ್ದಾರೆ. ಅಲ್ಲ, ಅವರ ಅಂಗಸೌಷ್ಠವ ಸಹಿತ ಅದೇ ರೀತಿಯಲ್ಲಿ ಖಳನಾಯಕನ ಪಾತ್ರಕ್ಕೆ ಎರಡನೇ ವೇಷಧಾರಿಗೆ ಆಗುವ ಅನುಕೂಲಕರವಾದಂಥ ದೇಹ ಸೌಷ್ಠವ ಅಂಗಸೌಷ್ಠವ ಇರೋದ್ರಿಂದ ಆ ಪಾತ್ರ ಹೆಚ್ಚು ಸೂಕ್ತ. ಹೇಳುವುದಾದ್ರೆ ಅವರನ್ನು ಯಕ್ಷಗಾನದ ಆಲ್ರೌಂಡರ್ ಅಂತಲೂ ಹೇಳ್ಬಹುದು. ಖಂಡಿತ. ಏನಾದರೂ ಇದ್ರೆ ಅವರ ಹತ್ರ ನೇರವಾಗಿ ಮಾತಾಡಿ, ಪ್ರಶ್ನೆ ಏನಾದ್ರೂ ಇದ್ರೆ ಕೇಳಿ. ಖಳನಾಯಕನ ಪಾತ್ರಕ್ಕೆ ಯಾಕಾಗಿ ಒಗ್ಗಿಕೊಂಡ್ರಂದ್ರೆ ನಾವು ಹೇಳ್ಬೇಕಾದ್ರೆ ಕಟೀಲು ಕ್ಷೇತ್ರ ಮತ್ತು ಅರುಣಾಸುರ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡುವಂತಹ ಪಾತ್ರ ಅವರು. ಅದನ್ನು ಕೂಡ ನಾನು ನೋಡಿದವಳು ಇತ್ತೀಚಿನ ದಿನಗಳಲ್ಲಿ. ಅದೇ ಜಾಬಾಲಿ 90ರ ದಶಕದಲ್ಲಿ ಜಾಬಾಲಿ ಪಾತ್ರ ಮಾಡಿದವರಿಗೂ ಇತ್ತೀಚಿನ ದಿನಗಳಲ್ಲಿ ಅರುಣಾಸುರನ ಪಾತ್ರ ಮಾಡಿದವರು ಅವರಿಗೆ ಯಾವ ರೀತಿ ಅವರಿಗೆ ಇಷ್ಟ ಕೊಡ್ತದೆ ಅಂತ ಅದೊಂದು ನನ್ನ ಪ್ರಶ್ನೆ. ಸರಿ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಖಳನಾಯಕನ ಪಾತ್ರವನ್ನು ಯಾಕೆ ನೀವು ವಿಶೇಷವಾಗಿ ಒಲವು ತೋರಿಸಿದ್ರಿ ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಅಲ್ಲ, ಅಲ್ಲಿ ಒಲವಿನ ಪ್ರಶ್ನೆಯೇ ಇಲ್ಲ. ಯಾಕೆ ಅಂತೇಳಿದರೆ ನಮ್ಮ ಸಹಜವಾಗಿ ಯಕ್ಷಗಾನದಲ್ಲಿ ಬೆಳವಣಿಗೆಯ ಹಂತಗಳೇ ಹಾಗೆ. ಮೊದಲಿಗೆ ಪ್ರಥಮತಃ ಯಕ್ಷಗಾನದಲ್ಲಿ ಮೇಳವನ್ನು ಪ್ರವೇಶಿಸಿದ ವೇಷಧಾರಿ ಆದವ ಈ ಬಾಲಗೋಪಾಲರ ವೇಷ ಮಾಡುವುದು, ಆಮೇಲೆ ಸಣ್ಣ ಸಣ್ಣ ಸ್ತ್ರೀ ವೇಷಗಳನ್ನು ಮಾಡುವುದು, ಆಮೇಲೆ ಪುಂಡು ವೇಷಗಳನ್ನು ಮಾಡುವುದು, ಆಮೇಲೆ ಕಿರೀಟ ವೇಷ. ಹೀಗೆ ಅದು ಬೆಳವಣಿಗೆಯ ಹಂತಗಳು. ಈ ನಾಟಕಕ್ಕಿಂತ ತೀರಾ ವಿರೋಧದ ದೃಷ್ಟಿಯಲ್ಲಿರುವಂತಹ ಒಂದು ಬೆಳವಣಿಗೆ ಯಕ್ಷಗಾನದಲ್ಲುಂಟು. ಅಂದರೆ ನಾಟಕದಲ್ಲೆಲ್ಲ ಹೇಗೆ ಅಂತ ಹೇಳಿದರೆ ಪ್ರಮುಖ ಪಾತ್ರಧಾರಿ ಅವನು ಕಥಾನಾಯಕ. ಆದರೆ ಯಕ್ಷಗಾನದಲ್ಲಿ ಇದಕ್ಕೆ ತೀರ ವಿರುದ್ಧ. ಪ್ರಥಮ ವೇಷಧಾರಿ ಆದವನು ಖಳನಾಯಕನಾಗ್ತಾನೆ, ಅಂದರೆ ಪ್ರತಿನಾಯಕನ ವೇಷ ಮಾಡುವುದು. ಹಾಗೆ ಈಗ ಒಬ್ಬನ ಎರಡನೇ ವೇಷಧಾರಿ ಅಂತಂದ್ರೆ ಅವನು ಪ್ರತಿನಾಯಕನ ವೇಷ. ಯಕ್ಷಗಾನದಲ್ಲಿ ಅದು ಯಾವುದು ಒಂದನೇ ಸ್ಥಾನ. ಹಾಗೆಂತೇಳಿ ನಾಟಕದಲ್ಲಿಯೋ ಇನ್ನೀಗ ಈ ಸಿನಿಮಾಗಳಲ್ಲೆಲ್ಲೋ ಅದರ ದ್ವಿತೀಯ ಸ್ಥಾನ ಆಗ್ತದೆ. ಅಲ್ಲಿ ನಾಯಕನೇ ಪ್ರಥಮ ಸ್ಥಾನದ ಆಗ್ತಾನೆ. ಯಕ್ಷಗಾನದಲ್ಲಿ ಮೊದಲಿನಿಂದಲೂ ಬೆಳೆದು ಬಂದ ಬಗೆ ಹಾಗೆ. ಆದ್ದರಿಂದಲೇ ಪ್ರಥಮ ಸ್ಥಾನದ ಒಂದು ಎರಡನೇ ಅವರು ಕೇಳಿದಾಗ ಮೊದಲು ಜಾಬಾಲಿ ಮಾಡಿಕೊಂಡಿದ್ದವ ಈಗ ಯಾಕೆ ಅರುಣಾಸುರ ಮಾಡ್ತೇನೆ ಅಂದ್ರೆ, ಮೊದಲು ಜಾಬಾಲಿ ಅದು ಕಥಾನಾಯಕನ ಪಾತ್ರ. ನನ್ನ ಆಗಿನ ಹಂತಕ್ಕೆ ಅದೇ ಸರಿಯಾದ ಪಾತ್ರ. ಕಥಾನಾಯಕನಿಂದ ಖಳನಾಯಕನ ಪಾತ್ರಕ್ಕೆ ಹೋಗೋದಂದ್ರೆ ಆ ವೇಷಧಾರಿಯ ಬೆಳವಣಿಗೆ ಅಂತ ಅರ್ಥ, ಅದು ಡಿಗ್ರೇಡ್ ಅಲ್ಲ. ಆದ್ದರಿಂದ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ, ಅವರಿಗೆ ಧನ್ಯವಾದ ಸಮರ್ಪಿಸೋಣ. ಈಗ ಕೃಷ್ಣಲೀಲೆ ಕಂಸೋದಯ ಕಂಸನ ಪಾತ್ರವನ್ನು ಒಂದು ಕ್ಲಿಪ್ಪಿಂಗ್ಸ್ ಮೂಲಕ ನಮ್ಮ ಪ್ರೇಕ್ಷಕರಿಗೆ ತೋರಿಸೋಣ.
ಅಧಿಕ ಬರ್ತಾ ಇದೆ. ಏನನ್ನಾದರೂ ತಿಂದರೆ ಸಾಕಷ್ಟು ಕುಡಿಯಲ್ಲ ಅನ್ನುವಂತಹ ಎಣಿಕೆ ನನಗಾಗ್ತದೆ. ಆದ್ರೆ ಏನು ತಿನ್ನಲೇ ಮಣ್ಣು, ಏನು ತಿಂದರೆ ಏನು ಕಾಣಿಸುವುದಿಲ್ಲ. ನನ್ನ ದಾಹದ ಉಪಶಮನ ಇಲ್ಲ. ಈ ತುಣುಕಿನಲ್ಲಿ ನಾವು ಭಸ್ಮಾಸುರನ ನಿಮ್ಮ ಖಳನಾಯಕನ ಪಾತ್ರವನ್ನೇ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದವರಿಗೆ ನಾವು ತಿಳಿಸಿದ್ದೇವೆ. ಹಾಗೆ ಒಂದು ಕರೆ, ಈ ಕರೆಗೆ ಉತ್ತರಿಸಿ ಆಮೇಲೆ ಆ ಬಗ್ಗೆ ಪಾತ್ರದ ಬಗ್ಗೆ ಚರ್ಚೆ ಮಾಡೋಣ. ಹಲೋ. ಹಾಂ, ನಮಸ್ಕಾರ ಸರ್. ನಮಸ್ಕಾರ. ನನ್ನ ಜಬ್ಬರಿಗೆ ನಮಸ್ಕಾರ. ನಮಸ್ಕಾರ. ಯಾನ್ ಈರ್ನ ಫೇವರೇಟ್ ಒಂಜಿ ಅಭಿಮಾನಿ ಹಾಂ ಹಾಂ ಕಾವೂರುಟ್ಟು ಫೋನ್ ಮಾಡ್ಕೊಂಡ್ರಲ್ಲೇ. ಹಾಂ, ಪಳ್ಳೆ ಪಳ್ಳೆ ಹೆಸರು ಹೇಳಿ. ಈರ್ನೊಂಜಿ ಗರುಡಗೆ ಎಂಜವ ಯಕ್ಷಗಾನ ತೂದು. ಅಲ್ಲ, ನಿಮ್ಮ ತಮ್ಮ ಹೆಸರು ಹೇಳ್ಬೇಡಿ ಮೊದಲು. ವಿಕ್ಟರ್. ವಿಕ್ಟರ್. ಹಾಂ, ನಮಸ್ಕಾರ ವಿಕ್ಟರ್ ಅವರೇ, ನಿಮ್ಮ ಕರೆಗಾಗಿ ಧನ್ಯವಾದಗಳು. ಕೇಳಿ, ವಿಶ್ವೇಶ್ವರ ಭಟ್ಟರಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಜಬ್ಬರ್ ಅವರಿಗೆ ಪ್ರತ್ಯೇಕವಾಗಿ ನಮಸ್ಕಾರ. ಹಾಂ, ನಿಮ್ಮ ಅಭಿಮಾನಿ ಮಾತನಾಡುದು ನಾನು. ಹಾಂ, ಇದು ಗರುಡಗೆ ಎಂಜವ ಮಾಡಿದಿರಲ್ಲ ಯಕ್ಷಗಾನ, ಹಾಂ ಹೇಳಿ. ಅದರಲ್ಲಿ ನಿಮ್ದು ಪಾತ್ರ ನೋಡಿ ನನ್ಗೆ ನಿಮ್ಮ ಮೇಲೆ ತುಂಬಾ ಅಭಿಮಾನ ಕಾಣ್ತಾ ಇದೆ. ಹಾಂ, ಯಾಕಂದ್ರೆ ನೀವು ಅಷ್ಟೊಂದು ಒಂದು ಅಭಿಮಾನ, ನೀವು ಒಂದು ಮುಸ್ಲಿಂ ಆಗಿ ನೀವು ಮಾಡಿದ್ದೀರಲ್ಲ, ನನ್ಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ನಿಮ್ಗೆ ಹೇಳ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಹಾಗೆ ಒಂದು ನಾನು ನಿಮಗೆ ಒಂದು ಕಾಲ್ ಮಾಡಿದೆ. ಹಾಂ, ನಿಮ್ಮ ಗೌರವಪೂರ್ಣವಾದ ಅಭಿನಂದನೆಗೆ ಅವರು ತುಂಬ ಕೃತಜ್ಞರಾಗಿದ್ದಾರೆ. ಅವರು ಇನ್ನೊಂದು ಕೃಷ್ಣಲೀಲೆ ಕಂಸವದೇ ಒಂದು ಕಂಸನ ಪಾತ್ರವನ್ನು ನೀವೀಗ ನೋಡಿ, ಈಗ ಕ್ಲಿಪ್ಪಿಂಗ್ಸ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೇವೆ. ಈಗ ಆಯ್ತು. ಕಂಸನ ಪಾತ್ರದಲ್ಲಿ ವಿಶ್ವೇಶ್ವರ ಭಟ್ರು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ನೀವು ನೋಡ್ಬೋದು. ನಿಮ್ಮ ಅಭಿಮಾನಕ್ಕಾಗಿ, ನಿಮ್ಮ ಕರೆಗಾಗಿ ಕೃತಜ್ಞತೆಗಳು. ಥ್ಯಾಂಕ್ ಯು. ಉಲ್ಲಾಸದಳುವ ಘೇರಣದಿಂದ ಬರುತ್ತಿದ್ದ ಬಲ್ಲಿದ ಕೌಸನನ್ನು ಅಂತಹ ದೇವಕಿಯ ವಿವಾಹವನ್ನು ಸಂಭ್ರಮದಲ್ಲಿ ಕಾಶೀಶನಾದಂತಹ ವಸುದೇವನೊಂದಿಗೆ ಮಾಡಿ ಪೂರೈಸಿದೆ. ಮಧುವಣಿಗ ಹಾಗೂ ಮಧುವಣಗಿತ್ತಿಯರನ್ನು ರಾಜಬೀದಿಯಲ್ಲಿ ಮೆರವಣಿಗೆಯನ್ನು ಕೊಂಡೊಯ್ಯುವಂತಹ ಉದ್ದೇಶಕ್ಕಾಗಿ ಬಂಗಾರದಿಂದ ನಿರ್ಮಿತವಾದಂತಹ ರಥವನ್ನೇರಿಸಿ ಕುದುರೆಗಳ ವಾಘೆಯನ್ನು ನಾನೇ ಕೈಯಲ್ಲಿ ಧರಿಸಿ ಮೆರವಣಿಗೆಗಾಗಿ ಮುಂದಾಗಿದ್ದೇನೆ. ನಡೆಯಲಿ ಮೆರವಣಿಗೆ ಮುಂದೆ. ಸಂಭ್ರಮದ ಮೆರವಣಿಗೆಯಲ್ಲಿ ಉತ್ಸಾಹಿತನಾಗಿ ಮುಂದುವರಿಯುತ್ತಿದ್ದಾರೆ. ಕೇಳಿಸಿದಂತಹ ತಂಗಿ ಅನ್ನುವಂತಹ ವ್ಯಾಮೋಹವನ್ನು ಇರಿಸಿಕೊಳ್ಳಬೇಡ. ನಿನ್ನ ಮರಣ ಕಾರಣನಾಗುವಂತಹ ನಿನ್ನ ವಿರೋಧಿಯ ಜನ್ಮಸ್ಥಾನವೇ ಅವಳನ್ನಿಸಿಕೊಳ್ಳುತ್ತಾಳೆ. ಹಾಗಿದ್ದರೆ ಇದನ್ನು ಕೇಳಿದ ಮೇಲೆ ಮಂಗಲಕರವಾದಂತಹ ವಾತಾವರಣಕ್ಕೆ ಅಲ್ಲಿ ಅವಕಾಶ. ನನ್ನ ಹೃದಯವನ್ನೆಲ್ಲ ಅಮಂಗಲವೇ ಆವರಿಸಿಕೊಂಡಿದೆ. ಕೂಡದು ಕಂಸನ ಉಳಿವು ಶಾಶ್ವತವಾಗಬೇಕು. ಬುದ್ಧಿವಂತರೇನು ಹೇಳಿದ್ರು
ಸಾಲ, ಹಾ. ರೋಗ, ಹಾ. ಶತ್ರು ಇದನ್ನೆಲ್ಲ ವೃದ್ಧಿಸುವುದಕ್ಕೆ ಬಿಡಕೂಡದು. ಹಾ. ಎಳವೆಯಲ್ಲೇ ಚಿವುಟಿ ಹಾಕುವುದು ಹಾ. ಬುದ್ಧಿವಂತರ ಕರ್ತವ್ಯ. ಹಾ. ನನ್ನ ವಿರೋಧಿಯ ಜನ್ಮಕ್ಕೆ ಕಾರಣನಿವನಾಗ್ತಾನೆ ಎಂದಾದರೆ ಹಾ. ಇನ್ನೇನು ಯೋಚನೆ, ಸಾವಕಾಶ, ಯಾವ ವ್ಯಾಮೋಹ ಹಾ. ಈಕೆಯನ್ನೇ ನಾಶ ಮಾಡಿ ನನ್ನ ಜನ್ಮ ತನಗಿವಳು ಈಕೆ, ತಂಗಿ, ತಂಗಿ. ನುಡಿದನ ಫಲವೇ ತಲೆ ಕದಿದೀಗಲ ತೀರ್ಚುವೆನು. ಇವಳು ನನ್ನ ಸಹೋದರಿಯಲ್ಲದೆ ಹೋದರು ಅದಕ್ಕಿಂತಲೂ ಅಧಿಕವಾದಂತಹ ವಾತ್ಸಲ್ಯವನ್ನಿರಿಸಿ ಇಷ್ಟರ ತನಕ ಬೆಳೆಸಿಕೊಂಡು ಬಂದಿದ್ದೆ. ತಂಗಿ ಅನ್ನುವಂತಹ ಅಕ್ಕರೆಯಿಂದಲೇ ಕಂಡಿದ್ದೆ. ಆದ್ರೆ ಸಿಕ್ಕಿದ ಫಲ ಏನು? ನನ್ನ ಆಗಲೇ ಈ ಕ್ಲಿಪ್ಪಿಂಗ್ಸ್ ಮೂಲಕ ಕಂಸನ ಖಳನಾಯಕನ ಪಾತ್ರ ಎಷ್ಟು ಅದ್ಭುತವಾಗಿ ಮೂಡಿ ಬಂತು ಅನ್ನೋದ್ರ ಬಗ್ಗೆ ಈಗ ನಮ್ಮ ಪ್ರೇಕ್ಷಕರಿಗೆ ನಾವು ತೋರಿಸಿದ್ದೇವೆ. ಈ ಕರೆಯನ್ನು ಒಂದು ಕೇಳಿ ಆಮೇಲೆ ಹಲೋ ನಮಸ್ಕಾರ ಸರ್. ನಮಸ್ತೆ. ನಾನು BC ರೋಡಿಂದ LN ಭಟ್ ಅಂತ ಮಾತಾಡ್ತಿದ್ದೇನೆ. BC ರೋಡಿಂದ LN ಭಟ್. LN ಭಟ್ರು ಮಾತಾಡ್ತಿದ್ದಾರೆ. ನನಗೊಮ್ಮೆ ವಿಶ್ವೇಶ್ವರ ಭಟ್ ಹತ್ರ ಮಾತಾಡ್ಬೇಕು, ನಮ್ಮ ಆತ್ಮೀಯರವರು. ಹೌದು, ನಿಮ್ಮ ಎದುರುಗಡೆ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಏನಿಲ್ಲ, ನೀವು ಇವತ್ತು ಟಿವಿ ಆನ್ ಮಾಡುವಾಗ ನಿಮ್ಮನ್ನು ನೋಡಿದಾಗ ಆಯ್ತು, ಹಾಗೆ ನಿಮ್ಮ ಹತ್ರ ಮಾತಾಡ್ಲೇಬೇಕು ಅಂತ ಮಾತಾಡೋದು ಈಗ. ಹೇಳಿ ಹೇಳಿ. ಏನು ಹೌದೌದು, ನೀವೊಂದು ಯಕ್ಷಗಾನ ಜಾನಪದ ಕಲೆಯಲ್ಲಿ ನೀವೊಂದು ಇವತ್ತು ಈ ಮೇರು ಮಟ್ಟಕ್ಕೆ ನೀವು ಬಂದಿದ್ದೀವಿ, ನಮಗೆ ತುಂಬಾ ಸಂತೋಷ ಆಗ್ತಾ ಉಂಟು. ಯಾಕೆಂದ್ರೆ ಒಂದು ತಾಳಮದ್ದಲೆಯಲ್ಲಿ ಒಂದು ಪ್ರಸಿದ್ಧ ಅರ್ಥಧಾರಿಯಾಗಿ, ಮತ್ತೆ ಯಕ್ಷಗಾನದಲ್ಲಿಯೂ ನಿಮ್ಮ ವೇಷ ನೋಡುದು ಅಂದ್ರೆ ನಾವು ಎಲ್ಲೆಲ್ಲಿಗೆ ಬಂದು ನೋಡ್ತೇವೆ. ಹಾಗಿರುವಾಗ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಅಂತಂದ್ರೆ, ಈ ಯಕ್ಷಗಾನ ಕಲೆ ನಿಮ್ಮ ಒಂದು ಮನೆತನದಿಂದ ಪರಂಪರೆಯಿಂದ ಬಂದು ನೀವು ಈ ಆಳವಾದ ಅಧ್ಯಯನವನ್ನು ಮಾಡಿದ್ದೀರಾ, ಅಥವಾ ಹೇಗೆ ನಿಮ್ಮ ಒಂದು ಎಷ್ಟು ವರ್ಷದಿಂದ ಈ ತರ ನೀವು ಒಂದು ಅಧ್ಯಯನದಲ್ಲಿ ಇದ್ದೀರಿ? ಇದರ ಬಗ್ಗೆ ನಮ್ಗೆ ಅಂದ್ರೆ ನೀವು ಯಾವಾಗ್ಲೂ ಸಿಗ್ತೀರಿ, ಆದ್ರೆ ನೀವು ತುಂಬಾ ಬಿಸಿ ಇರ್ತೀರಿ, ಹಾಗಾಗಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸಿಕ್ಕುದಿಲ್ಲ ನೀವು. ಹಾಗಾಗಿ ಇವತ್ತು ನಮ್ಗೆ ನಿಮ್ಮ ಬಗ್ಗೆ ಎಲ್ಲ ಸ್ವಲ್ಪ ನೀವು ವಿವರವಾಗಿ ಹೇಳ್ಬೇಕು ಸರ್. LN ಭಟ್ರೆ, ನಿಮ್ಮ ಕರೆಗಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಈಗ ವಿಶ್ವೇಶ್ವರ ಭಟ್ ಉತ್ತರಿಸ್ತಿದ್ದಾರೆ. ಮನೆತನದಿಂದ ಯಕ್ಷಗಾನದ ಅಧ್ಯಯನ ಆಸಕ್ತಿ ಬಂದದ್ದು ನನಗೆ. ಅಧ್ಯಯನ ಬರಲಿಕ್ಕೆ ಯಾರು ವೇಷಧಾರಿಗಳಿಲ್ಲ ನಮ್ಮ ಮನೆತನದಲ್ಲಿ. ಮೊದಲು ತಾಳಮದ್ದಲೆ ಅರ್ಥಧಾರಿಗಳೆಲ್ಲ ಇದ್ದರು. ಯಕ್ಷಗಾನದ ಆಸಕ್ತಿ ಮನೆತನದ ರಕ್ತದ ಕೊಡುಗೆ ನನಗೆ, ಬಳುವಳಿ. ಆಮೇಲೆ ಅಧ್ಯಯನ ನನ್ನ ಸ್ವಂತ ಆಸಕ್ತಿಯ ಮೂಲಕವಾಗಿ ಯಕ್ಷಗಾನದ ಈ ವೇಷಧಾರಿಕೆಯ ಅಭ್ಯಾಸವನ್ನು ನಾನು ಮಾಡಿದ್ದು. ಆಮೇಲೆ ನಿಮ್ಮೆಲ್ಲರ ಅಭಿಮಾನಿಗಳ ಪ್ರೋತ್ಸಾಹದಿಂದ ಬೆಳೆದದ್ದು. ಅಲ್ಲ, ಅವರು ಇನ್ನೊಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಲ್ಲಿ ಅವರೊಂದು, ನೀವು ಈ ಇಷ್ಟು ದೊಡ್ಡದಾಗಿ ಕಲಾವಿದನಾಗಿ ಬೆಳೀಲಿಕ್ಕೆ ನೀವು ಯಾವ್ಯಾವ ಕ್ಷೇತ್ರದ ಅಧ್ಯಯನ ಕ್ಷೇತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಲ್ಲ, ಅಧ್ಯಯನ ಅಂದರೆ ಪೌರಾಣಿಕವಾದಂತಹ ಅಧ್ಯಯನ ಬೇಕಾಗ್ತದೆ ಅದಕ್ಕೆ. ಹಾಗೆ ಪುರಾಣ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ಆಗಿನ ಚರ್ಚೆಯನ್ನು ನಾವು ಮುಂದುವರಿಸೋದಾದರೆ ವಿಶ್ವೇಶ್ವರ ಭಟ್ರೆ, ಹೇಳಿ. ಈಗ ನೀವು ಹಂತ ಹಂತವಾಗಿ ಯಕ್ಷಗಾನದ ಒಂದು ವೇಷಧಾರಿಯಾಗಿ ಬೆಳೀತಾ ಬಂದಿದ್ದಾನೆ. ಅವನು ಕೊನೆಯ ಹಂತವಾಗಿ ಅವನು ಉನ್ನತ ಮಟ್ಟಕ್ಕೆ ಹಲೋ ಹಲೋ ಇದು ಲೇಡಿಲಿಂದ ವಿಶ್ವನಾಥ್ ಶೆಟ್ಟಿ ಮಾತಾಡೋದು. ವಿಶ್ವನಾಥ್ ಶೆಟ್ಟಿ, ನಮಸ್ಕಾರ. ನಮಸ್ಕಾರ. ಪ್ರತಿ ಸಾರಿ V4 ಮೀಡಿಯಾದ ಮೂಲಕ ನೀವು ಪ್ರಶ್ನೆ ಕೇಳಿ ನಮ್ಮ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ವೀಕ್ಷಿಸ್ತಿದ್ದೀರಿ. ನಿಮ್ಗೆ ವಂದನೆಗಳು. ಈಗ ವಿಶ್ವೇಶ್ವರ ಭಟ್ ಪ್ರಸಿದ್ಧ ವೇಷಧಾರಿಗಳಿದ್ದಾರೆ ನಿಮ್ಮ ಎದುರುಗಡೆ. ನಾನು ಅವರ ಅಭಿಮಾನಿ. ಕೇಳಿ, ಪ್ರಶ್ನೆ ಕೇಳಿ. ಈ ಸಾಂಸಾರಿಕ ತಾಪತ್ರಯಗಳು ಈ ರಂಗಸ್ಥಳದಲ್ಲಿ ಕಲಾವಿದನ ಅಭಿನಯದ ಮೇಲೆ ಪ್ರಭಾವ ಬೀರುತ್ತದೆ ಎಂಬ ಪ್ರಶ್ನೆ. ಇದು ಈ ಪ್ರಶ್ನೆಗೆ ನೇರವಾಗಿ ನೀವೇ ಉತ್ತರ ಕೊಡಿ. ಹೌದು, ಒಳ್ಳೆಯದು. ಸಾಂಸಾರಿಕವಾದಂತಹ ತಾಪತ್ರಯಗಳು ರಂಗಸ್ಥಳದಲ್ಲಿ ಪರಿಣಾಮ ಬೀರಬಹುದು ಕಲಾವಿದರ ಮೇಲೆ, ಆದರೆ ನಿಜವಾಗಿ ಬೀಳಬಾರದು. ಅದನ್ನು ಮರೆತು ಯಾವ ಕಲಾವಿದ ರಂಗದಲ್ಲಿ ಅಭಿನಯಿಸುವಷ್ಟು ಸಮರ್ಥನಾಗ್ತಾನೆ ಅವನೇ ನಿಜವಾದ ಕಲಾವಿದ. ಆದರೆ ಅಷ್ಟು ಬೆಳವಣಿಗೆ ಆಗುವುದಿಲ್ಲ. ದುಃಖವನ್ನು ಮುಚ್ಚಿಕೊಳ್ಳಲಿಕ್ಕೆ ಕಲೆಗೆ ಮತ್ತೆ ಸಾಂಸಾರಿಕವಾದ ತಾಪತ್ರಯಗಳು ಎಷ್ಟು ಗಹನವಾದದ್ದು ಅನ್ನುವುದು ಅದಕ್ಕೆ ಮುಖ್ಯ ಆಗ್ತದೆ. ಮರೀಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ತಾಪತ್ರಯ ಅಂತಾದರೆ ಮರೆಯುವುದು ಹೇಗೆ? ಹಾಗಿದ್ದದ್ದು ಕೆಲವು ಸಲ ಪರಿಣಾಮ ಕೊಡ್ತದೆ ರಂಗದಲ್ಲಿ. ಒಳ್ಳೆಯ ಪ್ರದರ್ಶನ ಕೊಡಲಿಕ್ಕೆ ತೊಡಕಾಗುವುದುಂಟು ಕೆಲವು ಸಲ. ಈ ಚಾರ್ಲಿ ಚಾಪ್ಲಿನ್ ತನ್ನ ಎಲ್ಲ ದುಃಖಗಳನ್ನು ತನ್ನ ಕಲೆಯ ಮೂಲಕ ಅದನ್ನು ಪರಿಹರಿಸಿಕೊಳ್ತಿದ್ದಂತೆ. ಅವನು ಮೂಲಕ
ಅವನು ದುಃಖವನ್ನೆಲ್ಲ ಉಪಶಮನ ಮಾಡ್ಕೊಳ್ತಾ ಇದ್ದ. ಹಾಗೆ ನಿಜವಾಗಿ ಕಲಾವಿದನಿಗೆ ಒಂದು ಅವಕಾಶ ಹೋದದು. ತನ್ನ ಬಾಕಿ ಸಂಸಾರದ ತೊಂದರೆಗಳು, ತಾಪತ್ರಯಗಳು, ದುಃಖಗಳು, ಬಾಕಿ ವ್ಯವಹಾರದ ದುಃಖಗಳನ್ನೆಲ್ಲ ಮರೆಯುವುದಕ್ಕೆ ಇದನ್ನೊಂದು ಅವ ಮಾಧ್ಯಮವಾಗಿ ವಿನಿಯೋಗ ಮಾಡುವಷ್ಟು ಪ್ರೌಢತೆ ಅವನಲ್ಲಿ ಬಂದರೆ ಅವನು ನಿಜವಾದ ಕಲಾವಿದ ಆಗ್ತಾನೆ. ಈ ಪ್ರಶ್ನೆಯನ್ನು ಉತ್ತರಿಸಿ ಮತ್ತೊಂದು ವಾಣಿಜ್ಯ ವಿರಾಮವನ್ನು ನಾವು ನೀಡಬೇಕಾಗಿದೆ. ಹಲೋ ಹಲೋ, ಬಾಲಕೃಷ್ಣ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ. ಮತ್ತೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರಿಗೆ ಕೂಡ ನಮಸ್ಕಾರ. ನಮಸ್ಕಾರ ಸರ್. ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರು ಅಲ್ಲ, ಅವರ ಅಭಿಮಾನಿಗಳು ಸರ್. ನಾವು ನಿಮ್ಮ ಹೆಸರು ಹೇಳಿ ಮೇಡಮ್. ನಮ್ಮ ಸೌಮ್ಯ ಶೆಟ್ಟಿ ಬಣಸಷ್ಟೇಲ್. ಹಾ ಹಾ ಸರ್, ನನ್ನ ಮಗನ ಪರಿಚಯ ಇರ್ಬೋದು ಅವರಿಗೆ, ಸುಣ್ಣಂಬಳ ಅವರಿಗೆ. ರಕ್ಷಿತ್ ಶೆಟ್ಟಿ ಯಕ್ಷಗಾನಕ್ಕೆ ಬರ್ತಿದ್ದ ರಕ್ಷಿತ್ ರೋಹಿತ್. ಹಾ ಸರಿ ಸರಿ, ದೊಡ್ಡ ಅಭಿಮಾನಿಗಳು. ಸರಿ ಸರಿ ಹೇಳಿ. ತುಂಬಾ ಒಳ್ಳೆಯ ವೇಷಧಾರಿ ಸರ್ ಇವರು. ಮತ್ತೆ ನಿನ್ನೆ ಟೌನ್ ಅಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ನೋಡಿದ್ದೇವೆ ಕರ್ಣನ ವೇಷ. ದೇವಿ ಮಾತನೆಯಲ್ಲಿ ರಕ್ತ ಬೀಜಾಸುರನ ಒಂದು ಕ್ಲಿಪ್ಪಿಂಗ್ಸ್ ಇದ್ರೆ ಹಾಕ್ಬೋದಾ ಸರ್? ರಕ್ತ ಬೀಜಾಸುರನ ಕ್ಲಿಪ್ಪಿಂಗ್ಸ್ ಇಲ್ಲ ಮೇಡಮ್. ದೇವಿ ಮಾತ್ಮೆದು ಅರುಣಾಸುರನ ಒಂದು ಕ್ಲಿಪ್ಪಿಂಗ್ಸ್ ಆಗ್ಬೋದಾ? ಅದು ಆಗ್ಬೋದು ಸರ್. ಅದನ್ನೀಗ ನಾವು ಅವರ ವೇಷಧಾರಿಕೆ ಮತ್ತೆ ಗತ್ತದಾರಿಕೆ ಒಳ್ಳೆ ಅರ್ಥಧಾರಿ, ಒಳ್ಳೆ ಖುಷಿ ಕೊಡುವಂತ ಸರ್. ತುಂಬಾ ಒಳ್ಳೆ ವೇಷಧಾರಿ. ಸರಿ, ನಿಮ್ಮ ಅಭಿಮಾನದ ಕಾರ್ಯಕ್ಕಾಗಿ ಕೃತಜ್ಞತೆಗಳು. ಈಗ ಒಂದು ಪುಟ್ಟ ವಾಣಿಜ್ಯ ವಿರಾಮದ ನಂತರ ಈ ಚರ್ಚೆ ನಾವು ಮುಂದುವರಿಸಲಿಕ್ಕಿದ್ದೇವೆ. ಈಗಾಗಲೇ ವಿಶ್ವೇಶ್ವರ ಭಟ್ರೆ ಬೇಕಾದಷ್ಟು ಕರೆಯ ಮೂಲಕ ನೀವು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಈಗೊಂದು ಪ್ರಶ್ನೆ ಏನಂತಂದರೆ, ನೀವೀಗ ಒಂದು ವೇಷಧಾರಿ, ಜೊತೆಗೆ ಬರೀ ವೇಷಧಾರಿ ಮಾತ್ರ ಅಲ್ಲ, ನೀವೊಂದು ಆ ಒಂದು ಕಟೀಲು 4 ಮೇಳದಲ್ಲಿ ಒಂದು ಮೇಳದ ವ್ಯವಸ್ಥಾಪಕರು. 2 ರೀತಿಯ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗೆ ನೀವು 2 ರೀತಿಯ ಜವಾಬ್ದಾರಿ ನಿಭಾಯಿಸುವಾಗ ಈ ಕರೆಗೆ ಉತ್ತರ ನೀಡಿ ಆಮೇಲೆ ಆ ಚರ್ಚೆಯನ್ನು ಮುಂದುವರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ. ಶ್ರೀನಿವಾಸ್ ಭಟ್ರು ಕಿನಿಗೋಳಿ. ಶ್ರೀನಿವಾಸ್ ಭಟ್ರೆ, ನಿಮ್ಮ ಯಕ್ಷಲಹರಿ ವಿಚಾರವಾಗಿ ಈಗ ಸುಣ್ಣಂಬಳರು ಆ ವಿಷಯವನ್ನು ಮಾತಾಡಿದ್ರು. ನಾವು ಬಹಳ ಕೃತಜ್ಞರಾಗಿದ್ದೇವೆ. ಈ ಸ್ಟೇಜ್ ನಲ್ಲಿ ಆದ್ರೂ ವಿಶ್ವೇಶ್ವರ ಭಟ್ರು ನಮ್ಮನ್ನು ನೆನೆಸಿದ್ದಾರಲ್ಲ, ಅದು ನಮ್ಗೆ ತುಂಬಾ ಸಂತೋಷ ಆಗಿದೆ, ಅಭಿಮಾನವೂ ಆಗಿದೆ. ಒಳ್ಳೆ ಕೆಲಸ ಮಾಡಿದವರು ಎಲ್ಲರೂ ನೆನಪಿಸಿಕೊಂಡೇ ಕೊಡ್ತಾರೆ. ವಿಶ್ವೇಶ್ವರ ಭಟ್ರಿಗೆ ನಮಸ್ಕಾರ. ನಮಸ್ಕಾರ ಹೇಳಿ. ಸುಣ್ಣಂಬಳ್ರಿಗೆ ನಮಸ್ಕಾರ. ನಮಸ್ಕಾರ. ವಿಶ್ವೇಶ್ವರ ಭಟ್ರು ನಾವು ಅಷ್ಟು ಉದ್ದ ಕರೆಯುವುದಿಲ್ಲ ನಿಮ್ಮನ್ನು, ಸುಣ್ಣಂಬಳ್ರು ಅಂತೆ ಕರೆಯುದು ಅಂತ. ಅದೇ ನನಗೆ ಹಿತ. ಹೇಳಿ. ನಿಮ್ಮಲ್ಲಿ ಒಂದು ಪ್ರಶ್ನೆ ಇತ್ತು ಸರ್. ಹೇಳಿ ಸರ್. ಈಗ ನಾವು ತಿಳಿದ ಹಾಗೆ ಒಂದು 28 ವರ್ಷಗಳ ಸುದೀರ್ಘವಾದಂತಹ ಅವಧಿಯಲ್ಲಿ ತಾವು ಕಲಾ ಸೇವೆಯನ್ನ ಮಾಡ್ತಾ ಇದ್ದೀರಿ. ಅದರಲ್ಲಿ ಒಂದು ಶಿಸ್ತುಬದ್ಧ ಕಲಾ ಜೀವನವನ್ನು ನೀವು ಮಾಡ್ತೀರಿ ನಮ್ಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಈಗ 1 ವರ್ಷ ಧರ್ಮಸ್ಥಳದಲ್ಲಿ ಮಾಡಿ ಈಗ 27 ವರ್ಷಗಳಲ್ಲಿ ಕಟೀಲು ಮೇಳದಲ್ಲಿಯೇ ಒಬ್ಬ ಪ್ರಧಾನ ಕಲಾವಿದರಾಗಿ ನೀವು ಬೆಳೀತಾ ಇದ್ದೀರಿ. ಸರಿ. ಕಲೆಯನ್ನು ನೀವು ಜೀವನಕ್ಕೆ ಆಧಾರವಾಗಿ ಸ್ವೀಕರಿಸಿದ ಮೇಲೆ ಈಗಿನ ಪ್ರಸಕ್ತ ನಮ್ಮ ಈಗಿನ ಒಂದು ಕಾಲದ ರೂಢಿಯಂತೆ ಒಬ್ಬ ಕಲಾವಿದ ಕಲೆಯನ್ನು ವೃತ್ತಿಗಾಗಿ ಅವ ಸ್ವೀಕರಿಸಿದಾಗ ಮತ್ತೆ ಅಲ್ಲಿ ಬರುವುದು ಹಣದ ಪ್ರಶ್ನೆ ಬರುವುದು. ಹೌದು. ಯಾವ ಮೇಳದಲ್ಲಿ ಹೆಚ್ಚು ಸಂಬಳ ಸಿಗ್ತದೆ ಆ ಮೇಳಕ್ಕೆ ಅವ ಶಿಫ್ಟ್ ಆಗುದು. ನಾವು ಎಷ್ಟೋ ನೋಡ್ತಾ ಇದ್ದೇವೆ. ನಿಮ್ಮಂತಹ ನಿಷ್ಠಾವಂತ ಕಲಾವಿದರು, ಕೇವಲ ಬೆರಳಿಕೆಯ ಕಲಾವಿದರು. ಒಂದು ಧರ್ಮಸಭೆ ಮೇಳದಲ್ಲಿ ನಮ್ಮ ಗೋವಿಂದ ಭಟ್ರು ನಿಮ್ಮ ಗುರುಗಳು, ಬಡಗಿನಲ್ಲಿ ಹೋದ್ರೆ ಕೃಷ್ಣಯ್ಯಾಜಿಯವರು ಸಾಲಿಗ್ರಾಮ ಮೇಳದಲ್ಲಿ, ಕಟೀಲು ಮೇಳದಲ್ಲಿ ನೀವು, ಹೀಗೆ ಒಂದೇ ಮೇಳವನ್ನು ನೀವು ಹಿಡ್ಕೊಂಡು ಹಣಕ್ಕೆ ನೀವು ಯಾವುದೇ ರೀತಿಯಾದಂತಹ ಒಂದು ಆಮಿಷಕ್ಕೋ ಅದಕ್ಕೋ ಯಾವುದಕ್ಕೋ ಬಲಿ ಬೀಳದೆ ಇಷ್ಟೊಂದು ನಿಯತ್ತಿನಲ್ಲಿ ಒಂದೇ ಮೇಳದಲ್ಲಿ ನಿಮ್ಮ ಕಲಾ ಜೀವನವನ್ನು ನೀವು ಮುಂದುವರಿಸಬೇಕು ಅಂತಾದ್ರೆ ಇದಕ್ಕೆ ನಿಮ್ಮದ್ದೇ ಆದಂತಹ ಒಂದು ಮೂಲವಾದಂತಹ ಉದ್ದೇಶ ಉಂಟು. ದೇವಿಯ ಮೇಲಿನ ಅತೀವವಾದಂತಹ ಭಕ್ತಿಯೋ ಅಥವಾ ಕಟೀಲು ಮೇಳದಲ್ಲಿಯೇ ನಾನು ಮುಂದುವರಿಸಬೇಕು ಅಂತ ಹೇಳುವಂತಹ ಒಂದು ತೀರ್ಮಾನದಿಂದ ಈ ತರ ಮುಂದೆ ನಿಜವಾಗಿ ಒಳ್ಳೆಯ ಬೆಳವಣಿಗೆ ಇಂತಹ ಕಲಾವಿದರು ಇರುವುದು ಬಹಳ ವಿರಳ. ಇದು ಒಂದು ಪ್ರಶ್ನೆ. ಎರಡನೆಯದ್ದು, ಒಬ್ಬ ಕಲಾವಿದ ಸಮಗ್ರವಾಗಿ ಬೆಳೆಯಬೇಕಿದ್ರೆ ಅದಕ್ಕೆ ಸಾಕಷ್ಟು ಪುರಾಣಗಳ ಅಥವಾ ಕಾವ್ಯದ ಅಧ್ಯಯನ ಬೇಕು. ನೀವೇ ಅದನ್ನು ಒಪ್ಪಿಕೊಂಡಿದ್ದೀರಿ. ಆದ್ರೆ ಈ ಹೊತ್ತು ಕಟೀಲು ಮೇಳದಲ್ಲಿ ನೀವು ಒಬ್ಬ ಪ್ರಧಾನ ಕಲಾವಿದರಾಗಿ, ಕಟೀಲು ಮೇಳದ ಒಬ್ಬ ಮ್ಯಾನೇಜರ್ ಆಗಿ, ಮತ್ತೆ ಹಗಲಲ್ಲಿ ತಾಳಮದ್ದಳೆಯ ಒಬ್ಬ ಪ್ರಸಿದ್ಧ ಕಲಾವಿದರಾಗಿ, ಹೀಗೆ ಎಡೆಬಿಡದ ಕಾರ್ಯಕ್ರಮಗಳನ್ನು ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ನಾಳೆ ಈಗ ಒಂದು ನೀವು ತಾಳಮದ್ದಳೆಯ ವೇದಿಕೆಯಲ್ಲಿ ನೀವು ಹೋಗಿ ಅರ್ಥಕ್ಕೆ ಕೂತ್ರೆ ಯಾವುದೇ ಕಾವ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆ ಬಂದ್ರು ಅಥವಾ ಪುರಾಣಕ್ಕೆ ಬಂದಂತಹ ಯಾವುದೇ ಸಂಬಂಧಪಟ್ಟಂತಹ ಯಾವ ಪ್ರಶ್ನೆ ಬಂದ್ರು ಅದಕ್ಕೆ ಪ್ರಬುದ್ಧವಾಗಿ ಅದನ್ನು ಉತ್ತರಿಸುವಂತಹ, ಅದನ್ನು ಎದುರಿಸುವಂತಹ ಒಂದು ಆ ಶಕ್ತಿ ನಿಮ್ಗೆ ದೇವರು ಕೊಟ್ಟಿದ್ದಾರೆ. ಹಾಗಿದ್ರೆ ಇಷ್ಟೆಲ್ಲ ಅಧ್ಯಯನ ಮಾಡ್ಬೇಕಿದ್ರೆ ನಿಮ್ಮ ಹಗಲಲ್ಲಿ ತಾಳಮದ್ದಳೆಯೋ ಅಥವಾ ಇನ್ನಿತರ ಕಾರ್ಯಕ್ರಮ ಅಥವಾ ಇನ್ನು ನಿಮ್ಮ ಸಾಂಸಾರಿಕವಾದಂತಹ ವಿಚಾರವಾಗಿ ಕೂಡ ನೀವು ಗಮನ ಹರಿಸಬೇಕು. ರಾತ್ರಿ ಮತ್ತೆ ನೀವು ನಿದ್ದೆಗೆಟ್ಟು ವೇಷ ಮಾಡಬೇಕು.
ಮೇಳದ ಉಸ್ತುವಾರಿಯನ್ನು ನೀವು ನೋಡ್ಕೊಳ್ಬೇಕು. ಇದಕ್ಕೆಲ್ಲ ನೀವು ಈ ಸಮಯವನ್ನು ಹೊಂದಾಣಿಕೆ ಮಾಡಿ ಇಷ್ಟು ದೀರ್ಘವಾದಂತ ಅವಧಿಯಲ್ಲಿ ಸುದೀರ್ಘವಾದಂತ ಈ ಒಂದು ಆಳವಾದ ಅಭ್ಯಾಸವನ್ನು ಮಾಡ್ಲಿಕ್ಕೆ ನಿಮ್ಗೆ ಹೇಗೆ ಸಮಯವನ್ನು ನೀವು ಹೊಂದಾಣಿಕೆ ಮಾಡಿಕೊಳ್ತೀರಿ ಅಂತ 2 ಪ್ರಶ್ನೆಗೆ ತಾವು ದಯವಿಟ್ಟು ಸರಿಯಾದ ಉತ್ತರವನ್ನು ಕೊಡಬೇಕು. ಶ್ರೀನಿವಾಸ್ ಭಟ್ರೆ, ಕರೆಗಾಗಿ ಕೃತಜ್ಞತೆಗಳು. ನಿಮ್ಮ 2 ಪ್ರಶ್ನೆಗೆ ಸಮರ್ಪಕವಾಗಿ ಸಮರ್ಥವಾಗಿ ಸುಣ್ಣಂಬಳ್ರಿಗೆ ಉತ್ತರಿಸ್ತಾರೆ. ಥ್ಯಾಂಕ್ ಯು ಸರ್. ಸುಣ್ಣಂಬಳ್ರೆ ಅವರೊಂದು ಬಹಳ ಅದ್ಭುತವಾದ ಪ್ರಶ್ನೆ ಎತ್ತಿದ್ದಾರೆ. ಹೌದೌದು. ಈಗ ಕಲಾವಿದ ಬೆಳೆದಿದ್ದಾನೆ, ಅವನಿಗೆ ಸಂಭಾವನೆ ಜಾಸ್ತಿ ಆಗಿದೆ, ಅವನ ಜೀವನ ಮಟ್ಟ ಈಗ ಖಂಡಿತ ಈಗ ಏರಿದೆ ಆರ್ಥಿಕವಾಗಿ. ಅದು ಅದೇ ಪ್ರಮಾಣದಲ್ಲಿ ಕಲೆ ಇವತ್ತು ಏರಿದೆ ಅಂತ ಒಂದು ಪ್ರಶ್ನೆ. ಮತ್ತೆ ಇಷ್ಟು ಸುದೀರ್ಘ ಕಾಲ ಒಂದೇ ಮೇಳದಲ್ಲಿ ಇರಬೇಕಾದ್ರೆ ನಿಮ್ಮಲ್ಲಿ ಅದ್ರಲ್ಲಿ ಏನು ಆಕರ್ಷಣೆ ಇದೆ, ಮತ್ತೆ ಅಲ್ಲಿ ನೀವು ಯಾವ ಉದ್ದೇಶದಿಂದ ಅಥವಾ ಹೇಗೆ ಆ ಮೇಳದಲ್ಲಿ ನೀವು ನಿಮ್ಮ ಕಾರ್ಯ ನಿಭಾಯಿಸಿದ್ದೀರೋ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಹೌದು, ಅಲ್ಲ, ಸಂಪಾದನೆ ಬಹಳ ಮುಖ್ಯ. ಯಾಕೆಂದರೆ ಜೀವನ ನಡಿಬೇಕು ಅಂತಾದರೆ ಅದರ ಅಗತ್ಯ ಉಂಟು. ಹೌದು, ಹಾಗೆ ಅಂತ ಅದರಿಂದಲೇ ಆತ್ಮಸಂತೋಷ ಅಲ್ಲ ಅಂತ ನನ್ನ ಎಣಿಕೆ. ಆತ್ಮತೃಪ್ತಿ ಅನ್ನೋದು ಸಿಗಬೇಕು ಅಂತಾದರೆ ಮಾನಸಿಕವಾದಂತಹ ನೆಮ್ಮದಿ ಕೊಡುವಂತಹ ಯಾವುದೇ ಒಂದು ಉದ್ದೇಶ ಇರಬೇಕಾಗ್ತದೆ ಖಂಡಿತ. ಈಗ ಸಂಪಾದನೆ ಒಂದೇ ಉದ್ದೇಶ ಅಂತಾದರೆ ಬಹುಶಃ ಶ್ರೀನಿವಾಸ ಭಟ್ರು ಕೇಳಿದ ಹಾಗೆ ಮೇಳಕ್ಕೆ ನೀವು ಹಾರ್ತಾ ಹೋಗಬೇಕಿತ್ತು. ಹಾಗಾಗಲಿಲ್ಲ. ನನಗೆ ಇದರಲ್ಲಿರುವಷ್ಟೊಂದು ತೃಪ್ತಿ, ಸಂತೋಷ ಇನ್ನೊಂದರಲ್ಲಿ ಹೋದರೆ ಸಿಗಲಾರದು ಅಂತ ಅನ್ನಿಸ್ತದೆ. ಅಲ್ಲ, ಸಿಗಲೂಬಹುದು ಅಲ್ಲಿ ಹೋದ ಮೇಲೆ. ಅಂದರೆ ಅದು ವ್ಯಕ್ತಿಯ ಮನಸ್ಸನ್ನು ಹೊಂದಿಕೊಂಡು ಅವ ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿಕೊಂಡಿರ್ತದೆ. ಸರಿ, ಅಥವಾ ಅವರು ಇದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹ ಕೊಡಲಿಕ್ಕೂ ಸಾಕು. ಇನ್ನೊಂದು ಇಷ್ಟೆಲ್ಲವನ್ನು ಒಟ್ಟಿಗಿಟ್ಟುಕೊಂಡು ಬೆಳೀಲಿಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಇಷ್ಟು ಈಗ ಬಹುಮುಖ ಜವಾಬ್ದಾರಿ ನಿಮ್ಮ ಎದುರುಗಡೆ ಇದೆ. ಹೌದೌದು. ಅದನ್ನು ನೀವು ಹೇಗೆ ಬೆಳೆಸಿ, ಯಾಕಂದ್ರೆ ನೀವು ಈ ಮೂಲಕ ಶ್ರೀನಿವಾಸ ಭಟ್ರ ಒಂದು ಪ್ರಶ್ನೆಯ ಮೂಲಕ ಇತರ ಕಲಾವಿದರಿಗೆ ಒಂದು ಸಂದೇಶ ಕೊಡ್ಬೇಕು ನೀವು. ಹೌದು. ಯಾಕಂದ್ರೆ ನಿಮ್ಮಂತ ಒಬ್ಬ ಪ್ರೌಢ ಕಲಾವಿದ ಕೊಟ್ಟಂತ ಸಂದೇಶ ಅದು ವಾಸ್ತವಕ್ಕೆ ಸಮೀಪವಾಗಿರುತ್ತೆ. ಅಲ್ಲ, ಅದು ಇಷ್ಟೊಂದು ಬೆಳೆಯುವುದಕ್ಕೆ ಕೇವಲ ನನ್ನ ಒಬ್ಬನ ಸಾಮರ್ಥ್ಯ ಮಾತ್ರ ಅದಕ್ಕೆ ಕಾರಣ ಅಲ್ಲ. ಒಂದು ಏನು ಅಂತ ಹೇಳಿದರೆ, ಮೇಳವನ್ನು ನಡೆಸುವಂತಹ ಸಂಚಾಲಕರು ನನ್ನನ್ನು ಸಹಿಸಿಕೊಂಡಿದ್ದಾರೆ ಇಷ್ಟಕ್ಕೆ. ಅಂದರೆ ಈಗ ನಾನು ಮೇಳದಲ್ಲಿ ಮ್ಯಾನೇಜ್ಮೆಂಟಿನ ಒಂದು ಹೊಣೆ ಇದ್ದರು, ವೇಷಧಾರಿಯಾಗಿದ್ದರು. ಅಲ್ಲ, ವೇಷಧಾರಿ ನನ್ನ ಮಾಡಬೇಕಾದ ನನ್ನ ಸ್ಥಾನದ ವೇಷಕ್ಕೆ ಯಾವತ್ತು ನಾನು ಕೊರತೆ ಮಾಡಲಿಲ್ಲ. ನಾನು ಎಷ್ಟು ಶ್ರಮ ಇದ್ದರೂ ನಾನು ಅದನ್ನು ಮಾಡಿದ್ದೇನೆ, ಅದು ಪ್ರಶ್ನೆ ಬೇರೆ. ಯಾಕೆಂದರೆ ನನಗೆ ಆ ವೇಷ ಮಾಡೋದ್ರಲ್ಲಿ ಒಂದು ಆತ್ಮಸಂತೋಷ ಉಂಟು. ಸರಿ. ಇನ್ನೊಂದು, ನಾನು ತಾಳಮದ್ದಳೆಯಲ್ಲಿ ಮೇಳದಲ್ಲಿ ಇರುವಾಗಲೂ ಹೋಗಿ ಬೆಳೀಲಿಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಟ್ಟವರು ನಮ್ಮ ಕಟೀಲು ಮೇಳದ ಮೊದಲಿನ ಸಂಚಾಲಕರಾಗಿದ್ದಂತಹ ದಿವಂಗತ ಕಲ್ಲಾಡಿ ವಿಠಲ ಶೆಟ್ರು. ಇದು ವಿಠಲ್ ಶೆಟ್ರ ಬಗ್ಗೆ ಇಲ್ಲಿ ಬಂದಂಥ ಸಾಧಾರಣ ಒಂದು 38ನೇ ಕಂತು, ಸಾಧಾರಣ ತೆಂಕತಿಟ್ಟಿನ ಯಾವ ವೇಷಧಾರಿಗಳು ಬಂದರೂ ಸಹಿತ ವಿಠಲ್ ಶೆಟ್ರ ಹೆಸರು ಉಲ್ಲೇಖ ಆಗದೆ ಇರುವಂಥ ಒಂದು ಯಾವುದೇ ಒಂದು ನಮ್ಮ ಎಲ್ಲ ಕಳೆದ ಎಪಿಸೋಡ್ಗಳಲ್ಲೂ ಸಹಿತ ಯಜಮಾನನಾಗಿ ವಿಠಲ್ ಶೆಟ್ರು ಉಲ್ಲೇಖಿತರಾಗಿದ್ದಾರೆ. ಅಲ್ಲ, ಆಗಲೇಬೇಕು. ಅವರು ನಿಮ್ಮ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದರು? ಅಲ್ಲ, ಬೀರಿದ್ದಾರೆ ಸರ್. ಯಾಕೆ ಅಂತ ಹೇಳಿದರೆ, ಒಂದು ಯಕ್ಷಗಾನದ ಯಜಮಾನಿಕೆ ಅನ್ನುವುದನ್ನು ಸಮರ್ಥವಾಗಿ ನಿರ್ವಹಿಸಿದರು ವಿಠಲ ಶೆಟ್ರು. ಯಾರನ್ನು ಹೇಗೆ ಕಂಡುಕೊಳ್ಳಬೇಕು ಅನ್ನುವಂತಹ ಯಥಾರ್ಥವನ್ನು ಅರ್ಥ ಮಾಡಿಕೊಂಡು ನಡೆಸಿಕೊಂಡಿದ್ದವರು ವಿಠಲ ಶೆಟ್ರು. ನನ್ನ ಈ ತಾಳಮದ್ದಲೆ ಕ್ಷೇತ್ರದ ಬೆಳವಣಿಗೆಗೆ ಅವರೇ ನನಗೆ ಸಲಹೆ ಕೊಟ್ಟಿದ್ದಾರೆ. ನಿಮಗೆ ನಿದ್ದೆ ಬಿಟ್ಟು ಕಷ್ಟ ಆಗ್ತದೆ ಅನ್ನೋ ಒಂದು ಕಾರಣ ಬಿಟ್ಟರೆ ಮೇಳಕ್ಕೆ ತೊಂದರೆ ಆಗ್ತದೆ ಅಂತ ನೀವು ಒಪ್ಪಿಕೊಳ್ಳದೆ ಇರಬಾರದು, ಹೋಗಿ ಬರಬೇಕು ಅಂತ ನನಗೆ ಅವರು ಹೇಳಿ. ಶ್ರೀನಿವಾಸ ಭಟ್ರ ಇನ್ನೊಂದು ಪ್ರಶ್ನೆಗೆ ಈ ಕರೆಯನ್ನು ನೋಡಿ ಆಮೇಲೆ ಆ ಶ್ರೀನಿವಾಸ ಭಟ್ರ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡೋಣ. ಸರಿ. ಹಲೋ. ತಾಂತ್ರಿಕ ಅಡಚಣೆಯಿಂದ ಅದು ಕಟ್ಟಾಯಿತು. ಈಗ ಶ್ರೀನಿವಾಸ ಭಟ್ರ 2ನೇ ಪ್ರಶ್ನೆ, ನೀವು ಇಷ್ಟು ದೊಡ್ಡ ಕಲಾವಿದನಾಗಿ ಬೆಳೀಲಿಕ್ಕೆ ನೀವು ಅಧ್ಯಯನ ಎಲ್ಲಿಂದ ಮಾಡಬೇಕು, ನೀವು ಹೇಗೆ ಇಷ್ಟೆಲ್ಲ ಸಂಗ್ರಹವನ್ನು ಮಾಡ್ತೀರಿ? ಯಾಕಂದರೆ ಮತ್ತೆ ಪುನಃ ಅದೇ ಕರೆ ಬರ್ತಾ ಇದೆ. ಹಲೋ. ಹಲೋ ಸರ್, ನಾನು ಸುಣ್ಣಂಬಳೆ ವಿಶ್ವೇಶ್ವರ ಭಟ್ ಅವರ ಅಭಿಮಾನಿ ಮಾತಾಡುದು. ನಿನ್ನ ಹೆಸರೇನಪ್ಪ? ಶ್ರೀಪ್ರದ ಅಂತ. ಈ ಮೊದಲೊಂದ್ಸರಿ ಫೋನ್ ಹೌದೌದು, ಈ ಮೊದಲೊಂದ್ಸಾರಿ ನಿನ್ನ ಕರೆ ಬಂದಿತ್ತು. ಈಗ ವಿಶ್ವೇಶ್ವರ ಭಟ್ರಲ್ಲಿ ಇವರ ಒಂದು ಅಭಿಮಾನಿ ನಾನು. ಸಣ್ಣಂದಿಲಿಂದಲೂ ಇವರದೊಂದು ವೇಷ ಅಂತ ಹೇಳಿದ್ರೆ ನಂಗೆ ಭಾರಿ ಇಷ್ಟ. ನಾನು ರಾತ್ರಿ ನಿದ್ದೆ ಬಿಟ್ಟು ಸಹ ನೋಡ್ತೇನೆ ಕಟೀಲು ಮೇಳದಲ್ಲಿ. ಹೌದು, ನೀನು 8ನೇ ಕ್ಲಾಸಲ್ಲಿ ಓದ್ತಾ ಇದೆಯಲ್ಲ? ಹೌದು. ಸರಿ. ಮತ್ತೆ ನಾನು ಅವರ ಹತ್ರ ಒಂದು ಮಾತಾಡ್ಬೇಕು ಅಂತ ಮಾಡಿದ್ದು. ಮಾತಾಡು. ಹೇಳಿ ಸರ್, ನಾನು ನಿಮ್ಮ ಅಭಿಮಾನಿ. ಹಾಗೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಕರೆ ಮಾಡಿದ್ದು. ಒಳ್ಳೆಯದು. ನಾನು ಯಕ್ಷಗಾನದಲ್ಲಿ ಪಾತ್ರಗಳನ್ನು ಮಾಡ್ತೇನೆ. 4 ವರ್ಷಗಳಿಂದ ಕಲಿತಾ ಇದ್ದೇನೆ ಸರ್. ಸರಿ. ನೀವು ಇದರ ರವಿ ಅಲೆಊರರ ಇದರದ 5ನೇ ವರ್ಷದ ದೊಡ್ಡವರ ಯಕ್ಷಗಾನದಲ್ಲಿ ನೀವು ಇದ್ದೀರಲ್ಲ ಸರ್? ಹೌದು. ಅಲ್ಲಿ ಭೇಟಿ ಮಾಡುವಂತ. ಸರಿ ಆದೀತು. ನಾನು ರವಿ ಅಲೆಊರರ ಶಿಷ್ಯ. ಸರಿ. ಚೆನ್ನಾಗಿ ಯಕ್ಷಗಾನ ಅಧ್ಯಯನ ನಡೆಸಬೇಕು, ಅದ್ರ ಜೊತೆ ಪಾಠ ಪುಸ್ತಕವನ್ನು ಚೆನ್ನಾಗಿ ಓದಬೇಕಾಯ್ತಾ? ಎಲ್ಲಾ ಕಡೆಯೂ ಸಹಿತ ಬುದ್ಧಿವಂತರಾಗಬೇಕು. ಆಸಕ್ತಿ ಒಳ್ಳೇದು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಿನ್ನ ಆಸಕ್ತಿ ಖಂಡಿತ ಹಿರಿಯವರ ಆಶೀರ್ವಾದ ನಿನ್ನ ಮೇಲಿದೆ. ಭಗವಂತನ ಕೃಪೆ ಇರ್ತದೆ. ನಿನ್ನ ಕರೆಗಾಗಿ ಕೃತಜ್ಞತೆಗಳು. ಈಗ ಒಂದು ಕ್ಲಿಪ್ಪಿಂಗ್ಸ್ ಮೂಲಕ ನಮ್ಮ ಪ್ರೇಕ್ಷಕರಿಗೆ ವಿಶ್ವಾಮಿತ್ರ ಮೇನಕೆ ಬಡಗುತಿಟ್ಟಿನಲ್ಲಿ
ಇದೊಂದು ಸಂದರ್ಭ ನಿಮಗೊಂದು ಅವಕಾಶ ಸಿಕ್ಕಿರಬೇಕು. ಬಡಗತಿಟ್ಟಿನಲ್ಲಿಯೂ ಸಹಿತ ವಿಶ್ವಾಮಿತ್ರ ಮಾಡ್ತಕ್ಕಂಥ ದಾರೇಶ್ವರರು ಇದಕ್ಕೆ ಭಾಗವತರಾಗಿ ಹಿಮ್ಮೇಳದಲ್ಲಿದ್ದರು. ಈಗ ದುರ್ಗಪ್ಪ ಗುಡಿಗಾರರು ವಿಶ್ವಾಮಿತ್ರರಾಗಿ ಸುಣ್ಣಂಬಳರು ವಿಶ್ವಾಮಿತ್ರ ಮೇನಕೆ ಪ್ರಸಂಗದಲ್ಲಿ ಈಗ ನಿಮ್ಮ ಎದುರುಗಡೆ ಸುಧಾರಿಸುವುದರಂದು ವಿಸ್ಮಯವಯೇನೊರೆವೇ ತಪೋನಿರತರಾಗಿದ್ದೆ ನಾನು. ಬಹುದೀರ್ಘಕಾಲದಿಂದ ನಾಸಾಗ್ರದಲ್ಲೇ ದೃಷ್ಟಿಯನ್ನು ನೆಟ್ಟು ಬಾಹ್ಯ ಪ್ರಪಂಚದ ಪರಿಜ್ಞಾನವನ್ನೇ ಕಳೆದು ಸಮಾಧಿ ಸ್ಥಿತಿಯಲ್ಲಿದ್ದು ತಪಶ್ಚರ್ಯೆಯಲ್ಲಿ ಮುಂದುವರಿದ ಎಂತಹ ಬ್ರಹ್ಮರ್ಷಿಗಾದರೂ ಬಹುದೀರ್ಘಕಾಲವಾದಂತಹ ಸಂಯಮವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಅಭ್ಯಾಸ ಬಲದಿಂದ ಬಹುದೀರ್ಘಕಾಲಕ್ಕೆ ಅದನ್ನು ಅನುವರ್ತಿಸುವಂತಹ ಪರಿಪಾಠವನ್ನು ತನ್ನಿಂದ ತಾನೇ ರೂಢಿಸಿಕೊಳ್ಳಬೇಕಾಗುತ್ತದೆ. ಮಾನವರ ಸಂಸರ್ಗದಿಂದ ಬಹುದೂರ ಭೂಮಿಯ ದಕ್ಷಿಣಾಪಥದಲ್ಲಿರುವಂತಹ ಪುಷ್ಕರ ಕ್ಷೇತ್ರವನ್ನೇ ಆಯ್ದುಕೊಂಡು ತಪಶ್ಚರ್ಯೆಯಲ್ಲಿ ತೊಡಗಿಸಿಕೊಂಡವನು. ಪ್ರಶಾಂತವಾಗಿ ಜೀವನದ ವೈರಾಗ್ಯವನ್ನು ಬೋಧಿಸುತ್ತಿದ್ದಂತಹ ಪ್ರದೇಶ ಇದು ಅಂತ ಅದನ್ನು ನಾನು ಒಪ್ಪಿಕೊಂಡವನು. ಕೇಳಿಸುವಂತಹ ಪ್ರತಿಯೊಂದು ನಿನಾದದಲ್ಲೂ ಪ್ರಣವದ ಧ್ವನಿಯನ್ನು ನನಗಾವತ್ತದು ಅನುರಣಿಸಿಕೊಡುತ್ತಾ ಇತ್ತು. ಇಂದೀಗ ತಪಸ್ಸಿನಿಂದ ತನ್ನಿಂದ ತಾನೇ ಎಚ್ಚರಗೊಂಡಿದ್ದೇನೆ, ಇಲ್ಲಿಯ ಪ್ರಕೃತಿಯೇ ಬದಲಾಗಿ ಹೋಗಿದೆಯಲ್ಲ. ಮೀನಮಾಸದಲ್ಲಿ ಸಕಲವೂ ಪ್ರಕೃತಿಯಲ್ಲಿ ನಷ್ಟವಾದಂತಹ ಸ್ಥಿತಿಯಲ್ಲಿ ನಾನು ತಪಶ್ಚರ್ಯೆಯಲ್ಲಿ ತೊಡಗಿದ್ದನು ಅಂತ ನನಗೀಗ ಅನ್ನಿಸ್ತಾ ಉಂಟು. ಈಗ ಕಣ್ಣರಳಿಸಿ ನೋಡಿದರೆ ಪ್ರಕೃತಿಯಲ್ಲಿ ವಸಂತ ಋತುವಿನ ನವೀನತೆ ನನ್ನ ಕಣ್ಣುಗಳಿಗೆ ಗೋಚರಿಸ್ತಾ ಇದೆ. ಕೇಳಿಸುವ ದುಂಬಿಗಳ ಜೇಂಕಾರದಲ್ಲಿ ಓಂಕಾರದ ಸ್ವರವನ್ನು ಕಂಡುಕೊಂಡವನಾವತ್ತು ಕೌಶಿಕ. ಈಗ ಪ್ರಣವ ಇಲ್ಲ, ಈಗ ದುಂಬಿಗಳ ಜೇಂಕಾರದಲ್ಲಿ ಪ್ರಣಯದ ಧ್ವನಿ ನನ್ನನ್ನು ಕೆರಳಿಸ್ತಾ ಇದೆಯಲ್ಲ. ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋಣ ಅನ್ನೋ ಹಾಗೆ ಉದ್ದೇಶಿಸಿದರೂ ನನ್ನ ಹಿಡಿತಕ್ಕದು ಸಿಗದೇ ಹೋಗಿದೆ. ಸಹಜ ಸ್ವಾಭಾವಿಕತೆಯಿಂದ ಅರಳಿ ನಿಂತಿರುವಂತಹ ಪ್ರಕೃತಿಯ ಸೊಬಗನ್ನೊಮ್ಮೆ ಕಾಣೋಣ ಅನ್ನುವಂತಹ ಉದ್ದೇಶ ಕ್ಷಣ ಕ್ಷಣಕ್ಕೆ ವೃದ್ಧಿಯಾಗುತ್ತಾ ಇದೆ. ಅರಳಿ ನಿಂತಹ ಮರಗಳೇನು, ಫಲಭಾರದಿಂದ ಇಳೆಗೆ ತಲೆದಗ್ಗಿಸಿ ನಿಂತಹ ಲತೆಗಳೇನು, ಫಲಭರಿತವಾದಂತಹ ಆ ಹಣ್ಣನ್ನು ಆಸ್ವಾದಿಸುವಂತಹ ಉದ್ದೇಶದಿಂದಲೇ ರೆಂಬೆಯಲ್ಲಿ ಕುಳಿತು ಎಣೆಯಾಟವಾಡುತ್ತಿರುವ ಎಣೆವಕ್ಕಿಗಳು ಯಾಕೆಲ್ಲವೂ ಜೊತೆ ಜೊತೆಯೇ ಕಾಣಿಸ್ತದೆ ನನಗೆ. ಸರ್ವಸಂಗ ಪರಿತ್ಯಾಗವನ್ನು ಬಯಸಿ ತಪಶ್ಚರ್ಯೆಯಲ್ಲಿ ತೊಡಗಿದವನು ನಾನು ಒಬ್ಬಂಟಿಗನಾಗಿ ಏನನ್ನೋ ಕಳಕೊಂಡಿದ್ದೇನೆ ಎನ್ನುವಂತಹ ಎಣಿಕೆ ನನ್ನನ್ನು ಬಾಧಿಸುವುದಕ್ಕೆ ತೊಡಗಿದೆ. ಯಾಕೆ ಹೀಗಾಗುತ್ತದೆ? ಇರಲಿ, ಬಲಾತ್ಕಾರದಿಂದ ಮನೋನಿಯಂತ್ರಣವನ್ನು ಯಾವನೂ ಮಾಡಕೂಡದು. ಸ್ವಾಭಾವಿಕವಾಗಿ ಅದು ನಿಯಂತ್ರಣಕ್ಕೆ ಬರಬೇಕೆಂದಾದರೆ ಮನಸ್ಸಿಗೆ ಏನು ತೋಚುತ್ತದೆ ಅದನ್ನು ಸಾಕಷ್ಟು ಮೊದಲು ಅನುಭವಿಸಬೇಕು. ಆಮೇಲೆ ರುಚಿ ತಾನೇ ಕೆಡುತ್ತದೆ, ಆಗ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಅರಳಿ ನಿಂತ ಪ್ರಕೃತಿಯನ್ನೇ ಒಮ್ಮೆ ನೋಡುತ್ತಾ ನೋಡುತ್ತಾ ಪ್ರಕೃತಿಯ ಸೊಬಗನ್ನೇ ಇಂಟುತ್ತಾ ಮುಂದುವರಿಯುತ್ತೀರಿ. ನೀವು ಯಾವುದೇ ಪಾತ್ರ ಮಾಡುವಾಗಲೂ ಸಹಿತ ಅದಕ್ಕೊಂದು ವಿಶೇಷವಾದಂಥ ಆಯಾಮವನ್ನು ನೀವು ಕೊಟ್ಟೆ
ಒಂದು ಸುಣ್ಣಮಳ್ಳರು ಒಂದು ಪಾತ್ರಕ್ಕೆ ಒಂದು ವಿಶೇಷವಾದ ಜೀವ ತುಂಬುತ್ತಾರೆ ಅಂತಕ್ಕಂಥ ಇವತ್ತೊಂದು ಎಲ್ಲ ಕಡೆ ಸರ್ವತ್ರ ಒಂದು ಮಾತಿದೆ. ಈ ಶ್ರೀನಿವಾಸ ಭಟ್ರು ಇಂಥ ಒಂದು ಸರ್ವತ್ರವಾಗಿ ನೀವೊಂದು ಪಾತ್ರಕ್ಕೆ ಒಂದು ಜೀವ ಕಳೆ ತುಂಬಬೇಕಾದ್ರೆ ನಿಮ್ಮೊಂದು ವಿಶೇಷವಾದ ಅಧ್ಯಯನ ಕ್ಷೇತ್ರ ಇದೆ. ಆ ಅಧ್ಯಯನ ಕ್ಷೇತ್ರ ಯಾವುದು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ಕಾರ. ಇದು ಸುಣ್ಣಂಬಳ ವಿಶ್ವೇಶ್ವರ ಭಟ್ರಿಗೆ ನಮಸ್ಕಾರ. ನಮಸ್ಕಾರ. ವರ್ಕಾಡಿ ರಾಧಾಕೃಷ್ಣರಾವ್. ವರ್ಕಾಡಿ ರಾಧಾಕೃಷ್ಣರಾಯರು ಪ್ರಶ್ನೆ ಕೇಳ್ತಿದ್ದಾರೆ. ಅವರಿಗೆ ಗುರುತ ಹೇಳ್ತಾರೆ. ನಾನು ಮುದುಗಾರ ಕಟ್ಟೆಯಲ್ಲಿ ಕಟೀಲ್ ಮೇಲೆ ಆಟ ಆಗುವ ನಮ್ಮ ಮನೆಯಲ್ಲೇ ದೇವರಿದ್ದದ್ದು BM ಸುಬ್ರಾವ್ ಅಂತೇಳಿ. ಸರಿ ಗೊತ್ತಾಯ್ತು ಸರ್. ನಾನು ಅವರ ಅಭಿಮಾನಿ. ಸರಿ, ಹೇಳಿ ಕೇಳಿ. ನನಗೆ ಒಂದು ಬಹಳ ವಿಶೇಷ ಅಂತ ಹೇಳಿದ್ರೆ ಒಂದು ವಿಷಯ ಅವರ ಹತ್ರ ಕೇಳ್ಬೇಕಿತ್ತು. ಗೋವಿಂದದ ಭಟ್ರ ಬಿಟ್ರೆ ಇವರಷ್ಟು ಒಂದು ಉತ್ತಮ ಕಲಾವಿದ ತೆಂಕುತಿಟ್ಟಿನಲ್ಲಿ ಯಾರು ಇಲ್ಲ ಅಂತ ಹೇಳಲಿಕ್ಕೆ ನಾನು ತುಂಬಾ ಭರವಸೆಯಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ದೊಡ್ಡ ಅಭಿಮಾನ ನಿಮ್ಗೆ ತಿಳಿಸಿದಾರ ಅವರು. ನನಗೆ ಚಿನ್ನಂಬಳದವರ ವೇಷ ಅಂತ ಹೇಳಿದ್ರೆ ಮೊನ್ನೆ 30 ರೂಪಾಯಿ ಖರ್ಚು ಮಾಡಿ ಒಂದು ಆಟಕ್ಕೆ ಹೋಗಿ ಅಲ್ಲಿ ನೋಡಿ ವೇಷ ನೋಡಿಕೊಂಡು ಬಂದೆ ನಾನು. ಸರಿ ಸರಿ. ನನಗೆ ಅವರ ಒಂದು ಅಭಿನಯ ಚತುರತೆ ಮತ್ತು ಅವರ ಮ್ಯಾನೇಜ್ಮೆಂಟ್ ಇದು ಯಾರು ಕೇಳಿದ್ರೆ ಅವರನ್ನು ದೂರುವವರೇ ಇಲ್ಲ, ಎಲ್ಲರೂ ಹೊಗಳವರೇ ಇಲ್ಲ. ಸರಿ, ಅವರು ರಂಗಭೂಮಿಯ ಒಳಗೂ ಹೊರಗೂ ಭಾಳ ಶ್ರೇಷ್ಠ ವ್ಯಕ್ತಿ ಅಂತ ಈಗಾಗಲೇ ಭಾಳಷ್ಟು ಸಿದ್ಧಿಯನ್ನು ಪಡೆದಿದ್ದಾರೆ. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಹೊರಕಡೆಯವರೇ. ನನಗೆ ಅವತ್ತು ರಕ್ತ ಬೀಜನ ಒಂದು ಕ್ಲಿಪ್ಪಿಂಗ್ಸ್ ಯಾವ್ದಾದ್ರು ಉಂಟಾ ಸರ್? ರಕ್ತ ಬೀಜಾಸುರದ ಕ್ಲಿಪ್ಪಿಂಗ್ಸು ಈಗ ನಾವು ಸದ್ಯಕ್ಕೆ ಅದ್ರ ಬಗ್ಗೆ ನಾವು ಕ್ಲಿಪ್ಪಿಂಗ್ಸ್ ಮಾಡಲಿಲ್ಲ. ಯಾಕಂದರೆ ಎಲ್ಲವೂ ಸಹಿತ ಧ್ವನಿ ತಟ್ಟೆಗಳಾಗಿ ನಮ್ಗೆ ಇವತ್ತು ಸಿಗ್ತಾ ಇಲ್ಲ. ಅವರ ಫೇಮಸ್ ರಕ್ತ ಬೀಜ ಹೇಳಿದ್ರೆ ಅವರದ್ದು ಫೇಮಸ್ ರಕ್ತ ಬೀಜ. ಸರಿ ಸರಿ. ಅವರ ಎಲ್ಲ ವೇಷವನ್ನು ನೀವು ನೋಡಿರಬೇಕು, ನೀವು ದೊಡ್ಡ ಅಭಿಮಾನಿ ಇರಬೇಕು. ವಿಶ್ವೇಶ್ವರ ಭಟ್ರು ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡ್ತಾರೆ ಒಂದೆರಡು ಮಾತು. ಹೌದು, ಬಹಳ ಅಭಿಮಾನದಿಂದ ವರ್ಕಾಡಿ ಅವರು ನಿಮ್ಮ ಬಗ್ಗೆ ತಿಳಿಸಿದ್ದಾರೆ. ಹೌದು, ನಿಜವಾಗಿ ಕಲಾವಿದರಿಗಿಂತ ಅಭಿಮಾನಿಗಳೇ ನಿಜವಾದಂತಹ ಒಂದು ಆಸ್ತಿ ಸಂಭಾವನೆ. ಸರಿ ಸರಿ. ಯಾಕೆಂದರೆ ಒಳ್ಳೆ ಪ್ರೇಕ್ಷಕರು ಒಳ್ಳೆ ಕಲಾವಿದನ ಸೃಷ್ಟಿ ಮಾಡ್ತಾರೆ. ಸರಿ. ಯಾಕೆಂದರೆ ಒಬ್ಬ ಕಲಾವಿದ ಸಿದ್ಧನಾಗುವಲ್ಲಿ ಪ್ರೇಕ್ಷಕರ ಪಾತ್ರ ಬಹಳ ದೊಡ್ಡದು. ಖಂಡಿತ. ಯಾಕೆಂದರೆ ಪ್ರೇಕ್ಷಕರು ಅವರ ಅಭಿರುಚಿಯ ಹಾಗೆ ವಿಮರ್ಶೆ ಮಾಡ್ತಾರೆ ಕಲಾವಿದ. ಹಾಗಾಗಿ ಪ್ರೇಕ್ಷಕರಿಗೆ ಬೇಕಾದ ಹಾಗೆ ತನ್ನನ್ನು ತಾನು ರೂಪಿಸಿಕೊಳ್ಳುವ ಅವಸರದಲ್ಲಿ ಕಲಾವಿದ ನಷ್ಟನಾಗಿ ಹೋಗುವ ಸಾಧ್ಯತೆಯೂ ಉಂಟು. ಖಂಡಿತ. ಕೊಚ್ಚಿಕೊಂಡು ಈಗ ಪ್ರೇಕ್ಷಕರ ಒಂದು ಚಪ್ಪಾಳೆ ಗಿಟ್ಟಿಸುವ ಸಲುವಾಗಿ ಇವತ್ತು ಕಲಾವಿದ ಚಪ್ಪಾಳೆಯಲ್ಲಿ ಇವತ್ತು ಕೊಚ್ಚಿಕೊಂಡು ಹೋಗುವ ಪ್ರಮೇಯವೂ ಇದೆ. ಅದಕ್ಕೆ ಎರಡು ರೀತಿಯಲ್ಲೂ ಒಂದ್ಸರಿ ಅವನು ಕೆಳಗೋಗ್ಲಿಕ್ಕೂ ಸಾಧ್ಯತೆ ಇದೆ, ಮೇಲೆ ಬರಲಿಕ್ಕೂ ಸಾಧ್ಯತೆ ಇದೆ. ಆದ್ದರಿಂದ ಕಲಾವಿದರನ್ನು ಬೆಳೆಸುವಲ್ಲಿ ಅಭಿಮಾನಿಗಳ ಕೊಡುಗೆ ಬಹಳ ದೊಡ್ಡದು. ಖಂಡಿತ. ಒಳ್ಳೆಯದು. ಸಹೃದಯದಿಂದ ನಮ್ಮನ್ನು ಮಾತನಾಡಿಸಿದ್ದಾರೆ, ಅವರಿಗೆ ಸಂತೋಷ, ಅಭಿನಂದನೆಯನ್ನು ಸಲ್ಲಿಸೋಣ. ಈ ಶ್ರೀನಿವಾಸ ಭಟ್ರ ಪ್ರಶ್ನೆ ಎರಡನೇ ಪ್ರಶ್ನೆ ಹಾಗೆ ಉಳಿದೋಗಿದೆ. ಹೌದು. ಈಗ ಇಂಥ ನೀವೊಂದು ಕಲಾವಿದರು, ಈಗ ನಿಮ್ಮ ಕ್ಷೇತ್ರ ಯಾವುದು ಇಷ್ಟು ಬೆಳೀಲಿಕ್ಕೆ, ಯಾವುದೋ ಕ್ಷೇತ್ರದಲ್ಲಿ ನೀವು ಅಧ್ಯಯನ ನಡೆಸಬೇಕು, ಮತ್ತು ಒಂದು ಹೊಸ ಪಾತ್ರಕ್ಕೆ ನೀವು ಹೇಗೆ ಜೀವ ತುಂಬ್ತೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸಹಿತ ಕೇಳಿದ್ದಾರೆ. ಹೌದು. ನೀವೊಂದು ಜೀವ ತುಂಬಿದ ಅಂಥ ಒಂದು ಪಾತ್ರ ಉದಾಹರಣೆ ಸಹಿತವಾಗಿ ನಮ್ಮ ಪ್ರೇಕ್ಷಕರು ತಿಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಅಧ್ಯಯನ ಮೂಲವಾಗಿ ಬೇಕಾಗುವುದು ಪ್ರಸಂಗದ ಅಧ್ಯಯನ, ಆಮೇಲೆ ಪುರಾಣದ ಗ್ರಂಥಗಳ ಅಧ್ಯಯನ. ತಾಳಮದ್ದಳೆ ಕ್ಷೇತ್ರ ಯಕ್ಷಗಾನದ ವೇಷಧಾರಿಯಾಗಿ ಆಗುವಾಗ ಪುರಾಣಗಳ ಅಧ್ಯಯನ ಒಂದು ಮಿತಿಯಲ್ಲಿ ಇದ್ದರೂ ಸಾಕಾಗ್ತದೆ. ತಾಳಮದ್ದಳೆ ಕ್ಷೇತ್ರದಲ್ಲಿ ಮುಂದುವರಿಯುವಾಗ ಅಂದರೆ ಶ್ರೀನಿವಾಸ ಭಟ್ರು ಈಗಲೇ ಕೇಳಿದ ಹಾಗೆ ಅದು ಯಾವ ವಿಧದಿಂದ ಯಾವ ಕ್ರಮದಿಂದ ಪ್ರಶ್ನೆ ಬರ್ತದೆ ಅನ್ನುವುದನ್ನು ಮೊದಲೇ ತರ್ಕಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಲ್ಲಿ ಆ ಸಂದರ್ಭಕ್ಕನುಸಾರವಾಗಿ ನೀವು ಅಲ್ಲಿ ಮಾತಾಡಬೇಕು, ಮುಂದುವರಿಸಿಕೊಂಡು ಹೋಗಬೇಕು. ನಾವು ಆಡಿದಂತಹ ಮಾತುಗಳಿಗೆ ಸಮರ್ಥನೆಯನ್ನು ಕೊಡಬೇಕಾಗ್ತದೆ. ಅಷ್ಟೆಲ್ಲ ಆಗುವಾಗ ಆಳವಾದಂತಹ ಅಧ್ಯಯನ ಬೇಕು. ಇದಕ್ಕೆಲ್ಲ ಅವಕಾಶ ಹೇಗೆ ಸಿಗ್ತದೆ ಅಂತ ಅವಕಾಶ ಮಾಡಿಕೊಂಡು ಮಾಡಬೇಕಾಗ್ತದೆ ಅಧ್ಯಯನ. ಸರಿ ಸರಿ. ಈಗ ನೀವೊಂದು ಹೊಸ ಪಾತ್ರವನ್ನು ಕಟ್ಟಿಕೊಡ್ತೀರಿ ಅಂತಕ್ಕಂಥ ದೊಡ್ಡ ಒಂದು ಅಭಿಮಾನ ಗೌರವ ನಿಮ್ಮ ಮೇಲಿದೆ. ಹಾಗೆ ಒಂದು ಪಾತ್ರ, ಒಂದು ವಿಶೇಷತೆ ಬಗ್ಗೆ ಒಂದು ಪಾತ್ರವನ್ನು ಆಧರಿಸಿಯೇ ಮಾತಾಡಬಹುದೇ? ಹೌದು. ಅಲ್ಲ, ಪಾತ್ರ ಚಿತ್ರಣ ಒಂದೋ ಮೊದಲನವರ ವೇಷವನ್ನು ನೋಡಿ ಪಾತ್ರವನ್ನು ಕೇಳಿ. ನಿಮಿಷ ವಿಶ್ವೇಶ್ವರ ಭಟ್ರೆ. ಒಳ್ಳೆಯದು. ಹಲೋ ಹಲೋ, ನಮಸ್ಕಾರ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್. ಶ್ರೀನಿವಾಸ ಭಟ್ರೆ. ಪೂರ್ ಶ್ರೀನಿವಾಸ ಭಟ್ರು ಕರೆ ಮಾಡ್ತಿದ್ದಾರೆ. ನಮಸ್ಕಾರ, ಹೇಳಿ. ನಮಸ್ಕಾರ ಶ್ರೀನಿವಾಸ ಭಟ್ರೆ, ಸುಣ್ಣಬಳ್ಳರಲ್ಲಿ ಮಾತಾಡಿ. ನಮಸ್ಕಾರ ಮಾಸ್ಟರ್, ಹೇಳಿ. ಪ್ರದರ್ಶನಕ್ಕೆ ಒಂದು 106 ವರ್ಷದ ಇತಿಹಾಸ ಉಂಟು. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಶ್ರೀನಿವಾಸ ಭಟ್ರೆ, ಕೇಳಿಸ್ತಾನಿಲ್ಲ. ನಮ್ಮ ಪ್ರದರ್ಶನಗಳಿಗೆ ಒಂದು 100 ವರ್ಷದ ಹೆಚ್ಚಿನ ಇತಿಹಾಸ ಇದೆ ನೋಡಿ. ಖಂಡಿತ. ನಾವು ಓದಿ ನೋಡಿದ ಹಾಗೆ ಅಥವಾ ಕೇಳಿ ತಿಳಿದ ಹಾಗೆ 100 ವರ್ಷದ ಮೊದಲು ಅಥವಾ 50 ವರ್ಷದ ಮೊದಲು ಇದ್ದಾಗೆ ಈಗ ಇಲ್ಲ. ಅದರ ಬಗ್ಗೆ ನಾನು ನಮ್ಮ ಕಟೀಲು ಮೇಳದ ವಿಷಯದಲ್ಲಿ ಹೇಳುವಾಗ ಈಶ್ವರಣ್ಣನ ಬಗ್ಗೆ ನೀವು ಹೇಳಿದಿರಿ. ನಾವೆಲ್ಲ ಗೊತ್ತುಂಟು, ಮ್ಯಾನೇಜರು, ಸಮರ್ಥ ಕಲಾವಿದ. ನಮ್ಮ ದೇವಿ ಮಹಾತ್ಮೆ ಇತ್ಯಾದಿ ಪ್ರಸಂಗಗಳು ಒಂದೊಂದು ಊರಿನಲ್ಲಿ ದೇವಿ ಮಹಾತ್ಮೆ ಒಂದಂತಲ್ಲ ಎಷ್ಟೋ ಪ್ರಸಂಗಗಳು ಪ್ರತಿ ವರ್ಷ ಆಗ್ತದೆ. ಹಾಗೆ ಆಗುವಾಗ
ಪುರಾಣ ಕಥೆಗೆ ಭಂಗ ಬಾರದ ಹಾಗೆ ಪ್ರತಿ ವರ್ಷ ಏನಾದ್ರೂ ಒಂದು ಆ ಊರಿಗೆ ಹೋದಾಗ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ದೃಶ್ಯದಲ್ಲಿ ಏನಾದ್ರೂ ಮಾಡೋದಕ್ಕೆ ನನಗೆ ಸಾಧ್ಯ ಉಂಟು. ಈಗ ನಮ್ಮ ಕೃಷ್ಣ ಲೀಲೆ, ದೇವಿ ಮಹಾತ್ಮೆ, ಎಷ್ಟೋ ಪ್ರಸಂಗಗಳು ಪ್ರತಿ ವರ್ಷ ಅದೇ ಕಲಾವಿದರು ಮಾಡ್ತಾರೆ. ಆದ್ರೆ ಹೆಸರು ಉಂಟಂತ ಹೇಳಿದಲ್ಲ, ಹೌದು ಏನಾದ್ರು ಹೌದು ಆ ಚೌಕಟ್ಟಿನೊಳಗಡೆ ಸ್ವಲ್ಪ ವ್ಯತ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯತೆ, ಅಂದರೆ ಸ್ವಲ್ಪ ಬದಲಾವಣೆ ಮಾಡಿ ಒಂದು ಹೊಸತನ್ನು ಪ್ರೇಕ್ಷಕರಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ ಅಂತ. ಇವರಿಗೆಲ್ಲ ಇವರು ಹೇಳಿದ್ರೆಲ್ಲ ಕಲಾವಿದರು ಕೇಳ್ತಾರೆ ನೋಡಿ ಸ್ವಲ್ಪ ಸರಿ, ಹಾಗೆ ಮಾಡಬಹುದು, ಅದಕ್ಕೆ ಇವರ ಪ್ರಯತ್ನ ಉಂಟಾ ಅಂತ ಕೇಳಿದ್ರು. ಓಕೆ ಸರ್, ಅದು ಪ್ರತಿ ಸಾರಿ ಶ್ರೀನಿವಾಸ್ ಭಟ್ರು ನಮ್ಮ V4 ಮೀಡಿಯಾದ ಮೂಲಕ ಎಲ್ಲ ಕಲಾವಿದರಿಗೆ ಒಂದು ಹೊಸ ಹೊಸ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸರಿ ಸರಿ. ಈಗ ಯಕ್ಷಗಾನವು ಜನಪ್ರಿಯ ಆಗಬೇಕು ಮತ್ತು ಅದೇ ಪ್ರಸಂಗವನ್ನು ಅದೇ ಪಾತ್ರ ಅದೇ ರೀತಿ ಒಂಥರ ಸಿದ್ಧವಾದ ಪಾತ್ರ, ಸಿದ್ಧವಾದಂಥ ಸಂಭಾಷಣೆ ಬರೋದಕ್ಕಿಂತ ಒಂದು ಪರಿಕಲ್ಪನೆಯಲ್ಲಿ ಆ ಚೌಕಟ್ಟನ್ನು ಮೀರದೆ ಒಂದು ವೇಷಧಾರಿ ಒಂದು ಹೊಸ ರೀತಿಯಲ್ಲಿ ಆಲೋಚನೆ ಮಾಡಬಹುದೇ. ಉದಾಹರಣೆಗೆ ದೇವಿ ಮಹಾತ್ಮೆ ಆಗಲಿ ಅಥವಾ ಉದಾಹರಣೆಗೆ ಪೌರಾಣಿಕ ಪ್ರಸಂಗಗಳಾಗಲಿ ಹೊಸ ಹೊಸ ಕಲ್ಪನೆಯ ಮೂಲಕ ಮತ್ತೊಂದು ಪ್ರೇಕ್ಷಕರಿಗೆ ಹೊಸತನ್ನೇನಾದರೂ ಕೊಡಲಿಕ್ಕೆ ನಿಮ್ಮಿಂದ ಪ್ರಯತ್ನ ಮಾಡ್ತಿದ್ದೀರಿ ಅಥವಾ ಆ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಹಾಗೆ ಮಾಡಿದರೆ ಚಂದ ಅಲ್ಲೋ ಅಂತ ಮತ್ತೊಂದು ಅವರ ನೋಟವಿದ್ದ ಹಾಗೆ ಕಾಣ್ತದೆ. ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನಿಜವಾಗಿ ಈಗಿನ ಈ ಸ್ಥಿತಿಯಲ್ಲಿ ಯಕ್ಷಗಾನದ ಉಳಿವಿಗೆ ಬೇಕಾಗಿ ಚಿಂತಿಸಬೇಕಾದಂತಹ ಒಂದು ವಿಷಯ ಇದು. ಯಾಕೆಂದರೆ ಸಾಮಾನ್ಯವಾಗಿ ಈಗ ಕಟೀಲು ಮೇಳವನ್ನೇ ಆಡುವುದಾದರೆ ಹರಕೆ ಆಟಗಳು ನಡೆಯುವುದು, ಆದ ಪ್ರಸಂಗಗಳೇ ಆಗುವುದು, ನೋಡಿದ ಪ್ರೇಕ್ಷಕರೇ ನೋಡುವುದು. ಸರಿ, ಆದ್ದರಿಂದಲೇ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಇದು ಒಂದು ಕಾರಣ ಆಗುತ್ತೆ. ಖಂಡಿತ. ಯಾಕಂದ್ರೆ ಒಂದು ಹೊಸ್ತು ಪ್ರೇಕ್ಷಕ ನಿಜವಾಗಿ ನ ಮಂದೋಪಿ ಅನುದ್ದೇಶಂ ಪ್ರವರ್ತತೆ, ದಡ್ಡನು ಕೂಡ ಏನಾದ್ರೂ ಒಂದು ಪ್ರಯೋಜನ ಇಲ್ಲದೆ ಮುಂದಕ್ಕೆ ಬರುವುದಿಲ್ಲ. ಈಗ ಭಕ್ತಿಯಿಂದ ಒಂದೆರಡು ಆಟ ನೋಡ್ತಾನೆ, ಆಮೇಲೆ ಅದೇ ಪುನರಾವರ್ತನೆ ಆದ್ರೆ ಅವನಿಗೆ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ನಿಮ್ಮಂತ ಕಲಾವಿದರು ಮಾತ್ರ ಆ ನಿಟ್ಟಿನ ಬದಲಾವಣೆ ಮಾಡ್ಲಿಕ್ಕೆ ಏನಾದ್ರೂ ಸಾಧ್ಯತೆ ಉಂಟು. ಅಂದರೆ ಒಟ್ಟು ಪ್ರದರ್ಶನದಲ್ಲಿ ಬದಲಾವಣೆ ಮಾಡಿದಾಗ ಮಾತ್ರ ಶ್ರೀನಿವಾಸ ಮಾಸ್ಟ್ರು ಇಟ್ಟಂತಹ ನೋಟದಂತಹ ಒಂದು ನಿರೀಕ್ಷೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬೊಬ್ಬ ಕಲಾವಿದ ಬದಲಾವಣೆ ಮಾಡಿದರೆ ಸಾಕಾಗುವುದು, ಇಡೀ ನಿಮ್ಮ ಸೆಟ್ಟೇ ಟೀಮೇ ಬದಲಾಗಬೇಕು, ಆ ಕಥೆಯ ಹಂದರವೇ ಬದಲಾಗಬೇಕು. ಅಷ್ಟು ಬದಲಾಗಬೇಕು ಅಂತಾದರೆ ಬದಲು ಮಾಡಿ ಪ್ರದರ್ಶನ ಮಾಡಿದಾಗ ಒಳ್ಳೆ ಒಂದು ಪ್ರತಿಕ್ರಿಯೆ ಬಂದದ್ದುಂಟು. ಈಗ ನಾವು ಬಾಂಬೆಯಲ್ಲೆಲ್ಲ ಪ್ರದರ್ಶನ ಮಾಡುವಾಗಿದೆ ಈ ದೇವಿ ಮಹಾತ್ಮೆಯನ್ನು ಮೊದಲಿಗೆ ಬ್ರಹ್ಮ ವಿಷ್ಣುಗಳ ವಾದ ಎಲ್ಲ ತೆಕ್ಕೊಳ್ಳದೆ ಅದನ್ನೊಂದು ಈ ಮುನಿ ಇವರಿಗೆ ಸುರತವೈಶ್ಯರಿಗೆ ಕಥೆ ಹೇಳುವಾಗ ಸನ್ನಿವೇಶ ತೆಕ್ಕೊಂಡು ಹಾಗೆಲ್ಲ ಮಾಡಿದ್ದುಂಟು ಬದಲಾವಣೆ. ಅದು ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಆದರೆ ಮೇಳದಲ್ಲಿ ಅಷ್ಟು ಸುಲಭದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಆಟ ಮಾಡಿಸುವವನ ಭಾವನೆಯನ್ನು ಹೊಂದಿಕೊಂಡು ಇರ್ತದೆ. ಅವರು ಬಿಟ್ಟರೆ ನಮ್ಮನ್ನು ಆಕ್ಷೇಪ ಮಾಡ್ತಾರೆ, ನೀವು ಯಾಕೆ ಅದನ್ನು ಬಿಟ್ಟಿದ್ದೀರಿ, ಇದ್ಯಾಕೆ ಹೀಗೆ ಅಂತ. ಹಾಗೆ ಹಲೋ ಹಲೋ, ನಾನು ಕೊಳಂಬಿ ಗಣೇಶರಾವ್ ಅಂತ ಹೇಳಿ. ಕೊಳಂಬಿಯಿಂದ ಗಣೇಶರಾವ್ ಮಾತಾಡ್ತೇನೆ. ವಿಷಯ ಗೊತ್ತುಂಟು. ನಮಸ್ಕಾರ, ಹೇಳಿ. ನಮಸ್ಕಾರ ವಿಷಯ. ಈ ಯಕ್ಷಗಾನದ ಬಗ್ಗೆ ಆಗ್ಲಿ ಅಂದ್ರೆ ಸಾಧಾರಣ ಹೆಚ್ಚಿನ ದೊಡ್ಡ ಕಲಾವಿದರ ಮಟ್ಟದಲ್ಲಿ ನೀವಿದ್ದೀರಿ, ನಿಮ್ಮ ಪ್ರಯತ್ನಗಳೆಲ್ಲ ಬಹಳ ಅಪ್ಯಾಯಮಾನವಾದದ್ದು. ಈಗ ಪೌರಾಣಿಕ ಪ್ರಸಂಗವನ್ನು ಕಟೀಲು ಮೇಳದವರು ನಿರಂತರವಾಗಿ ಆಡ್ತಾ ಇದ್ದೀರಿ ನೀವು. ಇದರಲ್ಲಿ ಶ್ರೀನಿವಾಸ್ ಭಟ್ರು ಹೇಳಿದ್ರು ಕೆಲವೊಮ್ಮೆ ಬದಲಾವಣೆಗಳನ್ನು ಮಾಡೋದಕ್ಕೆ ಸೂಕ್ತವಾಗ್ತದ ಅಂತ ಹೇಳಿ. ಆದ್ರೆ ಪೌರಾಣಿಕದ ಯಕ್ಷಗಾನ ಪ್ರಸಂಗಗಳಲ್ಲಿ ಅದು ಹೆಚ್ಚು ಮಹತ್ವ ಬರ್ಬಹುದಾ ಅಂತ ಹೇಳೊಂದು ಇದು. ಹೆಚ್ಚು ನಾವು ಬೇರೆ ಹೊಸ ದೃಷ್ಟಿಕೋನ ನಿಟ್ಟದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಏನಾದ್ರೂ ಸಮಾಜಕ್ಕೆ ಅಥವಾ ಪೌರಾಣಿಕದ ಸನ್ನಿವೇಶಗಳಿಗೆ ತೊಂದರೆ ಆಗ್ತದಾ ಎನ್ನುವಂತಹ ಒಂದು ಜಿಜ್ಞಾಸೆಗಳು ಇರೋದಿಲ್ವಾ? ಅಲ್ಲ ಗಣೇಶರೇ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಿಮ್ಮ ಕರೆಗಾಗಿ ಧನ್ಯವಾದಗಳು. ಅದಕ್ಕೆ ಸ್ಪಷ್ಟೀಕರಣವನ್ನು ಈಗ ವಿಶ್ವೇಶ್ವರ ಭಟ್ರು ಕೊಡ್ತಾರೆ. ಈಗ ಅವರು ಅದೇ ರೀತಿಯಲ್ಲಿ ಮತ್ತೆ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೌದೌದು. ಅಂದ್ರೆ ಶ್ರೀನಿವಾಸ ಭಟ್ರು ಬದಲಾವಣೆ ಮಾಡಿದ್ರೆ ಒಳ್ಳೇದಲ್ವ ಅಂತ ಕೇಳಿದ್ರು. ಇವರು ಮಾಡಿದ್ರೆ ಪ್ರಸಂಗದ ಆಶಯಕ್ಕೆ ಕೊರತೆ ಬರುವುದಿಲ್ವ ಅಂತ ಕೇಳಿದ್ರು. ನೋಡಿ, ಪರ ವಿರೋಧದ ಪ್ರತಿಕ್ರಿಯೆಗಳು ಈಗಲೇ ಇಲ್ಲಿಯೇ ಉಂಟಾಗ್ತಾ ಉಂಟು. ಅದಕ್ಕೆ ಶ್ರೀನಿವಾಸ ಭಟ್ರು ಆ ಕ್ಷೇತ್ರದಲ್ಲಿ ಸಿದ್ಧಹಸ್ತರು ಅಂತ ಒಂದು ಒಳ್ಳೆ ಪ್ರಸಂಗಕರ್ತರು, ಅವರು ಸಹಿತ ಅದನ್ನ ಆ ನಿಟ್ಟಿನ ಪ್ರಯತ್ನ ಮಾಡಲಿಕ್ಕೆ ಸಮರ್ಥರು. ಹೌದೌದು. ಈಗ ಅವರು ಸಮರ್ಥರಾದವರು ಅವರೊಂದು ಪ್ರಸಂಗಕರ್ತರಾಗಿ ಇಂಥ ಒಂದು ಹೊಸ ಒಂದು ಕಲ್ಪನೆಯಲ್ಲಿ ಬರೀಲಿಕ್ಕೂ ಸಮರ್ಥರಾದ್ರಿಂದ ಆ ಪ್ರಶ್ನೆ ಕೇಳಿರ್ಬೋದು. ಅಲ್ಲ, ಪ್ರಸಂಗದ ನೋಟಕ್ಕೆ ಬದಲಾವಣೆ ತಂದ್ರೆ ಅದಕ್ಕೆ ಆಕ್ಷೇಪ ಬರ್ತದೆ, ಅದು ಕೊರತೆ ಬರ್ತದೆ. ಅದನ್ನು ಮಾಡುವ ಹಾಗಿಲ್ಲ. ಪೌರಾಣಿಕ ಆಶಯಕ್ಕೆ ಕೊರತೆ ಬರ್ತದೆ, ನೋಟಕ್ಕೆ ವ್ಯತ್ಯಾಸ ಮಾಡಬೇಕಾದಲ್ಲ. ಅದನ್ನು ಇದು ಪ್ರದರ್ಶಿಸುವಂತಹ ಕ್ರಮದಲ್ಲಿ ಬದಲಾವಣೆ ಮಾಡಬೇಕು ಅಂತ ಶ್ರೀನಿವಾಸ ಮಾಸ್ಟ್ರು ನೋಟ ಇಟ್ಟು ಕೇಳಿದ್ದು. ಅದು ನನಗೆ ಪ್ರಶ್ನೆ ಅರ್ಥ ಆಗಿದೆ, ಹಾಗೆ ಅರ್ಥ ಆಗಿದೆ. ಅದು ಅಂದರೆ ಮೂಲ ಕಥೆಗೆ ದೋಷ ಬರಲಿಕ್ಕಿಲ್ಲ, ಅದರಲ್ಲಿ ಬರುವ ಪಾತ್ರಗಳಲ್ಲಿ ಕೆಲವು ವ್ಯತ್ಯಾಸ ಮಾಡುವುದು. ಅಂದರೆ ಉದಾಹರಣೆಗೆ ಈಗ ನಾನು ಈಗಲೇ ಉದಾಹರಿಸಿದ ಹಾಗೆ ದೇವಿ ಮಹಾತ್ಮೆಯಲ್ಲಿ ಬ್ರಹ್ಮ ವಿಷ್ಣು ವಾದ ಮಾಡ್ತಾ 1 ಗಂಟೆ ಹೊತ್ತು ತೆಗೆಯುವುದಕ್ಕಿಂತ ಒಬ್ಬ ಋಷಿ ಸುರತವೈಶ್ಯರಿಗೆ ಕಥೆ ಹೇಳುವಾಗ ದೃಶ್ಯ ತೆಕ್ಕೊಳ್ಳೋದು ಒಂದು 5 ನಿಮಿಷದಲ್ಲಿ ಆಗ್ತದೆ ಆ ಕೆಲಸ. ಹೀಗೀಗ ಅವರು ಮೇದಿನಿ ನಿರ್ಮಾಣ ಆಗುವಲ್ಲಿ ಸನ್ನಿವೇಶಕ್ಕೆ ಸರಿಯಾಗಿ ಹೀಗಿದ್ದ ಒಂದು ಕಥೆಯನ್ನು ಅವರ ಮೂಲಕ ನಿರೂಪಿಸುವ ಹಾಗೆ ಒಂದು ದೃಶ್ಯ ತೆಕ್ಕೊಂಡ್ರೆ ಈ ಸಮಯವೂ ಉಳಿತಾಯ ಆಗ್ತದೆ. ಈ ಕಾಲಮಿತಿಯ ಪ್ರದರ್ಶನಗಳಿಗೆಲ್ಲ ಬೇಕಾಗ್ತದೆ. ಹಾಗೊಂದು ಬದಲಾವಣೆ ತಂದಾಗ ನೋಟಕನಲ್ಲಿಯೂ ಒಂದು ಹೊಸ ಆಸಕ್ತಿ ಮೂಡಲಿಕ್ಕೆ
ಕಾರಣ ಆಗ್ತದೆ ಅನ್ನುವ ದೃಷ್ಟಿಯಿಂದ ಬದಲಾವಣೆ ಮಾಡುವುದು ಸಹ್ಯಾದೀತು. ಸರಿ ಸರಿ. ಮತ್ತೆ ಪುರಾಣಕ್ಕೆ ಕೊರತೆ ಬರುವಾಗ ಬದಲಾವಣೆ ಬಹಳ ಆಕ್ಷೇಪಗಳು ಬರಬಹುದು. ಹೌದು, ಸಾಧ್ಯ ಆಗುದಿಲ್ಲ, ಅದು ಮಾಡಲಿಕ್ಕೆ ನಿರೀಕ್ಷೆಯೋದಾಗಿರ್ಲಿಕ್ಕೆ. ಹೌದು. ಆದರೆ ಮೇಳದ ಪ್ರದರ್ಶನಗಳಿಗೆ ಮಾಡುವಾಗ ಆಟ ಮಾಡಿಸುವವರ ಒಂದು ಅಭಿಪ್ರಾಯವನ್ನು, ಅವರ ಅನಿಸಿಕೆಯನ್ನು ನಾವು ಮನ್ನಿಸಬೇಕಾಗ್ತದೆ. ಆದ್ದರಿಂದ ತೀರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಕೆಲವು ಸಲ ಅವರ ಅಭಿರುಚಿಯೇ ಆಗಿರ್ತದೆ, ಏನು ಮಾಡಲಿಕ್ಕೂ ಆಗುದಿಲ್ಲ ಹರಕೆದಾರರದ್ದು. ಒಂದು ಈ ಕರೆಯನ್ನು ಮನ್ನಿಸೋಣ. ಹಲೋ ಹಲೋ, ನಾವು ಮಂಗಳೂರಿಂದ ಪ್ರದೀಪ್ ಅಂತ ಮಾತಾಡ್ತಾ ಇದ್ದೇವೆ. ಪ್ರದೀಪ್ ಮಾತಾಡ್ತಿದ್ದೀರಿ? ಹೌದು ಸರ್. ನಮಸ್ಕಾರ, ನಿಮ್ಮ ಕರೆಗಾಗಿ ಧನ್ಯವಾದಗಳು. ವಿಶ್ವೇಶ್ವರ ಭಟ್ ಹತ್ರ ನೇರವಾಗಿ ಸಂಭಾಷಣೆ ನಡೆಸಿ. ವಿಶ್ವೇಶ್ವರ ಭಟ್ರನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ನಮಸ್ಕಾರ, ಅವರಲ್ಲಿ ಮಾತಾಡ್ಬೇಕು ಅಂತ ಹೇಳಿ ಫೋನ್ ಮಾಡಿದ್ದೆ. ನಮಸ್ಕಾರ, ಹೇಳಿ. ಈ ಸಲ ನಾವು ನಿಮ್ಮ ಬಿಫೋರ್ ಮೀಡಿಯಾದಲ್ಲಿ ಎಲ್ಲ ಈ ಬಲಿರೆ ಕಾರ್ಯಕ್ರಮ ನೋಡ್ತಾ ಬಂದಿದೆ ಆಲ್ರೆಡಿ. ಸರಿ. ಆದ್ರೆ ಈ ಸತಿಯ ಕಾರ್ಯಕ್ರಮ ಒಬ್ಬರನ್ನು ನನ್ನ ಮಟ್ಟಿಗೆ ಸರಿಯಾದ ಕಲಾವಿದರನ್ನೇ ಆರಿಸಿದ್ದೇನೆ ಅನಿಸ್ತದೆ. ಅವರ ಬಗ್ಗೆ ಹಾಲು ಬಿಳಿಯಾಗಿದೆ ಅಂತ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಹಿಂದಿನ ಕಲಾವಿದರನ್ನೆಲ್ಲ ನಾವು ಅಭಿಮಾನಿ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಇದರಲ್ಲಿ ಅವರನ್ನೊಬ್ಬ ಅಭಿಮಾನಿ ಅಂತ ಹೇಳಿದ್ರೆ ಅದಕ್ಕೊಂದು ಸರಿಯಾದ ಅರ್ಥ ಉಂಟು. ನಾನು ಹೇಳಬೇಕಿದ್ರೆ ಇದು ನಾನು ಹೇಳಿದ್ದು ಎಷ್ಟೋ ತಪ್ಪು ಎಷ್ಟು ಸರಿಯೋ ನನಗೆ ಗೊತ್ತಿಲ್ಲ. ಇಲ್ಲ, ಸರಿಯಾಗಿ ನೀವು ಹೇಳಿದಿರಿ. ಮೇಲೆ ಅವರಿಟ್ಟ ಮೇಲಿಟ್ಟ ವಿಶ್ವಾಸ ಪ್ರಕಟವಾಗ್ತದೆ ಅಷ್ಟೇ. ಅದು ಸರಿ. ಅವರಿಗೆ ಯಾವ ಕಾರ್ಯಕ್ರಮದ, ಯಾವ ತಾಳಮದ್ದಲೆಯಲ್ಲಿ, ಯಾವ ಯಕ್ಷಗಾನದಲ್ಲಿ ಯಾವ ಪಾತ್ರವನ್ನು ಈಗ ಪ್ರಸಕ್ತ ಇರುವ ಕಲಾವಿದರಲ್ಲಿ ಒಬ್ಬನೇ ಕಲಾವಿದ ಅಂತ ಹೇಳ್ಬಹುದು. ಸರಿ. ಯಾಕೆ ಹೇಳಿದ್ರೆ ನಾವು ಅವ್ರು ಏನು ಹೇಳಿದ್ರು ಸರಿಯೇ, ನೀವು ಯಾವ ಕ್ಲಿಪ್ಪಿಂಗ್ಸ್ ತೋರಿಸಿದ್ರು ಆಗ್ಬೋದು. ಅದನ್ನ ಹೇಳಲಿಕ್ಕೋಸ್ಕರ ಕರೆ ಮಾಡಿದ್ದು, ಬೇರೆ ಏನು ಮಾತಾಡ್ಲಿಕ್ಕೆ. ನಿಮ್ಮ ಕರೆಗಾಗಿ ಕೃತಜ್ಞತೆಗಳು. ಅವರಿಗೆ ಅವರು ತಮ್ಮ ನಿಜವಾದಂಥ ಅಭಿಮಾನಿ ಪ್ರೇಕ್ಷಕರದ್ದು ನೀವು ಅನ್ನುವಂಥ ಅನಿಸಿಕೆಯನ್ನು ಅವರು ಹೇಳಿದ್ದಾರೆ. ಹೌದು, ಅವರ ನಿಮ್ಮ ಮೇಲೆ ಇಟ್ಟಿರುವ ಅಭಿಮಾನಕ್ಕಾಗಿ ಅವರಿಗೆ ನಾವು ತುಂಬ ಅಭಿಮಾನ ದೊಡ್ಡದು, ಕೃತಜ್ಞತೆ ಅದಕ್ಕೆ. ಈಗ ಒಂದು ಪುಟ್ಟ ವಾಣಿಜ್ಯ ವಿರಾಮದ ನಂತರ ನಾವು ಮುಂದೆ ಚರ್ಚೆಯನ್ನು ಮುಂದುವರಿಸೋಣ. ಈಗ ನಾವು ಚರ್ಚೆಯನ್ನು ಮುಂದುವರಿಸಲೇಬೇಕಾಗಿದೆ. ವಿಶ್ವೇಶ್ವರ ಭಟ್ರೆ, ಈಗ ಅಧ್ಯಯನ ಕ್ಷೇತ್ರದ ಬಗ್ಗೆ ಆಗಿನ ಚರ್ಚೆನೇ ನಾವು ಭಾಳ ಮಧ್ಯೆ ಪದೇ ಬೇರೆ ಬೇರೆ ಕರೆಗಳು ಬಂದು ನಮ್ಮ ಚರ್ಚೆ ಕುಂಠಿತವಾಗಿದೆ. ಹಾಗಾಗಿ ಆ ಚರ್ಚೆ ನಾವು ಮುಂದುವರಿಸೋದಾದರೆ, ಈಗ ಅಧ್ಯಯನ ಕ್ಷೇತ್ರಕ್ಕೆ ಒಬ್ಬ ಕಲಾವಿದ ಬೆಳಿಬೇಕಾದ್ರೆ ಅವನು ಹಲವು ರೀತಿಯ ಸಂಗ್ರಹಗಳನ್ನು ಆತ ಮಾಡ್ಕೊಳ್ಬೇಕಾಗತ್ತೆ. ಹೌದು. ನೀವು ಈಗ ಒಂದು ಕ್ಲಿಪ್ಪಿಂಗ್ಸ್ ನೋಡಿ ಆಮೇಲೆ ಚರ್ಚೆಯನ್ನು ಮುಂದುವರಿಸೋಣ. ಈಗ ಮುಂಡ್ಕೂರು ಕ್ಷೇತ್ರ ಮಹಾತ್ಮೆಯ ಮುಂಡಾಸುರನ ಪಾತ್ರದಲ್ಲಿ ನೀವು ಭಾಳ ಅದ್ಭುತವಾಗಿ ನಿಮ್ಮ ಕಲಾ ಪ್ರೌಢಿಮೆ ಅಲ್ಲಿ ಮೆರೆದಿದ್ದೀರಿ. ಈಗ ಶಚಿದೇವಿ ಜೊತೆಗೆ ಮುಂಡಾಸುರ ಸಂಭಾಷಣೆ ಮಾಡ್ತಕ್ಕಂಥ ಒಂದು ಶೃಂಗಾರ ಸನ್ನಿವೇಶವನ್ನು ಕ್ಲಿಪ್ಪಿಂಗ್ ಮೂಲಕ ತೋರಿಸ್ಬಿಟ್ಟು ಆಮೇಲೆ ಚರ್ಚೆ ಮುಂದುವರಿಸೋಣ. ಅದ್ಭುತ ರೂಪವೋ ಅದ್ಭುತ ರೂಪವೋ ರೂಪರಾಶಿಯ ಪೃಥ್ವಿ ಮೂರಡೊಂದಿಲ್ಲ, ಪೃಥ್ವಿ ಮೂರರೊಂದಿಲ್ಲ. ಆಹಾ ಶಿವ ಶಿವ ಚಿತ್ತನಿಲ್ಲದೋ ಎನ್ನ ಚಿತ್ತನಿಲ್ಲದೋ ಚಿತ್ತ ಹೊಂದ ಜೀವನನೆನುತ್ತ ಬಡಿತಾರಿ ಆರು ನೀನೆಲೆ ಮುತ್ತ
ನಿನ್ನಯ ಪತಿಯೋ ನಿನ್ನನು ಪೆತ್ತರಿ ಯಾರು ನಿನ್ನಯ ಪತಿಯೋ ನಿನ್ನಯ ಪತಿಯೋ ಈಗ ಆಗಲೇ ನೀವು ಹೇಳಿದಾಗೆ ಅರ್ಧದಲ್ಲಿ ನಾವು ಚರ್ಚೆಯನ್ನು ನಿಲ್ಲಿಸಿದ್ದೇವೆ. ಒಂದು ಪಾತ್ರವನ್ನು ನಾವು ವಿಶಿಷ್ಟವಾಗಿ ಅದೇ ಕರ್ಣ, ಅದೇ ಭೀಮ, ಅದೇ ಭೀಷ್ಮ, ಒಬ್ಬೊಬ್ಬ ಕಲಾವಿದ ಒಂದೊಂದು ರೀತಿಯಲ್ಲಿ ಕಟ್ಟಿಕೊಡ್ತಾನೆ ಆ ಪಾತ್ರವನ್ನು. ಆ ಪಾತ್ರವನ್ನು ಕಟ್ಟಿಕೊಡುವಲ್ಲಿ ಕಲಾವಿದನ ಒಂದು ಶ್ರಮ ಬಹಳ ಅನಿವಾರ್ಯವಾಗಬೇಕಾಗತ್ತೆ. ಹೌದು. ಹಲೋ. ಹಲೋ. ಹಾಂ, ಬಾಲಕೃಷ್ಣ ಶೆಟ್ಟರಿಗೆ ನಮಸ್ಕಾರ. ನಮಸ್ಕಾರ ಸರ್. ಹಾಗೇನೆ ಸುನ್ನಂಬಳ ವಿಶ್ವೇಶ್ವರ ಭಟ್ರಿಗೂ ನಮಸ್ಕಾರ. ನಮಸ್ಕಾರ. ನಾವು ಕಟೀಲು ಮೇಳದ ಅಭಿಮಾನಿ. ಹಾಗೇನೆ ಸುನ್ನಂಬಳ ವಿಶ್ವೇಶ್ವರ ಭಟ್ರಿಗೂ ಕೂಡ ಅಭಿಮಾನಿ. ತಮ್ಮ ಹೆಸರು ಹೇಳಿ ಸರ್. ನಮ್ದು ಮಧುಸೂದನ್ ಶೆಟ್ಟಿ ಗುರು ಸ್ಟೋರ್ ಅಂತ. ಮಧುಸೂದನ್ ಶೆಟ್ಟಿ ಗುರು ಸ್ಟೋರ್. ಹಾಗೆ ಗಟ್ಟಿ ಮಾತಾಡಿ ಸರ್. ಎಲ್ರಿಗೂ ನಿಮ್ಮ ಪ್ರಶ್ನೆ ಎಲ್ಲ ಪ್ರೇಕ್ಷಕರಿಗೂ ಗೊತ್ತಾಗತ್ತೆ. ಹಾಗೆ ಯಾಕೆಂತ ಹೇಳಿದ್ರೆ ಅವರದ್ದು ಹಲವಾರು ವೇಷ ನೋಡಿದವರು, ಅತಿಕಾಯ, ರಕ್ತ ವಿಜಯ ಎಲ್ಲ. ಹಾಗೇನೆ ಅವರದ್ದು ಕಟೀಲು ಮೇಳದಲ್ಲಿ ಒಂದು ದೇವಿಯ ಪಾತ್ರವನ್ನು ನೋಡ್ಬೇಕು ಅಂತ ನಮ್ದೆಲ್ಲ ಆಸೆ. ಮತ್ತೊಂದು ವಿಷಯ ನಿಮ್ಮ ಹತ್ರ ಹೇಳಿಕ್ಕಿತ್ತು ಸರ್. ಏನಂತ ಹೇಳಿದ್ರೆ, ಈಗ ಸ್ವಲ್ಪ ಮೊದಲು ಒಂದು ಚರ್ಚೆ ಬಂತು, ದೇವಿ ಮಾತ್ಮೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತೆಗೆದು ಅದು ಬೇರೆ ರೀತಿಯಲ್ಲಿ ಬರಬೇಕು ಅಂತ. ಆದ್ರೆ ಕಟೀಲು ಮೇಳದಲ್ಲಿ ಮೂಲ ಸಂಪ್ರದಾಯದಲ್ಲಿ ಉಳಿಬೇಕು ಅಂತಲೇ ನಮ್ಮ ಆಸೆ. ಅದು ಚೇಂಜ್ ಆಗಬಾರ್ದು ಅಂತ. ಖಂಡಿತ. ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಮೇದಿ ನಿರ್ಮಾಣ ಆಗಿ ಇದು ಮಧುಕೈಟ ವಧುವಾಗುವ ತನಕ ಈಗ ಹೇಗೆ ನಡೀತಾ ಉಂಟು ಅದೇ ರೀತಿ ನಡೀಬೇಕು. ಯಾಕೆ ಅಂತ ಹೇಳಿದ್ರೆ, ಯಕ್ಷಗಾನದ ಸಂಪ್ರದಾಯ ಉಳಿದದ್ದು ಕಟೀಲು ಮೇಳದಲ್ಲಿ ಮಾತ್ರ, ಬೇರೆ ಯಾವ ಮೇಳದಲ್ಲೂ ಕೂಡ ಅಷ್ಟು ಸರಿ. ನಿಮ್ಮ ಅಭಿಪ್ರಾಯಕ್ಕಾಗಿ ಕೃತಜ್ಞತೆಗಳು. ಅದಕ್ಕೆ ಉತ್ತರವನ್ನು ಹೇಗೆ ವಿಶ್ವೇಶ್ವರ ಭಟ್ರು ಕೊಡ್ತಾರಂತ ನೋಡೋಣ. ಅವರ ಬಾಯಿಂದ ಕೇಳಬೇಕಷ್ಟೇ. ನಮಸ್ಕಾರ. ಅದೇ ಬದಲಾವಣೆ ಮಾಡುವಲ್ಲಿ ಇಂತಹ ತೊಡಕುಗಳೆಲ್ಲ ಸಹಜವಾಗಿ ಉಂಟು ಅಂತ ನಾನು ಆಗಲೇ ಆಡಿ ತೋರಿಸಿದೆ ಅದನ್ನು. ಅಂದರೆ ಜನರ ಭಾವನೆಗಳ ಮೇಲೆ ನಾವು ಸವಾರಿ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತು ಇನ್ನೂ ಒಂದು, ಅಷ್ಟನ್ನು ಇಷ್ಟಪಡುವಂತಹ ಮಂದಿಗಳು ಒಂದು ಬೆಳಗಿನ ತನಕ ಆಟ ನೋಡುವಾಗ ಅದನ್ನೆಲ್ಲ ನೋಡುವಂತಹ ಉದ್ದೇಶ ಇಟ್ಟುಕೊಂಡೇ ಬಂದಂತಹ ಪ್ರೇಕ್ಷಕರನ್ನು ನಿರಾಸೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಏನೋ ಒಂದು ಕೊರತೆ ಆದರೆ ಅವರೊಂಥರ ಸ್ವಲ್ಪ ಹೌದು ವ್ಯತ್ಯಾಸ ಆಗ್ತದೆ. ಸರಿ. ಕಾಲಮಿತಿಯ ಪ್ರದರ್ಶನಗಳ ಸನ್ನಿವೇಶಗಳಲ್ಲೆಲ್ಲ ಅಂತಹ ಒಂದು ಬದಲಾವಣೆಯನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಸರಿ. ಮತ್ತು ನಿಜವಾಗಿಯೂ ಯಕ್ಷಗಾನದ ಕಲೆಯ ಬಗ್ಗೆ ಆಸಕ್ತಿ ಇದ್ದು ಬಂದಂತಹ ಪ್ರೇಕ್ಷಕ ಹಳೆಯ ಕಾಲದಲ್ಲಿ ಹೇಗೆ ಪ್ರದರ್ಶನ ಆಗ್ತಿತ್ತೋ ಹಾಗಿದ್ದಂತಹ ಪ್ರದರ್ಶನವನ್ನೇ ನಿರೀಕ್ಷಿಸ್ತಾನೆ ಹೊರತು ಬದಲಾವಣೆಯನ್ನಷ್ಟು ನಿರೀಕ್ಷಿಸುವುದಿಲ್ಲ ಅಂತ ಸಾಮಾನ್ಯವಾಗಿ ನಮಗೆ ಕಂಡುಬಂದ ಅನುಭವದಿಂದ ಗೊತ್ತಾಗೋದು. ಹಾಗಾಗಿ ಬದಲಾವಣೆ ಮಾಡಿದ್ದರಿಂದ ನಾನೊಂದು ವಿಶೇಷ ಪ್ರಯೋಜನ ಏನು ಸಿಗಲಿಕ್ಕಿಲ್ಲ ಅಂತ ಕಾಣ್ತದೆ ನನಗೆ ಕಾಣುವಾಗ. ಸರಿ. ಅವರ ಒಂದು ಭಿನ್ನವಾದಂಥ ಅಭಿಪ್ರಾಯಗಳು ಸಾಮಾನ್ಯವಾಗಿ ಇದಕ್ಕೆ ಬರ್ತಾ ಇರೋದ್ರಿಂದಲೇ ಅಂತ ಒಂದು ತುಂಬ ಆಮೂಲಾಗ್ರವಾದ ಬದಲಾವಣೆಯ ಸಾಹಸಕ್ಕೆ ಹೆಚ್ಚಿನವ್ರು ಕೈ ಹಾಕಲೂ ಇಲ್ಲ. ಇದಕ್ಕೆ ಇಲ್ಲಿ ಹಾಗೆ ದುಡ್ಕೊಂಡೇ ಬಂದಿದ್ದೇವೆ ನಾವು. ಹಲೋ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ನಾವು ಕಾರ್ಕಳದಿಂದ ಮಾತಾಡ್ತಾ ಇದ್ದೇವೆ. ಕೇಳಿ, ಸೊಣ್ಣಮಳ್ಳಲ್ಲಿ ಏನಾದ್ರು ಪ್ರಶ್ನೆ ಇದೆ ನೇರವಾದ ಸಂವಾದ ಮಾಡಿ. ಸೊಣ್ಣಮಳ ವಿಶ್ವೇಶ್ವರ ಭಟ್ರ ಹತ್ರ ಮಾತಾಡ್ಲಿಕ್ಕಿತ್ತು. ಹೇಳಿ. ನಮಸ್ಕಾರ ಸರ್. ನಮಸ್ತೆ. ನಾವು ನಿಮ್ಮನ್ನು ಕುಳಾಯಿ ಮಹಿಳಾ ಮಂಡಲ ಉಂಟಲ್ಲ, ಹೌದು, ಅಲ್ಲಿ ನಾವು ನಿಮ್ಮನ್ನು ನೋಡಿದ್ದೇವೆ ತಾಳಮದ್ಲೆಯಲ್ಲಿ. ನನ್ನ ತಂದೆಯವರು ಸಹ ಬಂದಿದ್ರು, ವಸಂತ ಆಚಾರ್ಯ ಅಂತ. ಅವ್ರದ್ದು ಪರಿಚಯ ಇರ್ಬೋದು. ಗೊತ್ತಿದೆ ಗೊತ್ತಿದೆ. ನಿಮ್ದು ಅದರಲ್ಲಿ ಅಂಗದನ ಪಾತ್ರ ಒಳ್ಳೇದಾಗಿದೆ ಸರ್. ಅದು ಅದರ ಕ್ಲಿಪ್ಪಿಂಗ್ ಉಂಟಾ ಸರ್? ಅದರ ಕ್ಲಿಪ್ಪಿಂಗ್ಸ್ ಇವತ್ತು ನಾವು ಸಿದ್ಧಗೊಳಿಸ್ಲಿಲ್ಲ ಮೇಡಮ್. ಇನ್ನೊಮ್ಮೆ ಸುಣ್ಣಮಳ್ಳರನ್ನು ಇನ್ನೊಮ್ಮೆ ನಾವು ಕರೆದು ಎಲ್ಲ ನೀವು ಕೋರಿಕೆಯನ್ನೆಲ್ಲ ಇದು ಮಾಡಿದ್ದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಅನ್ನು ಮಾಡಿಬಿಟ್ಟು ನಾವು ನಿಮಗೆ ತೋರಿಸ್ತೇವೆ. ನಿಮ್ಮ ಕರೆಗಾಗಿ ಕೃತಜ್ಞತೆಗಳು ಸರ್. ಒಂದು ನಿಮಿಷ, ತಂದೆ ಹತ್ರ ಕರ್ತೇನೆ. ಹಲೋ, ನಮಸ್ತೆ. ವಿಶ್ವೇಶ್ವರ ಭಟ್ರಿಗೆ ನಮಸ್ಕಾರ. ಪ್ರತಿ ಸಾರಿ ನೀವು ಅಭಿಮಾನದಿಂದ ಕರೆ ಮಾಡ್ತಾ ಇದ್ದೀರಿ. ಕೇಳಿ, ವಿಶ್ವೇಶ್ವರ ಭಟ್ರಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಟಿವಿ ವಾಲ್ಯೂಮ್ ಒಂದು ಸ್ವಲ್ಪ ಚಿಕ್ಕದ್ ಮಾಡಿ. ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ನಾನು ಪ್ರಸಂಗಗಳಲ್ಲಿ ಕೆಲವು ತಾಳಮದ್ದಳೆಗಳಲ್ಲಿ ಕೇಳಿದಾಗ ಅವರಿಗೆ ಕೊಟ್ಟ ಪಾತ್ರವನ್ನು ಯಾವ ರೀತಿಯಲ್ಲಿ ಅದು ಚಿತ್ರಣ ಮಾಡಿ ಆ ಕ್ಷಣಕ್ಕೆ ಕೊಡುವಂತದ್ದು ನೋಡಿ, ಅದು ನಿಜವಾಗಿ ಅವರಲ್ಲಿ ಮೆಚ್ಚಬೇಕಾದ ಒಂದು ವಿಶೇಷ ಗುಣ ಅಂತ ನನಗೆ ಅನಿಸ್ತಾ ಇದೆ. ಈಗ ನಾವು ಮಾತಾಡಿದ್ರೆ ನಮ್ಗೆ ಆ ಹೊತ್ತಿಗೆ ಆಗುವಾಗ ಎಲ್ಲಾ ವಿಷಯಗಳನ್ನ ಅದರಲ್ಲಿ ಕ್ರೋಢೀಕರಿಸಿ ಮಾತಾಡ್ಲಿಕ್ಕೆ ನಮಗೂ ಆಗುದಿಲ್ಲ. ಅದೊಂದು ಅವರಿಗೆ ದೈವದತ್ತವಾಗಿ ಬಂದ ಗುಣ ಅಂತ ನಮ್ಗೆ ಅನಿಸ್ತಾ ಉಂಟು. ಅವರು ಇನ್ನಷ್ಟು ಈ ಕ್ಷೇತ್ರದಲ್ಲಿ ಬೆಳಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ನಿಮ್ಮ ಕರೆಗಾಗಿ ಕೃತಜ್ಞತೆಗಳು. ಅವರು ಪಾತ್ರವನ್ನು ನಾವು ಆವಾಗ ಪ್ರಶ್ನೆ ಕೇಳಿದ್ದಾನೆ, ಅವರು ಗೋಷ್ಠಿ ಮಾಡಿದ್ದಾರೆ ನೋಡಿ. ನೀವು ಪಾತ್ರವನ್ನು ನಿಮ್ಮ ವೈಶಿಷ್ಟ್ಯ ಏನಂತಂದರೆ, ಈಗ ತಾಳುಮದ್ರೆಯಲ್ಲಿ ಯಾವುದೇ ಪಾತ್ರವನ್ನು ಮಾಡಲಿಕ್ಕೆ ನೀವು ಸಿದ್ಧರಿದ್ದೀರಿ. ಹಾಸ್ಯದಿಂದ ಹಿಡಿದು ಸ್ತ್ರೀ ವೇಷದಿಂದ ಹಿಡಿದು ಅಲ್ಲಿ ರಾಕ್ಷಸ ವೇಷದವರೆಗೆ ಕಿರೀಟ ವೇಷ ಎಲ್ಲವನ್ನೂ ನೀವು ಮಾಡಿದವರು.
ಹೀಗೆ ಒಂದೊಂದು ಪಾತ್ರಕ್ಕೆ ನೀವು ಜೀವ ತುಂಬದೆ ಹೋಗಿದ್ದಿದ್ರೆ ಅದೇ ಹೇಳಿದರೆ ಪೇಲವಾಗ್ತಿತ್ತು. ಹೌದು, ಒಂದು ಸಂದರ್ಭದ ಕಾಂಟೆಕ್ಸ್ಟೇ ಬೇರೆ, ನಿಮ್ಮ ದುರ್ಯೋಧನ ಇನ್ನೊಂದು ದುರ್ಯೋಧನೇ ಬೇರೆ. ಈ ರೀತಿ ಒಂದು ದುರ್ಯೋಧನ ಹೇಗೆ ಒಂದು ಪಾತ್ರವನ್ನು ಯಾವುದಾದ್ರೂ ಉದಾಹರಣೆ ಸಹಿತ ನಮ್ಮ ಪ್ರೇಕ್ಷಕರಿಗೆ ಒಂದು ಕಟ್ಟಿಕೊಡುವ ಪ್ರಯತ್ನವನ್ನು ಈಗ ಮಾಡಬಹುದೇ ಸರ್? ಯಾವುದೇ ಒಂದು ಪಾತ್ರವನ್ನು ಮೊದಲು ನೋಡಿದಂತಹ ಅನುಭವದ ಮೂಲಕವಾಗಿ ಹಾಗೆ ಚಿತ್ರಣ ಮಾಡುವುದಕ್ಕೆ ಮೊದಲು ಕಲಿಬೇಕಾಗ್ತದೆ ಕಲಾವಿದ ಆದ. ಈಗ ಮೊದಲನ ಹಂತಗಳಲ್ಲಿ ಈಗ ಒಂದು ಮೇಳವನ್ನು ಪ್ರವೇಶಿಸಿದಂತಹ ಪ್ರಥಮದಲ್ಲಿ ವೇಷಗಳನ್ನು ನೋಡಿ ಅದರ ಕುರಿತಾದ ಅಧ್ಯಯನವನ್ನು ನಡೆಸಿ ಒಬ್ಬ ಹೇಗೆ ಹಿರಿಯ ಕಲಾವಿದ ಮಾಡಿದ್ದಾನೆ ಅದನ್ನೇ ಅನುಸರಿಸಿಕೊಂಡು ಮಾಡಲಿಕ್ಕೆ ಮೊದಲು ಅಭ್ಯಾಸ ಮಾಡುವುದು. ಸಮಾಜ ನಿರೀಕ್ಷಣೆಯು ಬಹಳ ಮಟ್ಟದಲ್ಲಿ ಬೇಕಾಗುತ್ತೆ. ಹೌದು, ಹಾಗೆ ಅಭ್ಯಾಸ ಮಾಡಿದ ಮೇಲೆ ಸ್ವತಂತ್ರವಾಗಿ ಪಾತ್ರ ಚಿತ್ರಣದ ಕುರಿತಾಗಿ ಚಿಂತನೆ ಮಾಡಿಸುವಂತಹ ಪ್ರವೃತ್ತಿಯನ್ನು ಕಲಾವಿದ ಬೆಳೆಸಿಕೊಳ್ಳಬೇಕು. ಇದು ಯಾಕೆ ಈಗ ಕರ್ಣನನ್ನು ಹೀಗೆ ಮಾಡಬೇಕು, ಯಾಕೆ ಕೌರವನ ಸ್ಥಿತಿ ಹಾಗೆ, ಗದಾಯುದ್ಧದಲ್ಲಿ ಅವನನ್ನೊಬ್ಬ ದುರಂತ ನಾಯಕನಾಗಿ ಯಾಕೆ ಚಿತ್ರಣ ಮಾಡಬಾರ್ದು, ಅವನನ್ನು ಕೇವಲ ಒಬ್ಬ ಖಳನಾಯಕನಾಗಿ ಯಾಕೆ ಚಿತ್ರಣ ಮಾಡಬೇಕು, ಅಥವಾ ಈ ರಾವಣವಧೆಯ ರಾವಣ ಅಥವಾ ಈ ಮಾಗಧ ಅದರೊಳಗೆ ಅಂತರ್ಯದಲ್ಲಿ ಒಂದು ಬೇರೆ ಒಂದು ಅಂತಸ್ತತ್ವ ಹುದುಗಿದ್ದ ಹಾಗೆ ಚಿತ್ರಣವನ್ನು ಹೇಗೆ ಮಾಡಬಹುದು ಅನ್ನುವಂತಹ ಚಿಂತನೆಯನ್ನು ನಡೆಸಿದ್ರೆ. ನೀವು ಆರಂಭದಲ್ಲಿ ಒಂದು ಕರ್ಣನ ಪಾತ್ರಕ್ಕೆ ಉದಾಹರಣೆಗೆ ಯಾವ ರೀತಿಯಲ್ಲಿ ನೀವು ಚಿಂತನೆ ನಡೆಸಿದ್ದೀರಿ, ಈಗ ಪ್ರೌಢವಾಗಿ ನೀವು ಕರ್ಣನ ಯಾವ ರೀತಿಯಲ್ಲಿ ಒಂದು ಅಂತರ್ದೃಷ್ಟಿಯಿಂದ ಕಂಡಿದ್ದೀರಿ? ಅಂದ್ರೆ ಮೊದಲು ಹಿರಿಯ ಕಲಾವಿದರೆಲ್ಲ ಹೇಗೆ ಮಾಡ್ತಿದ್ದ ಪಠ್ಯದಲ್ಲಿ ಏನುಂಟು ಆ ಸಿದ್ಧವಾದ ಪಟ್ಟಿಯನ್ನೇ ಅನುಸರಿಸಿಕೊಂಡು ಮಾಡ್ತಿದ್ದದ್ದು. ಒಂದು 10 ಸಲ ವೇಷ ಮಾಡಿದ ಮೇಲೆ ಅದರ ಕುರಿತಾದಂತಹ ಆಲೋಚನೆಗಳು ಚಿಂತನೆಗಳು ವ್ಯತ್ಯಾಸವಾಗಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ಬಗೆಯಲ್ಲಿ ಹರಿಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಇದನ್ನೊಬ್ಬ ಒಂದು ದುಷ್ಟ ಪಾತ್ರವಾಗಿ ಚಿತ್ರಣ ಮಾಡಬೇಕು, ದುಷ್ಟ ಚತುಷ್ಟಯರಲ್ಲಿ ಒಬ್ಬನಾಗಿ ಯಾಕೆ ಚಿತ್ರಣ ಮಾಡಬೇಕು, ಅವ ಒಬ್ಬ ಪರಿಸ್ಥಿತಿಯ ದೆಸೆಯಿಂದಲಾಗಿ ಸೋತವನ ಹಾಗೆ ಮಿಕ್ಕುಳಿದಂತಹ ಈ ವಿಧಿ ಪ್ರಾರಬ್ಧ ಅದೃಷ್ಟ ಅಂತ ನಾವೇನೇನು ಹೇಳ್ತೇವೆ ಅದರ ಕಾರಣ ಮೂಲಕ ಒಂದು ಸಂಘರ್ಷಕ್ಕೆ ಸಿಕ್ಕಿದವನ ಹಾಗೆ ಹೇಗೆ ಚಿತ್ರಣ ಮಾಡಬಹುದು ಅನ್ನೋ ಹಾಗೆ ಯೋಚಿಸಿ ಚಿತ್ರಣ ಮಾಡಿದರೆ ಸಭೆಗೆ ಹೆಚ್ಚು ಪರಿಣಾಮ ಕೊಡ್ತದೆ. ಈಗ ವೇಷಧಾರಿಯಾಗಿ ಹೌದು, ಒಂದು ತಾಳಮದ್ದಳೆ ಅರ್ಥಧಾರಿಯಾಗಿ ಹೌದು, ತಾಳಮದ್ದಳೆಯಲ್ಲಿಯೂ ಹಾಗೆ ಚಿತ್ರಣ ಮಾಡಿದ ಕೂಡಲೇ ಇಂತಹ ಚಿತ್ರಣ ಮಾಡುವಲ್ಲಿ ಹೇಗೆ ನನಗೆ ಹಿನ್ನೆಲೆ ಅಂತ ಕೇಳಿದರೆ ಈ ಶ್ರೇಣಿ ಅಂತವರು ಸಾಮಗ್ರಂತವರೆಲ್ಲ ತಾಳಮದ್ದಳೆಯಲ್ಲಿ ಪಾತ್ರವನ್ನು ಹೇಗೆ ಕಡಿದಿಟ್ಟಿದ್ದಾರೆ ಆ ದಾರಿಯಲ್ಲಿ ಆಲೋಚಿಸಿ ಮುಂದುವರಿ. ಈ ಪ್ರಶ್ನೆ ಉತ್ತರ ನೀಡೋಣ. ಹಲೋ, ನಮಸ್ತೆ. ಗುಣಪಾಲ್ ಶೆಟ್ಟಿ ನಮಸ್ಕಾರ. ಸುಣ್ಣಬಳ್ರಿ ನಿಮ್ಮ ಎದುರುಗಡೆ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಟಿವಿ ವಾಲ್ಯೂಮ್ ಚೂರು ಚಿಕ್ಕದ್ ಮಾಡಿ ಗುಣಪಾಲ್. ಮಾಡಿ ಪ್ರಶ್ನೆ ಕೇಳಿ. ನಮ್ಮ ಇಲ್ಲಲ್ಲಿ ಏಪ್ರಿಲ್ 24ಕ್ಕೆ ಅಪ್ಪನ ಆಗ್ತಿಲ್ವಿ. ಸರಿ. ವಿಶೇಷ ನೇತೃತ್ವದ್ದು ಬಾರಿ ಬರಲು ಹಾಕಂದ್ರಿ ದುಮ್ಮನೆ ಬರ್ತಾ ನಾನು ಚೂರು ಬರ್ತಲ್ಲ ಬೈಕಿ ಅಪ್ಪೆ ಅನುಗ್ರಹ ಆಡಿ ಮತ್ತೆ ಸರಿ ಇರೇನ್ ಟಿವಿ ದುಡ್ಡು ಬಾರಿ ಖುಷಿ ಆಗಿ ಫೋನ್ ಮಾಡ್ತೀನಿ. ಆಯ್ತು, ನಿಮ್ಮ ಅಭಿಮಾನಕ್ಕೆ ಕೃತಜ್ಞತೆಗಳು. ಹೀಗೆ ಒಂದು ಪಾತ್ರವನ್ನು ನೀವು ಈ ರೀತಿಯಲ್ಲಿ ಕಟ್ಟಿಕೊಡುವ ಸನ್ನಿವೇಶದಲ್ಲಿ ಈಗ ಅದಕ್ಕೆ ವಿಶೇಷವಾದಂಥ ಒಂದು ಹೊಸ ಒಳ ನೋಟ ಬೇಕು. ಈ ಒಳ ನೋಟವನ್ನು ನೀವು ಯಾವ ರೀತಿಯಲ್ಲಿ ತಾಳಮದ್ದಳೆಯಲ್ಲಿ ಗ್ರಹಿಸಿಕೊಳ್ತೀರಿ ಅಥವಾ ಬಯಲಾಟದಲ್ಲಿ ಅದನ್ನು ಸಿದ್ಧಿಸಿಕೊಳ್ತೀರಿ? ಅದೆಲ್ಲ ಕೇವಲ ಒಂದು ಪುಸ್ತಕ ಅಧ್ಯಯನದಿಂದ ಮಾತ್ರ ಸಿದ್ಧವಾಗುವುದಲ್ಲ ಸರ್. ಯಾಕೆಂತ ಹೇಳಿದರೆ ಸಹ ಕಲಾವಿದರ ಪ್ರೋತ್ಸಾಹ ಬೇಕು, ಮತ್ತು ಅವರು ನಮ್ಮನ್ನು ನಡೆಸಿಕೊಳ್ಳುವ ಹಾಗೆ ನಮ್ಮ ಗುಣವನ್ನು ನಾವು ಹೊಂದಿಸಿಕೊಳ್ಬೇಕು. ಈ ಎರಡೂ ಕೊಡುಕೊಳ್ಳುವ ಹಾಗೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಚಿತ್ರಿಸಿಕೊಂಡಾಗ ಸಿದ್ಧಪಡಿಸಿಕೊಂಡಾಗ ಮಾತ್ರ ಅದು ಅವನಿಗೆ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಈಗ ನನಗೆ ಈ ತಾಳಮದ್ದಳೆ ಕ್ಷೇತ್ರದಲ್ಲಿ ನಾನು ಪ್ರವೇಶಿಸಿದಂತಹ ಪ್ರಥಮದಲ್ಲಿ ನನ್ನನ್ನು ಹೊಸಕ್ಕೆ ಹಾಕಿ ಬಿಡುವಾಗಿದ್ದಂತಹ ಒಂದು ಕಲಾವಿದರು ಎಷ್ಟು ಇದ್ರು, ಆದರೆ ಹಾಗೆ ಯಾರು ಮಾಡಲಿಲ್ಲ. ಈಗ ಹಿರಿಯ ಕಲಾವಿದರುಗಳು ಉದಾಹರಣೆ ಹೇಳುವುದಾದರೆ ಈಗ ಇದರಲ್ಲಿ ಪ್ರಭಾಕರ ಜೋಶಿಯವರು, ಮುಡಂಬೈಲು ಶಾಸ್ತ್ರಿಗಳು, ಆಮೇಲೆ ಪೆರ್ಲ ಪಂಡಿತರಂತಹ ಅನುಭವಿಗಳು, ಶ್ರೇಣಿಯವರು, ಸಾಮಗರು, ಇವರೆಲ್ಲ ಅವರ ಮನೆಯ ಹುಡುಗನನ್ನು ನಡೆಸಿಕೊಂಡಾಗ ನನ್ನನ್ನು ನಡೆಸಿಕೊಂಡು ತಪ್ಪಿ ಬಿದ್ದಲ್ಲಿ ಒಳಗೆ ಹೋಗಿ ಅದಕ್ಕೆ ಆಗಲ್ಲಪ್ಪ ಹೀಗೆ ಹೇಳಬೇಕು ಅನ್ನೋ ಹಾಗೆಲ್ಲ ಹೇಳಿ ಅಧ್ಯಯನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಗುಣ ಇರೋದ್ರಿಂದ ಮತ್ತು ಹಿರಿಯ ಕಲಾವಿದರು ನಿಮ್ಮನ್ನು ಪ್ರೋತ್ಸಾಹ ಕೊಟ್ಟರು ಅಂತ ಆ ರೀತಿಯಲ್ಲಿ ಹೇಳಬಹುದು. ಸಹಜವಾಗಿ ಆ ಹಿರಿಯ ಕಲಾವಿದರಲ್ಲಿ ನಾನು ಅದು ಕೇವಲ ಪ್ರದರ್ಶನದ ವಿನಯ ವಿಧೇಯತೆ ಅಲ್ಲ ನನ್ನಲ್ಲಿರುವುದು. ನನಗೆ ಅವರಲ್ಲಿ ನಿಜವಾದಂತಹ ಒಂದು ಪರೋಕ್ಷವಾದ ಗುರುತ್ವವನ್ನೇ ನಾನು ಕಂಡುಕೊಂಡಿದ್ದೆ. ನನಗೆ ಪ್ರತ್ಯಕ್ಷವಾಗಿ ತಾಳಮದ್ದಳೆ ಕ್ಷೇತ್ರದಲ್ಲಿ ಗುರುಗಳು ತುಂಬಾ ಕಡಿಮೆ, ಪರೋಕ್ಷ ಗುರುಗಳು. ಸಮಯ ಮೀರ್ತಾ ಇರೋದ್ರಿಂದ ನಾವೀಗ ನೀವು ಇಷ್ಟರವರೆಗೆ ನಾವು ಖಳನಾಯಕನ 3-4 ಕ್ಲಿಪ್ಪಿಂಗ್ಸ್ ನಾವು ತೋರಿಸಿದ್ದೇವೆ. ನೀವು ತಾಳಮದ್ದಳೆ ಬಗ್ಗೆ ನಾವು ವಿಶೇಷವಾಗಿ ಮಾತಾಡಿ ತಾಳಮದ್ದಳೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅನ್ನು ತೋರಿಸ್ಬಿಟ್ಟು ನಮ್ಮ ಪ್ರೇಕ್ಷಕರಿಗೆ ತಾಳಮದ್ದಳೆ ನಿಮ್ಮ ಪ್ರತಿಭೆಯನ್ನು ನಾವು ಪ್ರೇಕ್ಷಕರಿಗೆ ಆ ಮೂಲಕ ಪ್ರಕಟಪಡಿಸೋಣ. ಸರಿ ಸ್ವಾಮಿ, ನೀನು ಹಿಂದೆ ಇದೆಯಲ್ಲ? ಇದ್ದೇನೆ ಸ್ವಾಮಿ. ಅಲ್ಲ, ಪಕ್ಕನೆ ಅವಸರದಲ್ಲಿ ನಿನ್ನನ್ನು ಬಿಟ್ಟು ಹೋದ್ರೆ ನನ್ನ ಗತಿಯೇ ಹಾಳಾಗಿ ಹೋದೀತು. ಮಕ್ಕಳು ಇದ್ದಾರಲ್ಲ? ಇದ್ದಾರೆ. ಅಲ್ಲ, ಇದ್ದಾರೆ, ನನಗೂ ಕಾಣಿಸ್ತದೆ, ಅದಲ್ಲ ಪ್ರಶ್ನೆ. ಮಕ್ಕಳ ವೇದನೆ ತುಂಬಿದ ಮುಖ ನೋಡುವಾಗ ನನಗೆ ಬೇಸರ ಆಗುವುದು. ಒಮ್ಮೊಮ್ಮೆ ಅನ್ನಿಸ್ತದೆ ನನಗೆ, ಶಾಸ್ತ್ರ ಹೇಳ್ತದೆ, ತಿಳಿದವರು ಹೇಳ್ತಾರೆ, ಬ್ರಾಹ್ಮಣರಿಗೆ ದಾರಿದ್ರ್ಯವೇ
ಸಂಪತ್ತು ಅಂತ. ಆದರೆ ನಮ್ಮಷ್ಟು ದಾರಿದ್ರ್ಯ ಇರಬಾರ್ದು ಯಾವ ಬ್ರಾಹ್ಮಣರಿಗೂ ಅಂತ ನನಗೆ ಅನ್ನಿಸುವುದು. ಮತ್ತು ಒಂದೊಂದು ಸಲ ನನಗೆ ಯೋಚನೆ ಬರುವುದು, ನಿಜವಾಗಿ ನಮಗೆ ದಾರಿದ್ರ್ಯ ಉಂಟು ಇಲ್ವಾ? ಎಲ್ಲಿಂದ? ನಾವೇ ದಾರಿದ್ರ್ಯ, ಮತ್ತು ದಾರಿದ್ರ್ಯ ಎಲ್ಲಿಂದ ನಮಗೆ? ದಾರಿದ್ರ್ಯವೇ ಬ್ರಾಹ್ಮಣ್ಯ ರೂಪವನ್ನು ತಳೆದ ಹಾಗೆ ಬದುಕ್ತಾ ಬಂದವರು ನಾವು. ಅಲ್ಲ, ಒಂದರ್ಥದಿಂದ ಒಳ್ಳೆಯದೇ ಅದು. ಈ ಸಂಪತ್ತಿದ್ದರೆ ಅದನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿಯೇ ಯೋಚನೆ ಹರಿಯುತ್ತದೆ. ಬ್ರಾಹ್ಮಣ್ಯನಿಗೆ ಬ್ರಾಹ್ಮಣ್ಯವೇ ಸಂಪತ್ತಾಗಬೇಕು, ಅದರ ವೃದ್ಧಿಗಾಗಿ ಶ್ರಮಿಸಬೇಕು. ಹಾಗೆಂತ ಒಂದೇ ಎಡೆಯಲ್ಲಿ ಇದ್ದು ಕಾಲ ಕಳೆಯುವುದಕ್ಕೆ ಸಾಧ್ಯ ಆಗ್ತದ? ಆಗುವುದಿಲ್ಲ. ಸಂಬಂಧಿಗಳಲ್ಲಿಗೆ ಆಗುವಂತಹ ಕಾರ್ಯಗಳಿಗೆಲ್ಲ ಹೋಗದೆ ವಿಧಿ ಉಂಟೋ ಹೇಳು? ಇಲ್ಲ. ಈಗ ನಡೆದದ್ದು ಕಡಿಮೆ, 10 ಗಾವುದಾದೀತು ನಾವು. ನನಗೆ ಸರಿ ಅನುಭವಕ್ಕೆ ಬರ್ತದೆ. ಇನ್ನು ಬಹಳ ಹತ್ತಿರ ಉಂಟು, ಈಗ ನಡೆದಷ್ಟು ನಡೀಲಿಕ್ಕಿಲ್ಲ ನಾವು. ಆಗುವುದು ನಮ್ಮ ಮಾವನ ಮನೆಯಲ್ಲಿ ಆಗುತ್ತಿರುವ ಯಜ್ಞ ಕಾರ್ಯದಲ್ಲಿ ಭಾಗವಹಿಸುವ ಉದ್ದೇಶಕ್ಕಾಗಿ ಹೊರಟದ್ದಲ್ವ? ಹೌದಲ್ಲ. ಆ ಯಜ್ಞ ಬಂಧುವಿನ ಮನೆಗೆ ಇನ್ನು 3 ಗಾವುದ ನಡೆದ್ರೆ ಆಯ್ತು. ಆದರೆ ಸ್ವಲ್ಪ ಎಚ್ಚರಿಕೆ ಬೇಕು ಮಾತ್ರ. ಏನು ಸ್ವಾಮಿ? ಸ್ವಲ್ಪ ಬೇಗ ಬೇಗ ಹೆಜ್ಜೆ ಹಾಕಲಿಕ್ಕೆ ಹೇಳು ಮಕ್ಕಳಲ್ಲಿಯೂ. ಯಾಕೋ? ಈ ಕಾಡಿನ ಕುರಿತು ನನಗಂತಹ ಆತಂಕ ಭಯ ಉಂಟು. ಒಂದು ಸಮಯದಲ್ಲಿ ಇಲ್ಲಿ ಮನುಷ್ಯರು ತಲೆ ಹಾಕಲಿಕ್ಕಿಲ್ಲ, ತಲೆ ಹಾಕಿದವ ಮತ್ತೆ ಮನೆಗೆ ಸೇರ್ಲಿಕ್ಕಿಲ್ಲ, ಹಾಗಿದ್ದ ವಾತಾವರಣವಿದ್ದ ಕಾಡಿದು. ಒಬ್ಬ ಇದ್ದಂತೆ ಹಿಡಿಂಬ ನಾಮಕನಾದಂತಹ ರಾಕ್ಷಸ. ಆದರೆ ಈಗ ಅಂತಹ ಭೀತಿಯೆಲ್ಲ ಏನೂ ಇಲ್ಲ. ಪಾಂಡವರಲ್ಲಿ ಒಬ್ಬನಾದಂತಹ ಭೀಮಸೇನದಿಂದ ಅವ ಹತನಾದ ಮೇಲೆ ನಮ್ಮ ಹಾಗೆ ಸ್ವಲ್ಪ ಮನುಷ್ಯರ ಆಚೆ ಈಚೆ ಓಡಾಡಿಕೊಂಡು ಹೋಗುವಷ್ಟು ವಾತಾವರಣ ಇಲ್ಲಿ ಶುದ್ಧವಾಗಿದೆ ಅನ್ನುವ ವಿಶ್ವಾಸ ಉಂಟು. ಆದರೂ ಒಂದು ಕಾಡಿನಲ್ಲಿ ದುಷ್ಟ ಮೃಗಗಳು ಅಥವಾ ಕೆಟ್ಟ ಹಾವು ಮತ್ತೊಂದು ನಮಗೆ ಏನಾದರೂ ಬಂದು ತೊಂದರೆ ಮಾಡಿದರೆ ನಮ್ಮನ್ನು ಉಳಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆದೀತು. ಈಕೋ ನನ್ನ ತಲೆಯಲ್ಲಿದ್ದ ಹೊರೆ ನಾ ಮಗನ ಹೆಗಲಿಗೆ ಇರಿಸು. ಸರಿ, ಹೊತ್ತುಕೊಳ್ಳ. ಮತ್ತೆ ಯಾಕೆ ಇರುವುದು? ಮಕ್ಕಳು ಹೊರೆ ಹೊರಲಿಕ್ಕಲ್ಲೋ ಇರೋದು ಅಲ್ಲ? ಹಾಗಲ್ಲ, ಹೇಗೂ 3 ಮಂದಿ. ಈಗಲಾಗಲೇ ನೀವು ಹೇಳಿದ ಹಾಗೆ ಒಂದು ವ್ಯುತ್ಪತ್ತಿ ಜ್ಞಾನ ಬೇಕು ಅಂತ. ಯಾಕಂದರೆ ಮನುಷ್ಯ ಅವನಿಗೆ ಸ್ವಪಜ್ಞತೆ ಬೇಕು. ಸ್ವಪಜ್ಞತೆ ಇಲ್ಲದಿದ್ದರೆ ಅವ ಕಲಾವಿದ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಂತೂ ಈಗ ನಾವು ನೋಡಿದಂಥ, ಈಗ ನಾವು ಕ್ಲಿಪ್ಪಿಂಗ್ಸ್ ಮೂಲಕ ಪ್ರೇಕ್ಷಕರಿಗೆ ತೋರಿಸಿದಂಥ ಸನ್ನಿವೇಶದಲ್ಲಿ ಆ ರೀತಿ ಮಾತನಾಡುವುದಕ್ಕೆ ನೀವು ಸಿದ್ಧತೆ ಏನೂ ಮಾಡ್ಕೊಂಡಿರೋದಕ್ಕೆ ಸಾಧ್ಯತೆ ಇಲ್ಲ. ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಮಾತಾಡೋದು. ಹಾಗೆ ಒಬ್ಬ ನೀವು ದೊಡ್ಡ ಕಲಾವಿದರಾಗಿ ಇಷ್ಟು ಬೆಳೆದಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಒಂದು ಘಟನೆಗಳನ್ನೇನಾದರೂ ಹೇಳೋದಿದ್ದರೆ ನಿಮ್ಮನ್ನು ನೆನಪಿಸಿಕೊಂಡು ನಮ್ಮ ಪ್ರೇಕ್ಷಕರಿಗೆ ಅವ್ರ ಜೊತೆಗೆ ಹಂಚಿಕೊಳ್ಬೇಕು ನೀವು. ಅಲ್ಲ, ಹಾಗೆ ಹೇಳಿಕೊಳ್ಳುವಂತಹ ಘಟನೆ ಅಂತ ಯಾವುದೂ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ಯಾವುದೇ ಒಂದು ಘಟನೆಯನ್ನಾಗಲಿ ಪ್ರಕರಣವನ್ನಾಗಲಿ ತೀರ ಮನಸ್ಸಿಗೆ ಹಚ್ಚಿಕೊಳ್ಳುವ ಸ್ವಭಾವದವನೇ ಅಲ್ಲ. ಸರಿ, ಈಗ ಯಾವುದೇ ಒಂದು ಸನ್ನಿವೇಶದಲ್ಲಿ ಆದರೂ ಅದನ್ನು ಮತ್ತೆ ತೀರ ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಹಾಗಾಗಿ ಒಂದು ವಿಧದಿಂದ ನನ್ನ ಬೆಳವಣಿಗೆಗೆ ಅನುಕೂಲ ಆಗಿದೆ. ಒಂದೊಂದು ಕಾರ್ಯಕ್ರಮಗಳು ನನಗೆ ಹೊಸ ಹೊಸ ಅನುಭವಗಳನ್ನು ಒದಗಿಸಿಕೊಟ್ಟಿದೆ. ಸರಿ ಸರಿ. ಇವತ್ತಿಗೂ ನಾನೊಬ್ಬ ಅಥವಾ ಬಹುಶಃ ಒಬ್ಬ ಕಲಾವಿದನಲ್ಲಿ ಹಾಗೆ ಇರಬೇಕು ಅಂತ ನನಗೆ ಅನ್ನಿಸುವುದು. ನಾನೊಬ್ಬ ಇವತ್ತು ವೇದಿಕೆಯಲ್ಲಿ ಹೋಗಿ ಅರ್ಥಕ್ಕೆ ಕೂತುಕೊಳ್ಳುವಾಗ ನನಗೆ ಒಳಗಿಂದೊಳಗೆ ಒಂದು ಸಣ್ಣ ಹೆದರಿಕೆ ಉಂಟಾಗ, ಖಂಡಿತ ನನ್ನನ್ನು ಎಷ್ಟು ಮಂದಿಗಳು ಒಪ್ಪುತ್ತಾರೋ, ನಾನು ಹೇಳುವುದು ಇಲ್ಲಿ ತಪ್ಪಿ ಹೋಗ್ತದೋ, ಆ ಒಂದು ಭಯ ಆತಂಕ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಆದ್ದರಿಂದ ಸದಾ ಕಾಲ ಎಚ್ಚರಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಪ್ರತಿಯೊಂದು ಕಾರ್ಯಕ್ರಮವು ನನಗೊಂದು ಹೊಸ ಹೊಸ ಪಾಠ ಕೊಡ್ತದೆ. ಟೀಕೆಗೆ ಖಂಡಿತ ಕಲಾವಿದ ಹೆದರಬಾರದು. ಹೌದು, ಹೆದರಲೇಬಾರದು. ಒಬ್ಬೊಬ್ಬ ಕಲಾವಿದ ಸಹ ಕಲಾವಿದರು ಬೆಳವಣಿಗೆಗೆ ಬೇಕಾದಂತಹ ಒಂದೊಂದು ಅಂಶಗಳನ್ನು ಒದಗಿಸಿಕೊಡ್ತಾರೆ. ಉದಾಹರಣೆಗೆ ಅವಕಾಶ ಇಲ್ಲದೆ ಇರೋದ್ರಿಂದ ನಂಬಳ್ರೆ, ನೀವು ಮೆಚ್ಚಿದ ಒಂದು ಒಳ್ಳೆಯ ಭಾಗವತರು, ಒಳ್ಳೆಯ ಮುಮ್ಮೇಳದ ವೇಷಧಾರಿ ಮತ್ತು ಒಳ್ಳೆಯ ನೀವು ಕಂಡಿರ್ತಕ್ಕಂಥ ಈ ತಾಳುಮದ್ದಲೆಯಲ್ಲಿ ಬಂದಿರತಕ್ಕಂಥ ಒಳ್ಳೆಯ ಅರ್ಥಧಾರಿ, ಇವ್ರ ಬಗ್ಗೆ ನಿಮ್ಮ ಒಂದು ಮೆಚ್ಚುಗೆ, ಅವರಲ್ಲಿ ನೀವು ಕಂಡುಕೊಂಡಂಥ ದೊಡ್ಡ ಗುಣಗಳೇನು, ಅದನ್ನು ಕಲಾವಿದರು ಹೇಗೆ ಗ್ರಹಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಮೆಚ್ಚಿದಂತಹ ಒಬ್ಬ ಕಲಾವಿದ ಭಾಗವತ ಅನ್ನೋ ಹಾಗೆ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂತೇಳಿದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ಗುಣ ಇರ್ತದೆ. ವಿಶೇಷ ಗುಣ ಇದೆ. ಹೌದು. ಈಗ ಪರಂಪರೆಯಲ್ಲಿ ಈಗ ಬಲಿಪನಾರಾಯಣ ಭಾಗವತರು ಪುರಾಣ ಅಧ್ಯಯನ ಮತ್ತೊಂದು, ಮತ್ತೆ ಅಗರಿ ಹಿರಿಯ ಭಾಗವತರು, ಅವರ ಒಟ್ಟಿಗೆ ಹೆಚ್ಚು ಒಡನಾಟ ತಿರುಗಾಟ ಮಾಡುವ ಅವಕಾಶ ನನಗೆ ಸಿಗಲಿಲ್ಲ. ಹೌದು, ನನಗೆ ಸಿಗಲಿಲ್ಲ. ಆದರೆ ಈ ಮಳೆಗಾಲದ ಬಾಕಿ ಆಟಗಳಲ್ಲಿ ಕಟೀಲ್ನಲ್ಲಿ ನವರಾತ್ರಿ ಸಮಯದಲ್ಲಿ ಸಪ್ತಾಹ ಅಂತ ನಡೆಯುತ್ತಿತ್ತಲ್ಲಿ, ಆ ಸಮಯದಲ್ಲೆಲ್ಲ ಅವರ ಒಟ್ಟಿಗೆ ಅವರ ಭಾಗವತಿಗೆ ವೇಷ ಮಾಡುವ ಅವಕಾಶಗಳೆಲ್ಲ ಸಿಕ್ಕಿದೆ. ಅವರದ್ದೆಲ್ಲ ಒಂದು ಯಕ್ಷಗಾನದಲ್ಲಿ ಆಳವಾದ ಅಧ್ಯಯನ ಎಲ್ಲ ಇದ್ದುಕೊಂಡು ಸಮರ್ಥವಾಗಿ ನಿರ್ದೇಶಕನ ಸ್ಥಾನವನ್ನು ನಿರ್ವಹಿಸಿಕೊಂಡಿದ್ದವರಂತೆ ಅವರು. ಅದ ಅವಕಾಶ ಎಲ್ಲ ನಮಗೆ ಅವರೊಟ್ಟಿಗೆ ತಿರುಗಾಟಕ್ಕೆ ಸಿಗದೇ ಹೋಯಿತು. ಅವರೊಟ್ಟಿಗೆ ತಿರುಗಾಟದಲ್ಲಿ ಇದ್ದ ಕೋಳ್ಯೂರು ನಾರಾಯಣ ಭಟ್ರಂತಹ ಹಿರಿಯ ಕಲಾವಿದರೆಲ್ಲ ಹೇಳ್ತಿದ್ರು, ನೀನು ಹುಟ್ಟಿದ್ದು ತುಂಬಾ ತಡಾಗಿ ಹೋಯಿತು, ಅಂತವರ ಕೈಗೊಳಗೆ ವಿಠಲಶಾಸ್ತ್ರಿಗಳಂತವರ ಕೈಗೊಳಗೆ ನೀನು ಸಿಗಬೇಕಿತ್ತು. ಒಂದು ಮಾರ್ಗ, ಒಂದು ಶೈಲಿಯನ್ನು ಹಾಕೊಟ್ಟವರು ಯಕ್ಷಗಾನ. ಹೌದೌದು, ಅವರೊಳಗೆಲ್ಲ ಅವರೊಟ್ಟಿಗೆ ಒಂದು ತಿರುಗಾಟದ ಒಡನಾಟ ಎಲ್ಲ ಇರ್ತಿದ್ರೆ ನಿನ್ನ ಬೆಳವಣಿಗೆಗೆ ಇನ್ನೂ ಹೆಚ್ಚು ಅನುಕೂಲ ಆಗ್ತಿತ್ತು ಅಂತೆಲ್ಲ ಅವರು ಆಸೆ ಪಟ್ಟುಕೊಂಡಿದ್ರು. ಕೋಡ್ಲೂರು ನಾರಾಯಣ ಭಟ್ರು ಅಂತ ನಮ್ಮ ಕಟೀಲು ಮೇಳದಲ್ಲಿ ಮೊದಲು ಇದ್ದವರು, ಅವರು ಈಗ ನಿವೃತ್ತರಾಗಿದ್ದಾರೆ.
ಹಾಗೆ ಈಗ ಇರುವಂತಹ ಕಲಾವಿದರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಮೆಚ್ಚುತ್ತೇನೆ ನಾನು. ಈಗ ಯಾರನ್ನು ಸಣ್ಣದು ದೊಡ್ಡದು ಅಂತ ಹೇಳಲಿಕ್ಕಿಲ್ಲ. ಈಗ ಹವ್ಯಾಸಿಗಳಾಗಿ ತಾಳಮದ್ದಳೆಯಲ್ಲಿ ಅರ್ಥ ಹೇಳುವ ಮಂದಿಗಳಲ್ಲಿಯೂ ಹಾಗೆ ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಅಂತ ವ್ಯತ್ಯಾಸ ಇಲ್ಲ. ಒಬ್ಬ ಕಿರಿಯ ಕಲಾವಿದ ಅಂತ ನಾವು ಯಾವನನ್ನು ಈ ಊರಿನವರು ಹೇಳ್ತಾರೆ ಅವನಲ್ಲಿ ಒಂದು ವಿಶೇಷ ಗುಣ ಇರ್ತದೆ, ಯಾವುದಾದ್ರೂ ಒಂದು ಭಾವಾಭಿವ್ಯಕ್ತಿ, ಇಲ್ಲದಿದ್ರೆ ಆಳವಾದ ಅಧ್ಯಯನ, ಸ್ವರಭಾರ, ಇಲ್ಲದಿದ್ರೆ ಒಂದು ಆವೇಶಪೂರ್ಣವಾಗಿ ಹೇಳುವಂತಹ ಒಂದು ಕ್ರಮ, ಅಥವಾ ಕೇವಲ ಚುಟುಕು ಮಾತಿನಿಂದ ಉತ್ತರಿಸುವಂತಹ ಒಂದು ಕ್ರಮ. ಹೀಗಿದ್ದಂತಹ ವ್ಯತ್ಯಾಸಗಳನ್ನು, ವಿವಿಧತೆಗಳನ್ನು ಒಬ್ಬೊಬ್ಬನಲ್ಲಿಯೂ ನಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ತುಂಬ ಮಂದಿ ನನಗೆ ಸಹಕಾರವನ್ನು ಬೇಕಾದ ಹಾಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನೇನು ಬೆಳೆದಿದ್ದೇನೆ ಅಂತ ಅಭಿಮಾನಿಗಳು ಹೇಳ್ತಾರೆ, ಅಷ್ಟಕ್ಕೆ ಏರುವುದಕ್ಕೆ ಸಾಧ್ಯ ಆಗಿದೆ. ಖಂಡಿತ. ಈಗ ಅರ್ಥಧಾರಿ ಒಬ್ಬ, ಈಗ ತಾಳುಮದ್ದಳೆಯ ಕೂಟದಲ್ಲಿ ಅರ್ಥಧಾರಿ ಆಗಿದ್ದವು ವೇಷಧಾರಿ ಆದರೆ ಈಗ ಸುಮಾರು ಹೆಚ್ಚಿನವರು ವೇಷಧಾರಿಗಳು ತಾಳುಮದ್ದಳೆಯ ಕೂಟಕ್ಕೆ ಬರೋದೇ ಇಲ್ಲ. ಅವರು ಎರಡೂ ರಂಗದಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಆಗ್ತಕ್ಕಂಥ ಲಾಭ ಏನು? ಈಗ ನೀವು ಈಗ ಒಳ್ಳೆಯ ತಾಳುಮದ್ದಳೆಯಲ್ಲಿ ಒಳ್ಳೆಯ ಅರ್ಥಧಾರಿ ನೀವು, ಹಾಗೆ ವೇಷಧಾರಿಯಾಗಿ ನಿಮ್ಗೆ ಲಾಭ ಏನು ಅಂತಕ್ಕಂಥದ್ದನ್ನು ಚುಟುಕಾಗಿ ಉತ್ತರಿಸಬೇಕಾಗಿ ವಿನಂತಿ. ಅಲ್ಲ, ತಾಳಮದ್ದಳೆ ಅನ್ನುವುದು ಯಕ್ಷಗಾನದ ಪ್ರದರ್ಶನದ ಒಂದು ವಿಭಾಗವೇ ಹೊರತು ಆಟದಿಂದ ಭಿನ್ನವಾದದ್ದಲ್ಲ. ಅದು ಅದರಲ್ಲಿ ಕುಣಿಲಿಕ್ಕೊಂದಿಲ್ಲ ಅಂತ ಬಿಟ್ರೆ. ಆದ್ದರಿಂದ ನಿಜವಾಗಿಯೂ ತಾಳಮದ್ದಳೆಯ ಕೇವಲ ತಾಳಮದ್ದಳೆಯ ಒಬ್ಬ ಅರ್ಥಧಾರಿಯಾಗಿ ರೂಪುಗೊಳ್ಳುವುದಕ್ಕಿಂತ ಅವ 1 ವರ್ಷ ಆದರೂ ತಿರುಗಾಟ ಮಾಡಿದರೆ ಅದಕ್ಕೆ ವಿಶೇಷವಾದ ಪ್ರಯೋಜನ ಇದೆ. ಈ ಭಾವಾಭಿವ್ಯಕ್ತಿಯನ್ನು ಮಾಡಲಿಕ್ಕೆ ಅಥವಾ ಸಂದರ್ಭಕ್ಕೆ ಬೇಕಾದಾಗ, ಇಲ್ಲದ್ರೆ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಏನಾಗಿದೆ, ತಾಳಮದ್ದಳಿದ್ರೆ ದೀರ್ಘ ಭಾಷಣ ಅಂತ ಆಗಿದೆ. ಈ ಯಕ್ಷಗಾನದ ತಿರುಗಾಟ ಇದ್ದವ ಸಮಯ ಸಂದರ್ಭಕ್ಕೆ ಬೇಕಾದಾಗ ಅದನ್ನು ಕುಂಠಿತಗೊಳಿಸಲಿಕ್ಕೆ, ವೃದ್ಧಿಗೊಳಿಸಲಿಕ್ಕೆ ಎಲ್ಲ ತನ್ನಿಂದ ತಾನೇ ಸಾಧ್ಯ ಆಗ್ತದೆ. ಅವನಿಗೆ ಕಾಲ ಮಿತಿಯ ವ್ಯತ್ಯಾಸ ಎಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿಜವಾಗಿಯೂ ವೇಷಧಾರಿಯಾಗಿ ತಿರುಗಾಟ ಮಾಡಿದವ ತಾಳಮದ್ದಳೆಗೆ ಬಂದರೆ ಸೊಗಸು ಹೆಚ್ಚು ಅಂತ ನನ್ನ ಅಭಿಪ್ರಾಯ. ಖಂಡಿತ. ಈಗ ಅದಕ್ಕೆ ನೀವೇ ಪ್ರತ್ಯಕ್ಷ ಸಾಕ್ಷಿ. ಈಗ ಕೊನೆಯದಾಗಿ ಆಗಲೇ ಕೋರಿಕೆ ನಾವು ಮನ್ನಿಸಲಿಲ್ಲ. ನೀವು ಕಟೀಲು ಮೇಳದಲ್ಲಿ ಬಹಳ ಅಭಿಮಾನದಿಂದ, ಅದು ಶ್ರೀನಿವಾಸ ಭಟ್ ಹೇಳಿದಾಗೆ ಸುಮಾರು 27 ವರ್ಷಗಳ ಕಾಲ ಕಟೀಲು ದೇವಿಯ ಸೇವೆ ಮಾಡಿದ್ದೀರಿ ನೀವು. ಅದರ ಸಂತೃಪ್ತಿ ನಿಮ್ಮ ಪ್ರತಿ ಮಾತಿನಲ್ಲಿ ಎದ್ದು ಕಾಣ್ತಾ ಇತ್ತು. ಈಗ ಆ ಒಂದು ಕಟೀಲು ಮೇಳದ ಒಂದು ಕ್ಷೇತ್ರ ಮಹಾತ್ಮೆಯ ಒಂದು ಅರುಣಾಸುರನ ಒಂದು ನಿಮ್ಮ ಖಳನಾಯಕನ ಪಾತ್ರವನ್ನು ನಾವು ಕ್ಲಿಪ್ಪಿಂಗ್ಸ್ ಮೂಲಕ ಈಗ ತೋರಿಸೋಣ. ತುಂಬ ಕ್ಲಿಪ್ಪಿಂಗ್ಸ್ಗಳನ್ನು ತೋರಿಸ್ಬೋದಾಗಿತ್ತು ನಮ್ಮ ಪ್ರೇಕ್ಷಕರಿಗಾದರೆ ಸಮಯಾಭಾವದಿಂದಾಗಿ ನಾವು ಇವತ್ತು ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು ಇವತ್ತು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಬೇಕಾಗತ್ತೆ. ಆದ್ದರಿಂದ ಇಷ್ಟೊತ್ತು ಸುದೀರ್ಘ ಕಾಲ ಎಲ್ಲ ಪ್ರೇಕ್ಷಕರ ಅಂತ ನಮ್ಮ ವೀಕ್ಷಕರ V4 ಮೀಡಿಯಾದ ವೀಕ್ಷಕರ ಪ್ರಶ್ನೆಗೆ ಸಮರ್ಥವಾಗಿ ವಿಶ್ವೇಶ್ವರ ಭಟ್ರು ಉತ್ತರ ನೀಡಿದ್ದಾರೆ. ಹಾಗೆ ಮೌಲಿಕವಾದ ಪ್ರಶ್ನೆಯನ್ನು V4 ಮೀಡಿಯಾದ ಮೂಲಕ ಪ್ರೇಕ್ಷಕರು ಕೇಳಿದ್ದಾರೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಪ್ರತಿ ಆದಿತ್ಯವಾರ ದಿನ ಮಾತ್ರ ನಡೆಯುವುದಲ್ಲದೆ ಇದರ ಮತ್ತು ಮರುಪ್ರಸಾರ ಮಂಗಳವಾರ ದಿನ ಬೆಳಿಗ್ಗೆ 10:30ಯಿಂದ 12 ಗಂಟೆವರೆಗೆ, ಹಾಗೆ ಗುರುವಾರ ರಾತ್ರಿ 10 ಗಂಟೆಯಿಂದ 11:30 ಗಂಟೆವರೆಗೆ ಈ ಕಾರ್ಯಕ್ರಮ ಮರುಪ್ರಸಾರಗೊಳ್ಳಲಿಕ್ಕಿದೆ. ಬಹಳ ದೂರದಿಂದ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ನಮ್ಮ ಜೊತೆಗೆ ಇದ್ದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆಯನ್ನು ಕೇಳೋಣ. ತುಂಬ ಸಂತೋಷ ಆಯಿತು ಸರ್. ಯಾಕೆಂದರೆ ಯಾವುದೇ ಒಂದು ಕಲೆಗಿರಲಿ, ಒಂದು ಪ್ರಾಕಾರಕ್ಕಿರಲಿ, ಒಂದು ಸರಿಯಾದಂತಹ ಪ್ರಚಾರ ಸಿಗಬೇಕು ಅಂತಾದರೆ ಸರಿಯಾದ ಮಾಧ್ಯಮ ಬೇಕದಕ್ಕೆ. ಖಂಡಿತ. ಆ ನಿಟ್ಟಿನಿಂದ ಈ V4 ಮೀಡಿಯಾದವರು ಇಂತಹ ಒಂದು ಯಕ್ಷಗಾನ ಕಲಾವಿದರ ಸಂದರ್ಶನವನ್ನು ಮಾಡುವುದರ ಮೂಲಕವಾಗಿ ಕಲಾವಿದನಿಗೂ ಕಲಾಭಿಮಾನಿಗಳಿಗೂ ಮಧ್ಯೆ ಒಂದು ಸಂಪರ್ಕ ಸೇತುವೆ ಹಾಗೆ ಪ್ರತಿ ಮನೆ ಮನೆಗೂ ಪ್ರತಿ ಮನೆ ಮನೆಗೂ ಮಾಡ್ತಾ ಇದ್ದೇವೆ. ಯಾಕೆಂದರೆ ಈಗಿನ ಕಾಲಸ್ಥಿತಿಯಲ್ಲಿ ಇದು ಪೂರ್ತಿ ನಿದ್ದೆ ಬಿಟ್ಟು
ಆಟ ನೋಡುವಂತಹ ಸ್ಥಿತಿಯೆಲ್ಲ ಮಂದಿಗಳಲ್ಲಿ ವ್ಯವಧಾನವೂ ಇರುವುದಿಲ್ಲ, ಅವಕಾಶವೂ ಇರುವುದಿಲ್ಲ. ಅಂತಹ ಆಸಕ್ತರಿಗೆಲ್ಲ ತಮ್ಮ ಮನೆಯೊಳಗೆ ಕುಳಿತುಕೊಂಡು ನೇರ ತಮ್ಮ ಮೆಚ್ಚಿದ ಕಲಾವಿದನೊಂದಿಗೆ ತಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವಾಗುವ ಹಾಗೆ ವ್ಯವಹರಿಸುವಂತಹ ಸ್ತುತ್ಯರ್ಹವಾದಂತಹ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಇಲ್ಲಿ ಹೀಗೆ ಕಲಾವಿದನನ್ನು ವಿನಿಯೋಗಿಸಿಕೊಳ್ಳುವಂತಹ ಇವರ ವಿ4 ಮೀಡಿಯಾದ ಸಮಸ್ತ ಸಿಬ್ಬಂದಿಗಳಿಗೆ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಹೀಗೆ ಒಂದು ಮಾಧ್ಯಮದ ಮೂಲಕವಾಗಿ ಕಲಾವಿದ ಕಲಾಭಿಮಾನಿಯೊಳಗೆ ಒಂದು ಸಂವಹನವನ್ನು ಉಂಟು ಮಾಡಬಹುದು ಅನ್ನುವಂತಹ ಪರಿಕಲ್ಪನೆಯ ಮೂಲಕವಾಗಿ ಇಂತಹ ಕಾರ್ಯಕ್ಕೆ ಕಾರಣರಾದವರು ಸನ್ಮಾನ್ಯ ಶಾನಾಡಿ ಅಜಿತ್ ಕುಮಾರ್ ಹೆಗಡೆಯವರು, ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಮತ್ತು ಯಾವುದೇ ಒಬ್ಬನ ಮನಸ್ಸಿನಲ್ಲಿರುವಂತಹ ವಿಷಯಗಳು ಹೊರಗೆ ಬರಬೇಕು ಅಂತಾದರೆ ಅದಕ್ಕೆ ಸರಿಯಾದಂತಹ ಒಂದು ಪ್ರಶ್ನೆ ಬರಬೇಕು. ಈಗ ಒಂದು ಅಧ್ಯಯನದ ಮೂಲಕವಾಗಿ ಒಬ್ಬ ಎಷ್ಟೋ ದೊಡ್ಡ ವಿದ್ವಾಂಸ ಆದರೂ ನೇರ ಹೇಳಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಬೇಕಾದಂತಹ ಪ್ರಶ್ನೆಗಳನ್ನು ಕೇಳುವುದರ ಮೂಲಕವಾಗಿ ಹೆಚ್ಚು ಹೆಚ್ಚು ತಿಳುವಳಿಕೆಯನ್ನು ಅವನಿಗೆ ಗೊತ್ತಿದ್ದನ್ನು ಪ್ರಚುರಪಡಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ ಸಮರ್ಥವಾದಂತಹ ಪ್ರಶ್ನೆಯನ್ನು ಕೇಳಿದ ಕಟೀಲು ಕಾಲೇಜಿನ ಪ್ರಾಂಶುಪಾಲರಾದ ಬಾಲಕೃಷ್ಣ ಶೆಟ್ಟಿಯವರು ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ತುಂಬ ಆಸಕ್ತಿಯಿಂದ ಅಭಿಮಾನದಿಂದ ನನ್ನಲ್ಲಿ ಪ್ರಶ್ನೆಗಳನ್ನು ಕೇಳಿ, ಸಮಯಾಭಾವ ಸಾಧ್ಯ ಆಗದೆ ಹೋಗಿದೆ ಕೆಲವರಿಗೆ, ಅದು ಪ್ರಶ್ನೆ ಇಲ್ಲ, ನನ್ನನ್ನು ಇನ್ನೂ ಕಲೆಯ ಮೂಲಕವಾಗಿ ಪ್ರೋತ್ಸಾಹಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಕಲಾವಿದರಿರ್ಬೋದು, ಕಲಾಭಿಮಾನಿಗಳಿರ್ಬೋದು, ಕಲಾ ಸಂಘಟಕರಿರ್ಬೋದು, ಅಥವಾ ನಮ್ಮ ಮೇಳದ ಯಾಜಮಾನ್ಯವನ್ನು ವಹಿಸಿಕೊಂಡವರು ಇರಬಹುದು, ಅವರಿಗೆಲ್ಲ ನಾನು ಆಭಾರಿಯಾಗಿದ್ದೇನೆ ಅಂತ ಸಂತೋಷದಿಂದ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ವಿ4 ಮೀಡಿಯಾದ ಪ್ರೇಕ್ಷಕರಿಗೂ ನಾವು ಇಬ್ಬರು ಸಹಿತ ಹೃತ್ಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸ್ತಿದ್ದೇವೆ. ಹರುಷದಿ ಭಕ್ತಗಳ ಪೊರೆಬವಯೇ ಪುರಗಭೂಷಣ ಉತ್ತರ ಗಜವದನ ಚರಣ ಕಮಲ ಕಾರತಿ ಎತ್ತಿದೆ ಆರತಿ ಎತ್ತಿದೆ ಗಜಮುಖದವಗೆ ಗಣಪಗೆ